धर्मस्य सर्वधर्मस्वरूपिणी अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिणी तस्यै कुर्मो नमो नमः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ओं सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ಈ ಮೂರನೇ ದಿವಸದಲ್ಲಿ ಇದ್ದೇವೆ ಇವತ್ತು ನಾವು. ನಿನ್ನೆ ನಿರ್ಭಯಗತ ಸಂಶಯ ದೃಢ ನಿಶ್ಚಯ ಮಾನಸವಾನ್ ನಿಷ್ಕಾರಣ ಭಕತ ಶರಣ ತ್ಯಜಿ ಜಾತಿ ಕುಲಮಾನ್ ಈ ಚರಣ ಮುಗ್ದಿದೆ. ಈಗ ನಾನು ಮುಂದೆ ಸಂಪದಾಕ್ಕೆ ಹೋಗಬೇಕು. ಅಲ್ಲಿ ನಿನ್ನೆ ತೇಜಿ ಜಾತಿ ಕುಲಮಾನಲ್ಲಿ ಇನ್ನೊಂದು ಹೇಳೋದು ಆ ಸಂದರ್ಭಕ್ಕೆ ಮರ್ತು ಹೋಗುತ್ತೆ. ಅದು ಹೇಳೋದು ಕೂಡ ನೋಟ್ಸ್ ಮಾಡ್ಕೊಂಡು ಹೇಳೋದಲ್ವಲ್ಲ. ಅಂದರೆ ಈ ಪಾಯಿಂಟ್ಸ್ ಹೀಗೆ ಹೇಳ್ಬೋದು ಅಂತ ಅಂದ್ಕೊಂಡಿರ್ತೀವಿ. ದಿಸ್ ಈಸ್ ನಾಟ್ ಏನು ಎಕ್ಸಾಮ್ ಬರೆಯೋ ಹಾಗೆ ಎಲ್ಲ ಬರೆದಿಟ್ಕೊಂಡು ಏನು ಹೇಳೋದಿಲ್ಲ. ಓದಿದ್ದು ನೆನಪಿರುತ್ತೆ. ಇಷ್ಟು ಗಂಟೆಲಿ 1.5 ಗಂಟೆಲಿ ಇಷ್ಟು ಆಗ್ಬೋದು ಅಂತ ಒಂದು ಕಲ್ಪನೆ ಇರುತ್ತೆ. ಮಾತಾಡಿ ಒಂದು ಕಲ್ಪನೆ ಬರುತ್ತೆ. ಅಂದರೆ ಈ ಚೌಕಟ್ಟಿನಲ್ಲಿ ಹಾಕ್ಕೊಂಡಿರ್ತೇವೆ. ಏನು ಆಲೋಚನೆ ಆ ಸಮಯಕ್ಕೆ ಬರುತ್ತೋ ಹಾಗೆ ಹೋಗುತ್ತದೆ. ಈ ಸ್ವಯಂ ಈಗ ಅವನು ಬೇರೆಯವ್ರಿಗೆ ಮಾತೆಯವರಾಗಲಿ ಶ್ರೀರಾಮಕೃಷ್ಣ ಪರಮಹಂಸ ಆಗಲಿ ಮತ್ತು ವಿವೇಕಾನಂದರಾಗಲಿ ಜಾತಿ ಕುಲಮಾನಗಳನ್ನು ಬಿಟ್ಟು ಅವರನ್ನ ನೋಡಿದ್ರು. ಆದರೆ ನಾನು ಎಲ್ಲಿ ಶುರು ಮಾಡಬೇಕಿತ್ತು, ಅವನು ಹೇಗೆ ಇದ್ದ ಅನ್ನೋದು ಹೇಳಬೇಕಿತ್ತು. ಮೊದಲು ಹೇಗೆ ವ್ಯಕ್ತವಾಯಿತು ಹೇಳಿದೆ, ಅವನ ಒಳಗಡೆ ಹೇಗಿತ್ತು ಅಂತ ಹೇಳಿಲ್ಲ ನಾನು. ಅದೊಂದು ಆ್ಯಕ್ಚುಲಿ ಶಾಸ್ತ್ರೀಯವಾಗಿ ಹೇಳಬೇಕಂದ್ರೆ ಅದೊಂದು ಮಿಸ್ಟೇಕ್. ಆ್ಯಕ್ಚುಲಿ ಅವನು ಸಾಧನೆಯನ್ನು ಮಾಡಬೇಕಾದ್ರೆ ಗದಾಧರನಾಗಿ ಇನ್ನು ಪರಮಹಂಸನ ಏರೋ ಅವಸ್ಥೆಯಲ್ಲಿ ಇದ್ದಾಗಲೇ ಧ್ಯಾನಕ್ಕೆ ಹಾಕಿ ಕೂರ್ತಿದ್ದ. ಪಂಚವಟಿಯಲ್ಲಿ ಬಟ್ಟೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಜನವಾರನು ಪಕ್ಕಕ್ಕಿಟ್ಟು ಧ್ಯಾನಕ್ಕೆ ಕೂರ್ತಿದ್ದ. ಇದು ಬಹಳ ಮುಖ್ಯವಾದ ಅಂಶ. ನನಗೆ ಆಮೇಲೆ ನೋಡಿತು, ಹೌದು ಇದು ಹೇಳಲೇ ಇಲ್ವಲ್ಲ, ಇದೇ ಮುಖ್ಯವಾದ ಅಂಶ. ಅವನಿಗೆ ಕುಲ ಮಾನ ಇದೆಲ್ಲ ಉಪಾಧಿ ಆಗ್ತದಲ್ಲ. ಪರಮಾತ್ಮ ಬೇಕು ಅಂತಂದ್ರೆ ಯಾವ ಉಪಾಧಿಯೂ ಕೂಡ ಅಡ್ಡ ಬರಬಾರ್ದು. ವೇದಾಂತ ಅದೇ ಹೇಳುದು, ಉಪಾಧಿ. ಈ ಕೋಣೆ ಆಕಾಶಕ್ಕೆ ಒಂದು ಉಪಾಧಿ. ಹಾಗಾಗಿ ಎಲ್ಲ ಕಡೆ ವ್ಯಾಪಕವಾದ ಆಕಾಶ ಸೀಮಿತವಾಗಿ ಕಂಡದ್ದು ಈ ಉಪಾಧಿಯ ಮೂಲಕ. ಆದ್ದರಿಂದಲೇ ನಾನು ಬ್ರಾಹ್ಮಣ ಎಂದು ಹೇಳಿಕೊಳ್ಳುವುದೂ ಒಂದು ಉಪಾಧಿ. ಯಾವುದಕ್ಕೆ? ಭಗವಂತನ ಸಾಕ್ಷಾತ್ಕಾರಕ್ಕೆ. ಬ್ರಾಹ್ಮಣ ಅಂತೇಳಿ ಸಂಧ್ಯಾವನೆ ಬಿಡುವುದಲ್ಲ, ಮಾಡಬೇಕು ಅನುಷ್ಠಾನ ಏನೇನು ಬಂದಿದೆಯೋ ಮನೆಗಳಲ್ಲಿ. ಅದು ಇಲ್ಲಿ ಯಾವ ವಿಚಾರ ತೆಗೆದುಕೊಳ್ತಾ ಇದ್ದೇವೆ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಇವನು ಹೊರಟಾಗ ನನಗೆ ತ್ಯಜಿ ಜಾತಿ ಕುಲಮಾನ್ ನನ್ನಲ್ಲಿ ಮೊದಲು ಇರಬಾರ್ದು. ಅದಕ್ಕಾಗಿ ಅವನು ಹೃದಯ ರಾಮ ಎಷ್ಟು ಕೂಗಳು, ಅಯ್ಯೋ ಮಾಮ ಏನು ಮಾಡ್ಬಿಟ್ಟಿಯೋ ನೀನು, ಎಲ್ಲವನ್ನು ತೆಗೆದು ಇದು ಹಾಕು. ಇದು ಪೂರ್ವಾಶ್ರಮದೆಲ್ಲ ಇದ್ದಾಗ ಈ ಬನಿಯನ್ನೆಲ್ಲ ತೆಗೆಯೋತ್ತಿಗೆ ಒಂದ್ಸಲ ಜನವಾರ ಹೊರಗೆ ಬಂದ್ಬಿಡುತ್ತೆ. ಅವಾಗ ನೀವೇನು ಮಾಡಬೇಕು, ಕೈಕಾಲು ತೊಳ್ಕೊಂಡು ಆಚಮನ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತ ಉಂಟು. ಹೇಗೆ ನಾವು ಉಪಕರ್ಮದಲ್ಲಿ ಜನವಾರ ಬದಲಾಯಿಸ್ತೀವೋ ಹಾಗೇ ಮಾಡಿ ಹೊಸ ಜನವಾರ ತಗೊಂಡು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೆ ಹಾಕಿ ಗಾಯತ್ರಿ ಮಾಡಿ 21, ಆಮೇಲೆ ಅದಕ್ಕೆ ಕೆಲವೊಂದು ಸಣ್ಣ ಪದ್ಧತಿ ಉಂಟು, ಅದು ಹಾಕೋಬೇಕು. ಎಷ್ಟೆಲ್ಲ ಉಪಾಧಿಗಳನ್ನ ಹಾಕಿಬಿಟ್ಟಿರ್ತೀವಿ ನೋಡಿ. ಕೊನೆಗೂ ಆತ್ಮತತ್ವಕ್ಕೆ ಅದಕ್ಕೆ ಎಷ್ಟೋ ಶಾಸ್ತ್ರದಲ್ಲಿ ನೀವೆಲ್ಲ ಸಂತರಜೀವಿ ಇನ್ಕ್ಲೂಡಿಂಗ್ ಎಷ್ಟೇ ಅಧ್ಯಯನ ಇನ್ಕ್ಲೂಡಿಂಗ್ ನೀವು ಅಪಾರ್ಥ ಮಾಡ್ಕೋಬಹುದು. ಅದ್ವೈತ ವೇದಾಂತ ಓದಿದ್ರು ಕೂಡ ನಾನು ಆತ್ಮವನ್ನು ಪಡಿಬೇಕು ಅಂತ ಶಂಕರರೆಲ್ಲ ಅಧ್ಯಯನ ಮಾಡಬೇಕು ಅಂತಂದ್ರೆ ಬೇರೆ ಪ್ರತ್ಯೇಕವಾಗಿ ಎಷ್ಟೋ ಕ್ಲಾಸ್ ಅಟೆಂಡ್ ಮಾಡಿದ್ದೇವೆ ನಾವು. ಯಾರು ಕೂಡ ಜೀವನದ ಗುರಿ ಆತ್ಮ ಸಾಕ್ಷಾತ್ಕಾರ ಅಂತ ನಮಗೆ ಹೊರಗಡೆ ಗುರುಗಳು ಹೇಳಲಿಲ್ಲ. ಅಂದರೆ ಶಾಸ್ತ್ರಾಧ್ಯಯನದಲ್ಲಿ ನ್ಯಾಯ ಮೀಮಾಂಸಾ ತರ್ಕ ಶಾಸ್ತ್ರ ಎಲ್ಲ ಓದಿದಾಗ ಯಾರು ಹೇಳಲಿಲ್ಲ. ಇದು ಪರಮಹಂಸ ಹತ್ರ ಬಂದಾಗಲೇ ಅರ್ಥ ಜೀವನದ ಗುರಿ ಆತ್ಮ ಸಾಕ್ಷಾತ್ಕಾರ ಅಂತ. ಎಷ್ಟೋ ಜನಕ್ಕೂ ಅರ್ಥ ಆಗಿದೆ, ಎಷ್ಟೋ ಪಂಡಿತರು ಕೂಡ ಇದು ಅರ್ಥ ಆಗಿದೆ. ಇದು ಇನ್ನೂ ದೀರ್ಘವಾಗಿದೆ ಈ ವಿಚಾರ. ಇನ್ನು ಲೀಲಾ ಪ್ರಸಂಗದಲ್ಲಿ ಶಾರದಾಂದು ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಅದರಿಂದ ಇಲ್ಲಿ ಇವನು ಕೂಡ ತನ್ನ ಮಾನವನ್ನ ಬಿಡಲಿಕ್ಕೋಸ್ಕರ ತ್ಯಜಿ ಜಾತಿ ಕುಲಮಾನ್ ಇವನು ಮಾಡ್ಕೊಂಡಲ್ಲ. ಇವನು ಕೂಡ ಏನು ಸುಮ್ಮನೆ ಇದು ಮಾಡಲಿಲ್ವಲ್ಲ. ಇವನು ಯಾವ ಉಪಾಧಿ ಬೇಡ, ಪರಮಾತ್ಮನ ಕರಿಬೇಕಾದ್ರೆ ಒಂದು ನಾನಾಯ್ತು ನನ್ನ ಆತ್ಮ ಆಯ್ತು, ಆ ಪರಮಾತ್ಮ ಎರಡೇ, ಈ ಶರೀರ ಕೂಡ ಬೇಡ ಅಂತ ಬಿಟ್ಟಿದ್ದ. ಹಂಗೆ ತಾನೆ ಸಮಾಧಿಗೆಲ್ಲ ಹೋಗಿದ್ದು. ಅದರಿಂದ ಈ ಒಂದು ಅಂಶ ಬಿಟ್ಟೋಯ್ತು ನೆನ್ನೆ, ಅದಕ್ಕೆ ಅಲ್ಲಿ ಸೇರಿಸಿದೆ.
ಈಗ ಮುಂದಿನ ಶ್ಲೋಕಕ್ಕೆ ಹೋಗೋದಿದ್ರೆ, ಸಂಪದ ತವ ಶ್ರೀಪದ ಭವಗೋಷ್ಪದ ವಾರಿ ಯಥಾಯ್ ಪ್ರೇಮಾರ್ಪಣ ಸಮದರ್ಶನ ಸಮದರ್ಶನ ಜಗಜ್ಜನ ದುಃಖ ಜಾಯ್. ಈ ಸಂಪದ ತವ ಶ್ರೀಪದ, ನಿನ್ನ ಶ್ರೀಪಾದ ಪದ್ಮವೇ ನಮ್ಮ ಸಂಪತ್ತು. ಸಂಪದ ಶ್ರೀಪದ. ಭವಗೋಷ್ಪದ, ಇದು ಭವಗೋಷ್ಪದ ಅಂತಂದ್ರೆ ಏನು? ಮಳೆಗಾಲದಲ್ಲೋ ಬೀದಿನಲ್ಲೋ ರಸ್ತೆನಲ್ಲೋ ಈ ಹಸು ಹೋಗ್ತದಲ್ಲ, ಹಸು ಹೋಗೋತ್ತಿಗೆ ಹಸು ಹೆಜ್ಜೆ ಗುರುತು ಸ್ವಲ್ಪ ಮಣ್ಣು ಒದ್ದೆ ಇದ್ರೆ ಆ ಹೆಜ್ಜೆ ಗುರುತು ಬೀಳುತ್ತೆ, ಹಸುವಿನ ಹೆಜ್ಜೆ ಗುರುತು. ಅದರಲ್ಲಿ ಶೇಖರವಾಗುತ್ತೆ. ಮಳೆ ನೀರು ಇದ್ರೆ ಮಳೆ ನೀರು ಅಥವಾ ನೀರು ಚೆಲ್ಲಿದ್ರೆ ನೀರು ಹೋಗಲ್ಲಿ ಶೇಖರ ಆಗ್ತದೆ, ಸೇರ್ಕೊಳ್ತದೆ ಆ ಜಾಗದಲ್ಲಿ. ಅದು ಭವಗೋಷ್ಪದ. ವಾರಿ ಯಥಾಯ್, ಅದ್ರ ಒಳಗಡೆ ಸೇರಿದಂತ ನೀರು ಹೇಗೋ ಹಾಗೆ ಅಂತಂದ್ರೆ ಇದು ಎರಡು ರೀತಿ ಅರ್ಥ ಹೇಳ್ಬೋದು. ನಮ್ಮ ಉದ್ದೇಶ ಖಂಡನ ಭಾವಬಂಧನ, ನಮ್ಮ ಬಂಧನ ಖಂಡಿಸಲ್ಪಡಬೇಕು. ಹಾಗೆ ತೆಗೆದುಕೊಂಡ್ರೆ ಆ ಮೊದಲನೇ ಸಾಲನ್ನ ಇಲ್ಲಿಗೆ ಅನ್ವಯ ಮಾಡಿಕೊಂಡ್ರೆ ಏನ್ ಅರ್ಥ ಬರುತ್ತೆ? ನೀನು ಭವ ಏನಾಗುತ್ತೆ ಹೇಳಿ, ಈ ಗೋಷ್ಪದದಷ್ಟೇ ಅಗಲವಾಗ್ತದೆ, ನೀನೇ ದಾಟಬಹುದು. ಯಾವಾಗ? ಪರಮಾತ್ಮನ ಪದ್ಮ ನಮ್ಗೆ ಸಂಪತ್ತಾದಾಗ ಈ ಭವ ಅನ್ನೋದು ಭವ ಸಾಗರ ಆಗೋಲ್ಲ, ಗೋಷ್ಪದ ಆಗುತ್ತೆ. ಯಾವಾಗ? ಪರಮಾತ್ಮನ ಪಾದವೇ ನಮ್ಮ ಸಂಪತ್ತಾದರೆ. ಅಥವಾ ಇನ್ನೊಂದು ಅರ್ಥ ಹೇಳೋದಿದ್ರೆ, ಈ ಪರಮಾತ್ಮನ ಸಂಪತ್ತು ಎಷ್ಟು ವಿಶಾಲ ಅನಂತ ಅಂತಂದ್ರೆ ಈ ಜಗತ್ತಿನ ಐಶ್ವರ ಭವಗೋಷ್ಪದ. ಈ ಹಸು ಕಾಲ್ ಹೆಜ್ಜೆ ಗುರುತು ಎಷ್ಟು ನೀರು ಅಷ್ಟೇ ನೀರ್ರಿ. ನೀ ಏನೇ ಅದ್ಭುತ ಅಂತ ಹೇಳ್ರಿ, ಜಗತ್ನಲ್ಲಿ ಏನೆಲ್ಲಾ ಕಂಡಿದ್ದೀನಿ ಅಂತ ಹೇಳಿ ನೀವಿದೆಲ್ಲ ನೋಡಿಲ್ಲ ಅಂತಂದ್ರೂ ಕೂಡ ಆ ಪರಮಾತ್ಮನ ಪಾದ ಪದ್ಮ ಹೋಲಿಸಿದ್ರೆ ಭವಗೋಷ್ಪದ. ಖಂಡನ ಆದ್ರೆ ದಾಟ್ಲಿಕ್ಕೆ ಇದು ಗೋಷ್ಪದ. ಆ ಸಂಪತ್ತು ಅಂತ ನೀವೇನಾದ್ರೂ ಪರಮಾತ್ಮನ ಸಂಪತ್ತು ಅಂತ ವರ್ಣನೆ ಮಾಡೋಕೋದು ಸೂಪರ್ಲೇಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಅಲ್ಲ, ಸೂಪರ್ಲೇಟಿವ್ ಡಿಗ್ರಿ ನೀವೇನಾದ್ರು ಹೇಳಬೇಕು ಅಂತಿದ್ರೆ ಆವಾಗ ಈ ಭವ ಗೋಷ್ಪದ ಅಷ್ಟೇ ಆಗಲ್ಲ, ಅದಕ್ಕಿಂತ ಇನ್ನು ಹೆಚ್ಚಾಗಲ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರೇಮಾರ್ಪಣ ಅಂದ್ರೆ ಪ್ರೇಮವನ್ನ ಹಂಚಲಿಕ್ಕೆ ಯಾವಾಗ್ಲೂ ಸಿದ್ಧನಾಗಿದ್ದವನು ಅಂತ ಅರ್ಥ. ಇದು ಸಮದರ್ಶನ, ಅದನ್ನು ಸೇರಿಸಿ ಹೇಳಿದ್ರೆ ಇದು ಸರಿ ಹೋಗ್ತದೆ. ಸಮದರ್ಶನ ಈಗಾಗಲೇ ಹಿಂದೆ ಹೇಳ್ಬಿಟ್ಟಿದ್ದಾರೆ ಸ್ವಾಮೀಜಿ, ಏನು ತ್ಯಜಿ ಜಾತಿ ಕುಲಮಾನು ಅವನ ದರ್ಶನ ಯಾವಾಗಲೂ ಸಮವಾಗೇ ಇರಬೇಕು. ಗಿರೀಶ ಬಂದ್ರು, ನರೇಂದ್ರ ಬಂದ್ರು, ರಾಖಾಲ ಬಂದ್ರು, ತಾರಕ ಬಂದ್ರು, ರಾಮನ್ ಬಂದ್ರು, ಸುಧೀಂದ್ರ ಬಂದ್ರು, ಬಲರಾಮ ಬಂದ್ರು, ಎಲ್ಲ ಸಮದರ್ಶನ. ಆದರೆ ವ್ಯವಹಾರದಲ್ಲಿ ಅವನು ಸಮತತ್ವ ಹೇಳಲಿಲ್ಲ, ಅವರಿಗೆ ಇದಕ್ಕೆ ಅಧಿಕಾರ ಭೇದ ಬರುತ್ತೆ. ಇವನ ದರ್ಶನ ಅವರಲ್ಲಿ ಸಮ, ಆದರೆ ಅವರಲ್ಲಿ ಅಧಿಕಾರ ಭೇದ ಉಂಟು. ಅದಕ್ಕೆ ಈಗ ವಿವೇಕಾನಂದರದ ಮೋಸ್ಟ್ ಫೇಮಸ್ ಸ್ಟೇಟ್ಮೆಂಟ್ ಇದೆ. ಎಷ್ಟೋ ಜನ ಅಂದ್ರೆ ಸಂಪ್ರದಾಯದಲ್ಲಿ ಹೆಂಗೆ ಅಂತ ಕೇಳ್ತಾರೆ. ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ದ ಗೋಲ್ ಇಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ ಬೈ ಕಂಟ್ರೋಲಿಂಗ್ ನೇಚರ್ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್. Do either this by work, worship or psychic control, one or more of these and be free. Doctrines, dogmas, rituals are but secondary details. ಇದು ರಾಜಯೋಗದಲ್ಲಿ ಮೊದಲನೇ 4 ಸಾಲ ಕೊಟ್ಬಿಟ್ಟಿದ್ದಾರೆ. ಈ ಮೊದಲನೇ ವಾಕ್ಯ ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ಅಲ್ರಿ ಡಿವಿನಿಟಿ ಪೊಟೆನ್ಷಿಯಲ್ ಕೈನೆಟಿಕ್ ತರಕ್ಕಾಗತ್ತಾ? ಹೇಗೆ? ಪೊಟೆನ್ಷಿಯಲಿ ಏನು ಅವ್ಯಕ್ತವಾಗಿದೆ ಅಂತ. ಡಿವಿನಿಟಿ ವ್ಯಕ್ತ ಆಗೋದು ಅವ್ಯಕ್ತ ಆಗೋದು ಹೇಗೆ ಹೇಳ್ತಾ ಇದ್ರಿ? ಇದು ಹೇಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ವಿವೇಕಾನಂದರು ನಮ್ಮನ್ನು ನೋಡಿದಾಗ ನಮ್ಮೊಳಗೆ ಆತ್ಮತತ್ವ ಕಾಣ್ತಾ ಇದ್ದಾರೆ. ಅದು ನಮ್ಮ ಅರಿವಿಗೆ ಬರ್ತಾ ಇಲ್ವಲ್ಲ, ಅದಕ್ಕೆ ಈಚ್ ಸೋಲ್ ಇಸ್ ಪೊಟೆನ್ಷಿಯಲ್ ಡಿವೈನ್ ಫಾರ್ ಯು, ನಾಟ್ ಫಾರ್ ಹಿಮ್. ಇದು ನಮ್ಮನ್ನೇ ನೋಡಿ ಹೇಳ್ತಾ ಇರೋದು. ಅದಕ್ಕೆ ಇದು ರಿಲೇಟಿವ್ ಆಗಿ ಈ ಜಗತ್ತಲ್ಲಿ ವ್ಯವಹಾರ ಮಾಡ್ಬೇಕು. ಅದಕ್ಕೆ ದೊಡ್ಡ ಪ್ರಶ್ನೆ ಅದ್ವೈತವೇನಂತ. ಜಗತ್ತು ಅಂತ ಬಂದಾಗ ಅದ್ವೈತ ಎಲ್ಲರೂ ಹೇಳ್ತೀರಿ ಅಂತ. ಇಟ್ ಈಸ್ ಅ ರಿಲೇಟಿವ್ ಟರ್ಮ್. ಅದಕ್ಕೆ ವ್ಯಾವಹಾರಿಕ ಸತ್ಯ ಒಪ್ಕೊಳ್ಳಿ ಅಂತ ಹೇಳೋದಲ್ಲಿ. ಅದಕ್ಕೆ ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್, ಸ್ವಾಮೀಜಿ ಇಸ್ ಸೇಯಿಂಗ್ ಅಸ್ ಬಿಕಾಸ್ ವಿ ಹ್ಯಾವ್ ನಾಟ್ ಫೌಂಡ್ ಔಟ್ ದಟ್. ಅವನು ನಮ್ಮನ್ನು ನೋಡ್ತಾ ಇದ್ದಾನೆ, ಅವನಿಗೆ ಅಲ್ಲಿ ಪರಬ್ರಹ್ಮವೇ ಕಾಣ್ತಾ ಇದೆ, ನಮ್ಗೆ ಆ ಚೈತನ್ಯ ಕಾಣ್ತಾ ಇಲ್ಲ. ಅದಕ್ಕೆ ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಆ ಅರ್ಥದಲ್ಲಿ ಹೇಳಿದ್ದು. ಹಾಗೆ ಪರಮಹಂಸನಿಗೆ ಎಲ್ಲವೂ ಸಮದರ್ಶನವೇ. ನಮ್ಮ ಅಧಿಕಾರ ಭೇದದಿಂದ ಅವನು ಗುರು ಆಗಿ ಬಂದಾಗ ವ್ಯವಹಾರ ಬದಲಾಗ್ತದೆ. ವ್ಯವಹಾರದಲ್ಲ ಬದಲಾವಣೆ, ಅವನ ದರ್ಶನದಲ್ಲಿ ಸಮ. ಯಾಕೆ ಆ ರೀತಿಯಾಗಿ ತಗೊಂಡ್ರೇನು? ತ್ಯಜಿ ಜಾತಿ ಕುಲಮಾನ್ ಅಂತ ಅರ್ಥ ಮಾಡ್ಕೊಂಡ್ರು ಆಯ್ತು. ಈ ಭಗವದ್ಗೀತೆಯಲ್ಲಿ ಶ್ಲೋಕ ಬರ್ತಲ್ಲ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿ ಹಸ್ತಿನಿ ಶೂನ್ಯ ಚೈವ ಶೋಪಾಕೇಚ ಪಂಡಿತ ಸಮದರ್ಶನ. ಅಲ್ಲಿ ಅವನೇನು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ,
ವಿದ್ಯಾ ವಿನಯ ಸಂಪನ್ನಾದ ಬ್ರಾಹ್ಮಣನು ಹಸುವು ಆನೆಯೂ ನಾಯಿಯೂ ಮತ್ತು ನಾಯಿಯನ್ನು ತಿನ್ನುವವನು ಶುನಿಚಯ ಶೋಪಾಕೇಚ ಅಂದ್ರೇನು ಚಂಡಾಲ ಅಂತ ಅರ್ಥ. ಶೋಪಾಕೇಚ ಪಂಡಿತ ಸಮದರ್ಶನ, ಪಂಡಿತನು ಎಲ್ಲರಲ್ಲೂ ಒಂದೇ ಕಾಣ್ತಾನೆ. ಅದು ಇದಕ್ಕೆ ಉದಾಹರಣೆ ಎಲ್ಲಿ ತೆಕ್ಕೋಬಹುದು ಅಂದ್ರೆ ಪರಮಹಂಸರ ಜೀವನ ಉದಾಹರಣೆಯನ್ನೇ ನಾವು ತೆಗೆದುಕೋಬೇಕು ಅಂತಂದ್ರೆ ಎಲ್ಲಿ ಹೇಳ್ಬೋದು ನೋಡಿ. ಈ ರಸಿಕಂಗೆ ಬರ್ತೇನೆ ಮತ್ತೆ. ಅಲ್ಲಿ ಒಂದು ಅಂಶ ಬರುತ್ತೆ, ಪರಮಹಂಸರು ಧ್ಯಾನಕ್ಕೆ ಕೂತಿದ್ದಾರೆ. ಧ್ಯಾನಕ್ಕೆ ಕೂತಾಗ ಅವರ ಮನಸ್ಸು ಎಲ್ಲಿಗೆ ಹೋಯ್ತಂತೆ, ಇದು ಅವರೇ ವರ್ಣನೆ ಮಾಡ್ತಾರೆ, ಪರಮಹಂಸರೇ ಹೇಳ್ತಾ ಇದ್ದಾರೆ. ಇದು ನನ್ನ ಮನಸ್ಸು ರಸಿಕನ ಮನೆಗೆ ಹೋಯಿತು. ಸರಿ, ರಸಿಕನ ಮನೆಗೆ ಹೋದ್ಮೇಲೆ ರಸಿಕನ ಮನೆಯಲ್ಲಿ ಎಲ್ಲರೂ ಮಲಗಿದ್ರು. ಅದು ಮಧ್ಯರಾತ್ರಿ. ಇವ್ರ ಧ್ಯಾನ ಯಾವಲ್ಲಿ 24 ಗಂಟೆ ತಾನೆ, ಇವ್ರು ನಿದ್ದೆಗಿದ್ದೆ ಎಲ್ಲಿ 1.5 ಗಂಟೆ ಮಲಗಿದ್ರೆ ಹೆಚ್ಚಂತೆ ಪರಮಹಂಸ ಇಡೀ ದಿನದಲ್ಲಿ. ಅಲ್ಲಿ ಹೋಯ್ತು, ರಸಿಕನ ಮನೆಗೆ ಹೋಯ್ತು. ಅವಾಗ ರಸಿಕನ ಮನೆಯಲ್ಲಿ ಎಲ್ಲರೂ ಮಲಗಿದ್ರು. ಅವಾಗ ಮನಸ್ಸಿಗೆ ಹೇಳಿದಂತೆ ಪರಮಹಂಸರು ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾರೆ, ಸಾಲ ಥಾಕ್. ಸಾಲ ಅಂತಂದ್ರೆ ಇಂಗ್ಲಿಷಲ್ಲಿ ರಾಸ್ಕಲ್ ಅಂತ. ಮೂರ್ಖ ಮನಸ್ಸೆ ಇಲ್ಲೇ ನೆಲೆಸು ಅಂತ. ಇಲ್ಲಿ ತೇಜಿ ಮನಸ್ಸಲ್ಲಿ ಕುಲಮಾನವನ್ನು ಬಿಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಮನಸ್ಸು ರಸಿಕನ ಮನೆಗೆ ಹೋದಾಗ ಹೇಗಾಗ್ತದೆ ಈ ಮನಸ್ಸಿಗೆ ಅಂತ ಹೇಳಕ್ಕೋಸ್ಕರ ರಸಿಕನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಇವರು. ತಮ್ಮ ಮನಸ್ಸನ್ನ, ಇದು ಎಷ್ಟು ಚೆನ್ನಾಗಿದೆ, ತಮ್ಮ ಮನಸ್ಸನ್ನು ತಾವೇ ಕರ್ಕೊಂಡು ಹೋಗಿದ್ದಾರೆ. ಶರೀರ ಇಲ್ಲಿದೆ, ಮನಸ್ಸು ರಸಿಕನ ಮಲ್ಲಿದೆ, ಎಲ್ಲರೂ ಮಲಗಿದ್ದಾರೆ. ಸಾಲ ಥಾಕ್, ಇಲ್ಲೇ ಇರು ಮನಸ್ಸು ಅಂತ ಹೇಳ್ತಾರೆ. ಸರಿ, ಅವ್ರ ಮನಸ್ಸು ರಸಿಕನ ಮಲ್ ಕೂತ್ಕೊಂಡಿದೆ. ಅದು ಏನ್ ನೋಡ್ತಾ ಇದೆ, ಕೆಳಗಡೆ ಎಲ್ಲರೂ ಮಲಗಿದ್ದಾರೆ, ರಸಿಕ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಮಲಗಿದ್ದಾರೆ. ಇವ್ರಿಗೇನ್ ಕಾಣ್ತಾ ಇದೆ ಇಲ್ಲಿ ಮಲಗಿದ್ದಾಗ, ನಾನು ನೋಡ್ತಾ ಇದ್ದೇನೆ ಎಲ್ಲ ಶರೀರವೂ ಕೂಡ ಒಂದು ಪರದೆ ರೂಪಾದಲ್ಲಿ ಇದೆ. ಒಳಗಡೆ ಅದೇ ಷಟ್ಚಕ್ರಗಳು ಮತ್ತೆ ಅದೇ ಕುಂಡಲಿನಿ ಶಕ್ತಿ ಎಲ್ಲರಲ್ಲೂ ಅದೇ. ನಾವೇನು ಹೇಳ್ತೀವಿ, ರಸಿಕ ಅವನು ಜಾಡು ಮಾಡಿ ಅವನು ಆ ಜಾತಿ ಈ ಜಾತಿ ಅಂತ. ಇವನೇನು ಹೇಳ್ತಾ ಇದ್ದಾನೆ, ಈ ಶರೀರ ಅವ್ರಿಗೊಂದು ಪರದೆ, ಒಂದು ಹೊದಿಗೆ, ಸುಮ್ಮನೆ ಒಂದು ಮುಸುಕು. ಒಳಗೇನಿದೆ ಅದೇ ಷಟ್ಚಕ್ರ ಕುಂಡಲಿನಿ. ಈ ಮನಸ್ಸು ಅದನ್ನೇ ನೋಡಿತು. ಸಮದರ್ಶನ ಅದು, ಇದು ಪ್ರೇಮಾರ್ಪಣ ಸಮದರ್ಶನ, ಇದು ಪರಮಹಂಸರದು. ಇದೆಲ್ಲ ತುಂಬಾ ನಿಧಾನವಾಗಿ ಒಂದೊಂದೇ ತೆಗೆದುಕೊಂಡು ಆಲೋಚನೆಯನ್ನು ಮಾಡ್ಕೋಬೇಕು ನಾವು. ಪರಮಹಂಸ ಹೇಳಿದ್ರಲ್ಲ, ಇದು ಒಂದು ಹೊಸ ಆಯಾಮವೇ ತೆರೆಕೊಂಡಿದೆ. ಈಗ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ಹೊಸ ಆಯಾಮ ತೆರೆಕೊಂಡಿದೆ. ತುಂಬಾ ಅದ್ಭುತವಾಗಿದೆ. ಜಗಜ್ಜನ ದುಃಖ ಜಾಯ್. ಇದಕ್ಕೆ ಈಗ ದುಃಖ ಭಂಜನ, ಇದನ್ನು ಕೂಡ ಇಲ್ಲಿ ಜಗತ್ತಿನ ದುಃಖ ಎಲ್ಲವೂ ಹೊರಟೋಗ್ತದೆ. ಯಾವ ರೀತಿ, ಇವನ ಸಮದರ್ಶನ ನಮಗೆ ಬಂದರೆ ಅಥವಾ ಅವನ ಪ್ರೇಮ ನಮಗೆ ಅರ್ಪಿತವಾಗಿದ್ದನ್ನ ನಾವು ಅರಿತರೆ ನಮ್ಮ ದುಃಖ ಜಾಯ್. ಹಾಗೆ ಜಗತ್ತಿನ ಎಲ್ಲ ಜನರೂ ಮಾಡಿಕೊಂಡಾಗ ಜಗಜ್ಜನ ದುಃಖ ಜಾಯ್. ನಮೋ ನಮೋ ಪ್ರಭು ವಾಕ್ಯ ಮನಾತೀತ ಮನುವಚನೈಕಾಧಾರ್ ಜ್ಯೋತಿರ ಜ್ಯೋತಿ ಉಜಲ ಹೃದಯ ಕಂದರ ತುಮಿ ತಮೋ ಭಂಜನ ಹಾರ್. ಇಲ್ಲಿ ನೋಡಿ, ನಮೋ ನಮೋ ಅದು ಎಲ್ಲ ಕಡೆ ನಮಸ್ಕಾರ ನಮಸ್ಕಾರ ಅಂತ ಬರುತ್ತೆ. ನಮ್ಮ ಮಂತ್ರಗಳಲ್ಲೂ ಬರ್ತಾವ. ಓಂ ನಮೋ ನಾರಾಯಣಾಯ ನಮ ಶಿವಾಯ ಎಲ್ಲ ನಮೋವನ್ನು ನಿನಗೆ ನಮಸ್ಕಾರ ಅಂತ. ನ ಮಮ ಅದು ಸಂಸ್ಕೃತ, ನನ್ನದಲ್ಲದ್ದು ಅದು ನಿನ್ನದು ಅಂತ ಅರ್ಥ. ನ ಮಮ ಇತಿ ನಮ, ನಮಃ ಅದು ಶ್ರೇಷ್ಠಿ ನಮೋ ಅಂತ ಆಗುತ್ತೆ. ನನ್ನದು ಅಲ್ಲದ್ದು, ನಾನು ಪರಮಾತ್ಮನ ಪ್ರಾರ್ಥನೆ ಮಾಡ್ಬೇಕು, ಯಾವಾಗಲೂ ಕೂಡ ನನ್ನನ್ನು ಇಟ್ಕೊಳ್ಳೋಕೆ ಮಾಡೋಂಗಿಲ್ಲ. ಒಂದಾ ದಾಸ, ಇಲ್ಲ ನಾನು ಅವನ ಭಕ್ತ. ಈ ಶರೀರ ಈ ಮನಸ್ಸಿನ ಐಡೆಂಟಿಟಿ ಬಿಡಲೇಬೇಕು. ಅದಕ್ಕೆ ನಮೋ ನಮೋ ಪ್ರಭು. ಇದು ಪ್ರಭು ಇದೆಯಲ್ಲ, ನಮ್ಮ ಒಡೆಯನಿಗೆ ಪ್ರೀತಿಯಿಂದ ಕರಿಬೇಕಾರೆ ಹೇ ಪ್ರಭು ಅಂತ ಕರಿತೇವೆ. ಅದರಿಂದ ಅವನು ನಮ್ಮ ಒಡೆಯ, ಆದರೂ ಆತ್ಮೀಯ. ಆದ್ದರಿಂದ ಅವನು ಪ್ರಭು. ನಮೋ ನಮೋ ಪ್ರಭು ವಾಕ್ಯ ಮನಾತೀತ. ವಾಕು ಮನಸ್ಸು ಅತೀತ, ಆದರೆ ಮನಸ್ಸು ಮತ್ತು ವಚನಕ್ಕೆ ಅವನೇ ಆಧಾರ. ವಾಕು ಮನಸ್ಸಿಗೆ ಅತೀತ, ವಾಕು ಮನಸ್ಸಿಗೆ ಆಧಾರ. ಇಲ್ಲಿಂದ ಮತ್ತೆ ಇವನೇನ್ ಮಾಡಿದಾನೆ, ಮತ್ತೆ ಅದೇ ಬ್ರಹ್ಮ ತತ್ವ ಕರ್ಕೊಂಡು ಹೋಗ್ತಾರೆ. ಇಲ್ಲಿವರೆಗೂ ಮನುಷ್ಯ ತತ್ವ ಹೇಳ್ದ, ಇಲ್ಲಿಂದ ಮತ್ತೆ ಪರಬ್ರಹ್ಮ ತತ್ವಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈಗ ನಾನು ಮಾತಾಡ್ತಿದ್ದಲ್ಲಿ ಈ ಪದಗಳು, ಈ ಪದಗಳಿಂದ ಅವನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಈಗ ಆಲೋಚನೆ ಮಾಡ್ತಿದ್ಯಲ್ಲ ಈ ಮನಸ್ಸು, ಈ ಮನಸ್ಸಿನಿಂದ ಆ ವ್ಯಕ್ತಿ ಅಥವಾ ಅವತಾರ ತತ್ವವನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ನಾನು ಎಂಬ ದ ಬೇಸಿಸ್ ಆಫ್ ಐ ಕಾನ್ಷಿಯಸ್ನೆಸ್ ಈಸ್ ಹಿ.
ಈಗ ನಾನು ಅಂತ ಹೇಳಲಿಕ್ಕೆ ಅವನು ಅಂತಿದ್ರೆ ಇದು ನಾನು ಅಂತ ಹೇಳಲಿಕ್ಕೆ ಸಾಧ್ಯ. ಆದ್ದರಿಂದಲೇ ಅವನು ಇದಕ್ಕೆ ಆಧಾರ. ಆದರೆ ಇದರ ನನ್ನ ಮೌಖಿಕ ಇನ್ನು ತುಂಬ ಹೀಗೆ ಹೇಳೋದು ಸ್ವಾಮೀಜಿ ಸ್ವಲ್ಪ ಸರಳವಾಗಿ ಹೇಳೋಕ್ಕಾಗಲ್ವಾ ಅಂತ ಹೇಳೋದಿದ್ರೆ, ನೋಡಿಯಪ್ಪ ಇಲ್ಲಿ ಸ್ಪೀಕರ್ಗಳು ಕಾಣ್ತಾ ಇದೆ, ಹೌದೇನು? ನೀವು ಸ್ಪೀಕರ್ ಮುಂದೆ ಕೂತ್ರೆ ನನ್ನನ್ನು ಮರ್ತು ಬಿಡಿ, ಈಗ ವಿಡಿಯೋ ತೆಗಿತಾ ಇದನ್ನು ಮರ್ತು ಬಿಡಿ ಹೇಳ್ತೀನಿ. ಹೊರಗೆ ಕೂತವರು ನಾನು ನೋಡ್ತಿಲ್ಲ ಅಂತ ಭಾವಿಸಿ. ಬರೀ ಸ್ಪೀಕರಲ್ಲಿ ವಾಯ್ಸ್ ಬರ್ತಾ ಇದೆ. ಈ ಸ್ಪೀಕರ್ knows only how to expose or manifest the sound, but it does not recognize the source. ಇಲ್ಲಿ ನಿಮಗೆ ವಾಣಿ ಮಾತ್ರ ಬರ್ತದೆ. ಆ ಸ್ಪೀಕರ್ ಇಂದ ಬಂದಂತ ವಾಣಿ ಈ ಸೋರ್ಸ್ ಅನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅದು ಹೊರಗಡೆ ಇದೆ. ಇಂದ್ರಿಯ ಮೂಲಕ ಗ್ರಾಹ್ಯ ಅಲ್ಲ, ಅನಂತವಾದದ್ದು. ಅದು ಇಂದ್ರಿಯ, ಅದು ಕಿವಿನೋ ಕಣ್ಣೋ ಮೂಗೋ ಬಾಯೋ ಅಂತ ತಿಳ್ಕೊಳ್ಳಿ ಸ್ಪೀಕರ್ನ. ಇದು ಹೊರಗೆ ಹಾಕ್ತಾ ಇದೆ. ಇದರ ಸೋರ್ಸ್ ಇಸ್ ಆಲ್ವೇಸ್ ಥ್ರೂ ಎಲೆಕ್ಟ್ರಿಸಿಟಿ, ಎ ವಾಯ್ಸ್ ಇಸ್ ಸ್ಪೀಕಿಂಗ್. ಅದರಿಂದ ಈ ಸೋರ್ಸ್ ತಿಳಿಬೇಕು ಅಂತಂದ್ರೆ ಅದರಿಂದ ಸಾಧ್ಯ ಇಲ್ಲ, ಇಂದ್ರಿಯದಿಂದ ಸಾಧ್ಯ ಇಲ್ಲ. ಇದರ ಆಧಾರ ಇದಿಲ್ಲದೆ ಅದಿಲ್ಲ. ಆದರೆ ನಮಗೆ ಕಾಣುವುದು ಅದೊಂದೇ. ಆದ್ರಿಂದ ಮನಸ್ಸು ವಚನಗಳಿಗೆ ಆಧಾರ. ಆದರೆ ಇದು ಮನಸ್ಸು ವಚನೆಗೆ ಅವನು ಆಚೆಗಿರ್ತಾನೆ. ಈ ಮೌಖಿಕವಾದ ಇಂದ್ರಿಯ ಅರ್ಥ ಇದನ್ನು ಹಿಡ್ಕೊಂಡು ಈ ಇಂದ್ರಿಯಗಳಿಂದ ಆ ಅರ್ಥವನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನೂ ಬಿಟ್ಟಾಗ ವಂಚನ ಕಾಮಕಾಂಚ ವಂಚಿಸ್ಬೇಕು ಇದನ್ನೆಲ್ಲ. ಆವಾಗ ಮಾತ್ರ ಅವನು ಇದಕ್ಕೆ ಆಧಾರ ಆಗ್ತಾನೆ. ಜ್ಯೋತಿರ ಜ್ಯೋತಿ ಉಜಲ ಹೃದಯ ಕಂದರ ತುಮಿ ತಮೋ ಭಂಜನಹಾರ್. ಈ ಬೃಹದಾರಣ್ಯಕೋಪನಿಷತ್ ಜ್ಯೋತಿಷಾಂ ಜ್ಯೋತಿಹಿ ಅಂತಾನೆ ಅರ್ಥ ಇದೆ. ಇದಕ್ಕೆ ಶ್ಲೋಕ ಇದೆ ಬೃಹದಾರಣ್ಯಕೋಪನಿಷತ್, ಜ್ಯೋತಿಷಾಂ ಜ್ಯೋತಿ, ಜ್ಯೋತಿಗೂ ಜ್ಯೋತಿ ನಾನು ಅಂತ. ಈ ಜ್ಯೋತಿಗೂ ಜ್ಯೋತಿ ಈ ಎರಡು ಅರ್ಥದಲ್ಲಿ ಹೇಳ್ಬೋದು. ಒಂದು ವ್ಯಷ್ಟಿ, ಇನ್ನೊಂದು ಸಮಷ್ಟಿ. ವ್ಯಷ್ಟಿ ಅಂದ್ರೆ ಈ ಶರೀರ ಮನಸ್ಸು, ಸಮಷ್ಟಿ ಅಂದ್ರೆ ಇಡೀ ಜಗತ್ತು. ವ್ಯಕ್ತವಾದ ಪ್ರಪಂಚ ಇಟ್ಕೊಂಡಾಗ ಯಾವುದು ಜ್ಯೋತಿ ಯಾರ್ರೀ ಇಲ್ಲಿ? ಸೂರ್ಯ, ಚಂದ್ರ, ನಕ್ಷತ್ರ ಮತ್ತು ಬೆಂಕಿ. ಈ ಭೂಮಿನಲ್ಲಿ ಬೆಂಕಿ. ಈ ಕಾಸ್ಮಿಕ್ ಇದರಲ್ಲಿ ನೋಡಿದಾಗ ನಮಗೆ ಸೂರ್ಯ, ಚಂದ್ರ, ನಕ್ಷತ್ರ ಇವರೇ ಜ್ಯೋತಿ. ಮುಂಡಕೋಪನಿಷತ್ ಏನು ಹೇಳ್ತೇವೆ? ನ ತತ್ವ ಸೂರ್ಯೋ ಭಾತಿ ನಮೇ ವಿದ್ಯುತೋ ಭಾತಿ, ನ ತತ್ವ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾತಿ ಕುತೋಯ ಮಗ್ದಿಹಿ. ಇದು ಕಠೋಪನಿಷತ್ ಏತ ಬರುತ್ತೆ, ಎರಡು ವಾಕ್ಯ ಆ ಕಡೆ ಬರುತ್ತೆ, ಅಲ್ಲಿ ಇಲ್ಲಿ ಕನ್ಫ್ಯೂಷನ್ ಆಗುತ್ತದೆ. ನ ತತ್ವ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾತಿ ಕುತೋಯ ಮಗ್ದಿಹಿ. ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವವಿದಂ ವಿಭಾತಿ. ಏನ್ ಹೇಳುತ್ತೆ ಮುಂಡಕೋಪನಿಷತ್ತು? ನೋಡಪ್ಪ, ಅದರ ಮುಂದೆ ನ ತತ್ರ ಸೂರ್ಯೋಭಾತಿ, ಅಲ್ಲಿ ಈ ಸೂರ್ಯ ಚಂದ್ರರ ಬೆಳಕು ಯಾವುದು ಬೆಳಗೋದಿಲ್ರಿ. ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಬೆಳಕು ಬೆಳಗೋದಿಲ್ಲ. ಇನ್ನು ಈ ಭೂಮಿನಲ್ಲಿರೋಕಂತ ಬೆಂಕಿ ಕತೆ ಏನ್ರಿ ಹೇಳೋದು? ಸೂರ್ಯ ಚಂದ್ರ ಬೆಳಕೇ ಬೆಳಕಲ್ಲ ಅಂದಮೇಲೆ ಈ ಬೆಂಕಿ ಬೆಳಕ? ತಮೇವ ಭಾಂತಂ ಅನುಭಾತಿ ಸರ್ವಂ. ಆ ಆತ್ಮದ ಬೆಳಕಿರೋದ್ರಿಂದ, ಅದು ಆತ್ಮ ಅಂತ ಹೇಳಿ ಪರಬ್ರಹ್ಮ ಅಂತ ಬರುತ್ತೆ. ಆ ಪರಬ್ರಹ್ಮದ ಬೆಳಕಿರೋದ್ರಿಂದ ಈ ಸೂರ್ಯ ಚಂದ್ರರೆಲ್ಲ ಬೆಳಗ್ತಾ ಇದ್ದಾರೆ. ಅದಿಲ್ವೋ? ಇದು ಇಲ್ಲ. ಜ್ಯೋತಿಷಾಂ ಜ್ಯೋತಿ. ಅದು ಇಲ್ಲಿಗೆ ಹೇಳ್ರಿ. ಈಗ ಕಾಸ್ಮಿಕ್ ಹೇಳ್ತಾ ಇದ್ದಾರೆ, ನಮ್ಗೆ ಅದು ಅರ್ಥ ಆಗಲ್ರಿ. ಅದೆಲ್ಲ ಸೂರ್ಯ ಚಂದ್ರ ಬೆಳಗುತ್ತೋ ಬಿಡುತ್ತೋ ಯಾರಿಗೂ ಗೊತ್ತು, ಮಲಗ್ದಾಗ ಎಲ್ಲ ಮರ್ತೋಗ್ತದೆ. ಈ ಮನ್ಸು ಶರೀರ ಇಟ್ಕೊಂಡು ಏನ್ ಹೇಳೋದು? ಈ ಕಣ್ಣು ರೂಪವನ್ನ ನೋಡುತ್ತೆ. ಹೇಗೆ ನೋಡುತ್ತೆ? ಬೆಳಕಿದ್ದರೆ ಮಾತ್ರ ರೂಪ ಕಾಣ್ತದೆ. ಬುದ್ಧಿಯಲ್ಲಿ ಬೆಳಕು ಜ್ಯೋತಿ ಇದ್ರೆ ಮಾತ್ರ ನಾವು ಗ್ರಾಹ್ಯವಾಗ್ತದೆ ವಸ್ತು. ಇದಕ್ಕೆ ಬೆಳಕು ಯಾರು? ಒಳಗಡೆ ಇರ್ತಕ್ಕಂಥ ಅವನೇ. ಈ ಬೆಳಕಿಲ್ಲದೆ ಈ ಕಣ್ಣು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಶರೀರ ಕೆಲಸ ಮುಗಿದು ಮೇಲೆ ಹೋದ ಮೇಲೆ ಸುಮ್ಮನೆ ಮಲಗಿರುತ್ತೆ, ನೀವು ಕಣ್ತಿರ್ರಿ, ಅದಕ್ಕೆ ಯಾವ ಬೆಳಕು ಬಿಡುವುದಿಲ್ಲ. ಯಾಕೆ? ಒಳಗಿರ್ತಕ್ಕಂಥ ಜ್ಯೋತಿ. ಯಾವುದರ ಜ್ಯೋತಿ? ಕಣ್ಣು ಬುದ್ಧಿ ಆಧಾರವಾದಂಥ ಜ್ಯೋತಿ ಅದಿಲ್ಲ ಮೇಲೆ ಈ ಕಣ್ಣು ಬುದ್ಧಿಗೆ ಯಾವ ಬೆಳಕು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಗ್ರಾಹ್ಯವಾಗುವುದಿಲ್ಲ. ಅದು ಯಾರು? ಅವನೇ. ಅವನು ಯಾರು? ಶ್ರೀರಾಮಕೃಷ್ಣ ಪರಮಹಂಸ. ಅವನು ಯಾರು? ಮುಂದೆ ಲೀಲಾ ಪ್ರಸಂಗ ಬರ್ತೇನೆ, ಈಗ ಮುಂದೆ ಹೊರನಿರ್ಸಕ್ಕೆ. ಇವನು ಉಜಲ ಹೃದಯ ಕಂದರ. ಹೃದಯ ಅಂತಂದ್ರೆ ಇಲ್ಲಿ ನಾವು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ, ಈಗ ನಿಂತ್ಕೊಳ್ಬಾರ್ದು ಜಾಸ್ತಿ. ಉಜಲ ಹೃದಯ ಕಂದರ. ನನ್ನ ಹೃದಯ ಕಂದರ ಅಂದ್ರೆ ಇಲ್ಲಿ ತಮಸ್ ತುಂಬಿದೆ, ಇಲ್ಲಿ ಅಜ್ಞಾನ ಇದೆ ಹೃದಯದಲ್ಲಿ. ಇದು ನೀನ್ ಜ್ಯೋತಿಷಾಂ ಜ್ಯೋತಿಹಿ ನೀನ್ ಹೇಳಿದ್ರು ಕೂಡ ನಮಗೆ ಅರ್ಥ ಆಗ್ತಾ ಇಲ್ವಲ್ಲ. ಯಾಕೆ? ಒಳಗಡೆ ಅಜ್ಞಾನ, ತಮಸ್ಸಿನ ರೂಪ ಅಜ್ಞಾನ ಇರೋದ್ರಿಂದ ಅದು ಬೆಳಕು ಅರ್ಥ ಆಗ್ತಾ ಇಲ್ಲ. ಹೃದಯ ಅಂತಂದ್ರೆ ಇಲ್ಲಿ ಹೃದ್ ಅಂದ್ರೆ ಪದ, ಅದು ಪ್ರಾತಿಪದಿಕ. ಹೃದಯ ಅಂದ್ರೆ ಸಪ್ತಮಿ ವಿಭಕ್ತಿ. ಅಂದ್ರೆ ಏನು? ಅಲ್ಲಿ ಹೃದಯದಲ್ಲಿ. ಈ ನಮ್ಗೆ ಯಾರ ಕೇಳ್ತಾರೆ ಗ್ರಾಮರ್ ಎಲ್ಲ ಏನು ಅಂದ್ರೆ ಈ ಹೈಸ್ಕೂಲಲ್ಲ ನಮ್ಗೆ ಶಾಲೆಯಲ್ಲಿ ಪಾಠ ಮಾಡೋದಕ್ಕೆ ಅಭ್ಯಾಸ ಮಾಡಿಸ್ತಾರಲ್ಲ. ಈಗ
ಈಗಲೂ ಕೂಡ ನೆನಪಿದೆ ಹೈಸ್ಕೂಲ್ನಲ್ಲಿ. ಏನು ರಾಮನು ಊ ಅನ್ನು ಇಂದಾಗೆ ದೆಸೆಯಿಂದ ಆ ಅಲ್ಲಿ, ಇದೇ ತಾನೆ ರಾಮನು ರಾಮನನ್ನು ರಾಮನಿಗೆ ರಾಮನ ದೆಸೆಯಿಂದ ರಾಮ ಅನ್ನ ಅಲ್ಲಿ, ಇದೇ ಸಪ್ತಮಿ ಬಗ್ಗೆ. ಇದರಲ್ಲಾದ್ರೆ ಸಂಸ್ಕೃತದಲ್ಲಿ ಪ್ರಥಮ ಸಂಬೋಧ ಹೇ ರಾಮ ಅಂತ ಒಂದು ಸಂಬೋಧನ ಸೇರ್ಕೊಳ್ಳುತ್ತೆ. ಹೃದಯ ಅಂತ ಅರ್ಥ ಮಾಡ್ಕೊಂಡ ತಕ್ಷಣ ಹೃದಯದಲ್ಲಿ ಅಂತ ಅಲ್ಲಿ ಪದ ಬಂದ್ಬೇಕು. ಸಂಸ್ಕೃತ ಸ್ವಲ್ಪ ಯಾಕೆ ಕಷ್ಟ ಅಂದ್ರೆ ಶಬ್ದ ಗೊತ್ತಿಲ್ಲ ನಮಗೆ, ಕನ್ನಡದಲ್ಲಿ ಸಲೀಸು, ಸಂಸ್ಕೃತ ಗೊತ್ತಾಗಲ್ಲ. ಅಂದ್ರೆ ಹೃದಯ ಅಂತಂದ್ರೆ ಹೃದಯದಲ್ಲಿ. ಈ ಹೃದಯದಲ್ಲಿ ನೀನು ನನ್ನ ಕಂದರದಲ್ಲಿ ಬೆಳಕನ್ನು ನೀಡಬೇಕು. ಯಾವ ರೀತಿ? ತೇಷಾಮೇವಾನುಕಂಪಾರ್ಥಂ ಮಹಾಮಗ್ನಾಜಂ ತಮಃ ನಾಶಮಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಇದು ಭಗವದ್ಗೀತೆಯಲ್ಲಿ 15 ವಿಭೂತಿ ಯೋಗ 10ನೇ ಅಧ್ಯಾಯ. ಅದರಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಗೊತ್ತು? ತೇಷಾಂ ಅನುಕಂಪಾರ್ಥಂ, ನಿಮ್ಮ ಮೇಲೆ ನನಗೆ ಅನುಕಂಪ ಇದೆ. ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನ್ ಮುಂದೆ ಇಟ್ಕೊಂಡು, ನಿಮ್ಮ ಮೇಲೆ ನನಗೆ ಅನುಕಂಪ ಇದೆ. ಯಾವ ರೀತಿ ಅನುಕಂಪ ಇದೆ? ಅಹಂ ಅಗ್ನಾಜಂ ತಮಃ ನಾಶಮಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾವತ. ನಿನ್ನ ಒಳಗಡೆ ಜ್ಞಾನದೀಪವಾಗಿ ಕುಳಿತುಕೊಂಡು, ಬುದ್ಧಿ ಅಥವಾ ಹೃದಯ ಎರಡರ್ಥನು ಹೇಳ್ತಾರಲ್ಲಿ, ನಿನ್ನ ಹೃದಯದಲ್ಲಿ ಕುಳಿತುಕೊಂಡು ನನ್ನ ಜ್ಞಾನದಿಂದ ನಿನ್ನ ತಮಸ್ಸನ್ನ ತೆಗೆದು ಹಾಕ್ತೇನೆ. ಯಾಕೆ? ನಿನ್ನ ಮೇಲೆ ನನಗೆ ಅನುಕಂಪ ಇದೆ. ಈ ತೇಷಾಂ ಇವ ಅನುಕಂಪಾರ್ಥಂ, ನಿನ್ನ ಮೇಲೆ ನನಗೆ ಅನುಕಂಪ ಇರೋದ್ರಿಂದ ನಿನ್ನ ಹೃದಯದಲ್ಲಿ ಕುಳಿತು ನನ್ನ ಜ್ಞಾನ, ಅದು ಭಾಸ್ವತ, ಏನು ಪ್ರಕಾಶಮಾನವಾದ ಈ ಜ್ಞಾನದಿಂದ ನಿನ್ನ ಅಜ್ಞಾನವನ್ನು ತೆಗೆದು ಹಾಕುತ್ತೇನೆ. ತುಮಿ ತಮೋ ಭಂಜನಹಾರ. ಯಾವ ರೀತಿ? ಉಜಲ ಹೃದಯ ಕಂದರ. ಇನ್ ಮಿಕ್ಕಿತ್ ಸಾಲಿದೆಯಲ್ಲ, ಯಾವ್ದಿದು? ದೇದೆ ಲಂಗ್ ರಂಗ್ ಭಂಗ್ ಬಾಜೆ ಅಂಗ ಸಂಗ ಮೃದಂಗ್. ಇದು ನಮ್ಮ ಪಕ್ವಾಸ್ ಬೋಲ್ ಆಗಿ ಉಪಯೋಗಿಸ್ಬೋದು, ಅಥವಾ ಇದು ಕೆಲವರು ಭಾವಿಸ್ತಾರೆ ಇದು ನರ್ತನಕ್ಕೆ ಉಪಯೋಗಿಸ್ತಾ ಇರ್ತಾರೆ. ಹಲವು ರೀತಿ ಇದೆ. ಏನಂದ್ರೂ ಕೂಡ ಮೂಲ ಸ್ರೋತ ಇದಕ್ಕೂ ಕೊನೆಗೇನು ಅವನು ಭಾವುಕನಾಗಿ ಈ ಒಂದು ಹಾಡಿನ ಲಯಕ್ಕೆ ಸೇರ್ಕೊಳ್ಳೋದಷ್ಟೇ. ಇದು ಗಾಯಿಸಿ ಚಂದ್ ಬಕತವರಿಂದ ಆರತಿ ತೋಮಾರ್, ಎಲ್ಲ ಭಕ್ತರು ಸೇರಿ ಹಾಡ್ತಾ. ಇದು ಸರಳವಾಗಿದೆ. ಜಯ ಜಯ ಆರತಿ ತೋಮಾರ್, ಹರ ಹರ ಆರತಿ ತೋಮಾರ್, ಶಿವ ಶಿವ ಆರತಿ ತೋಮಾರ್. ಆಮೇಲೆ ಖಂಡನ ಭವ ಬಂಧನ ಜಗವಂದನ ವಂದಿ ತೋಮಾಯ್. ಇಲ್ಲಿಗೆ ನಮ್ಮ ಒಂದು ಸಂಕಲ್ಪದ ಒಂದು ಭಾಗ ಮುಗಿತೀಗ. ಆದಷ್ಟು ಎಷ್ಟು ಇವತ್ತು 7ನೇ ದಿವಸ, 2, 4, 6, ಇವತ್ತು 7ನೇ ದಿವಸ, 6.5 ದಿವಸಕ್ಕೆ ಸುಮಾರಾಗಿ ಒಂದು ಎಷ್ಟು ನಮ್ಮ ಬುದ್ಧಿಮಟ್ಟಕ್ಕೆ ಸಮಯಕ್ಕೆ ಸೇರಿಸಿಕೊಂಡು ಈ ಶ್ರೀರಾಮಕೃಷ್ಣರ ಮೇಲೆ ನಮ್ಮ ವಿವೇಕಾನಂದರು ಬರೆದಂಥ ರಾತ್ರಿಕಂ ಮುಗಿಸಿದ್ದೇವೆ. ಈಗ ಈಗಲೂ ಸಂಜೆ ಆಯ್ತು, ಸಮಯ ಆರತಿ ಸಮಯವೇ ಇದು. ಈಗ ಸ್ವಲ್ಪ ಈ ನಾವು ದಿವ್ಯ ಭಾವಕ್ಕೆ ಪ್ರವೇಶ ಮಾಡುವ ಮುನ್ನ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದ ಬಗ್ಗೆ ಕೆಲವು ವಿಚಾರವನ್ನು ತಿಳಿಬೇಕು. ಈಗ ಶ್ರೀರಾಮಕೃಷ್ಣ ವಚನವೇದದ ಬಗ್ಗೆನೇ ನಾವು ಒಂದು 3-4 ಉಪನ್ಯಾಸವನ್ನು ತೆಗೆದುಕೊಂಡು, ಯಾಕಂದ್ರೆ ವಚನವೇದದಲ್ಲಿ ವಾಣಿ ಸಿಗತ್ತೆ, ಇದು ಹೇಗೆ ಬರ್ದ ಅಂತ ಅರ್ಥ ಆಗ್ಲಿಲ್ಲ, ಯಾಕೆ ಬರ್ದ ಅಂತ ಅರ್ಥ ಆಗ್ಲಿಲ್ಲ, ಏನು ಅಂತ ಅರ್ಥ ಆಗುದಿಲ್ಲ. ಹಾಗೇನೆ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವೇ ಬಹಳ ಮುಖ್ಯವಾದ ಅದ್ಭುತವಾದ ಆಧ್ಯಾತ್ಮಿಕ ಗ್ರಂಥ. ಒಂದು ವಿಚಾರ ನೀವು ಖಂಡಿತವಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಕನ್ನಡ ಬರೋರು ಯುಗಾವತಾರ ಶ್ರೀರಾಮಕೃಷ್ಣ ಮೊದಲು, ಅದು ಬರಕ್ಕಿಂತ ಮುಂಚೆ ಸೋಮನಾಥಾಂಧ್ರದ್ದು ಪುಸ್ತಕ ಇತ್ತು ನಮ್ಮ ಮಠದಲ್ಲಿ. ಮತ್ತು ಪುರುಷೋತ್ತಮಾಂಜಿ ಮಹಾರಾಜ ಬರೆದ ಮೇಲೆ ಯುಗಾವತಾರ ಶ್ರೀರಾಮಕೃಷ್ಣ ನಮಗೆ ಶ್ರೀರಾಮಕೃಷ್ಣರ ಒಂದು ಜೀವನದ ಒಂದು ಗ್ರಂಥವಾಗಿ ಲಭ್ಯ ಆಯಿತು. ಆದರೆ ನಾವು ಆಶ್ರಮಕ್ಕೆ ಬರೋ ಸಂದರ್ಭದಲ್ಲಿ ನಾವು ಓದಿದ್ದು ಮೊದಲು ಯುಗಾವತಾರ ಶ್ರೀರಾಮಕೃಷ್ಣ ಮೊದಲು ಓದಿದ್ದು. ಮಠಕ್ಕೆ ಸೇರಿದ ಮೇಲೆ ಇಂಗ್ಲಿಷ್ನಲ್ಲಿ ದ ಗ್ರೇಟ್ ಮಾಸ್ಟರ್ ಓದಿದ್ದು. ದ ಡಿವೈನ್ ಪ್ಲೇ ಚೇತನಾಂಜಿತ್ ಬಂದಿರಲಿಲ್ಲ ಆಗಿನ್ನು. ನಾವು ಓದಿದ್ದು ಗ್ರೇಟ್ ಮಾಸ್ಟರ್. ಆಮೇಲೆ ನಮ್ಗೆ ಅರ್ಥ ಆಯ್ತು, ಈ ಗ್ರಂಥದ ಅರ್ಥ ಆಗಿದ್ದೇ ಗ್ರೇಟ್ ಮಾಸ್ಟರ್ ಓದ್ಲಿಕ್ಕೆ ಶುರು ಮಾಡಿದ ಮೇಲೆ. ನಿಮಗೆ ಕನ್ನಡ ಬರುತ್ತೆ, ಬರೀ ಕನ್ನಡ ಬರೋರು ಏನ್ ಮಾಡಿಯಪ್ಪ, ಯುಗಾವತಾರ ಶ್ರೀರಾಮಕೃಷ್ಣ ಮೊದಲು ಓದಬೇಕು. ಓದಿದ ಮೇಲೆ ದಯವಿಟ್ಟು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಕನ್ನಡದಲ್ಲಿ ಓದಿ. ಯಾರಿಗೆ ಆಂಗ್ಲ ಭಾಷೆ ಬರುತ್ತೆ, ನಾನು ಕನ್ನಡದಲ್ಲಿ ಓದಿಲ್ಲ, ಯುಗಾವತಾರ ಮಾತ್ರ ಓದಿನಿ, ಲೀಲಾ ಪ್ರಸಂಗ ಕನ್ನಡದಲ್ಲಿ ಓದಿಲ್ಲ. ನಾನು ಆಮೇಲೆ ಈ ಟ್ರೈನಿಂಗ್ ಸೆಂಟರಲ್ಲಿ ಕನ್ನಡ ಉಪಯೋಗವೇ ಇಲ್ಲ. ಐದರ್ ಯಾವ ಟು ಬೆಂಗಾಲಿನಲ್ಲಿ ಕ್ಲಾಸ್ ಅಟೆಂಡ್ ಮಾಡಬೇಕು, ಇಲ್ಲಿ ಇಂಗ್ಲೀಷ್, ಯಾಕಂದ್ರೆ ಅದು ವೆಸ್ಟ್ ಬೆಂಗಾಲ್ನಲ್ಲಿ ಕೂತಿರ್ತೀವಿ ನಾವು. ಇಂಗ್ಲೀಷು ಇಲ್ಲ ಬೆಂಗಾಲಿ ನಮ್ಗೆ ಬರ್ತಿರ್ಲಿಲ್ಲ. ಅದರಿಂದ ಆಂಗ್ಲ ಭಾಷೆಗೆ ಹೋಗ್ತಾ ಇದ್ದಿದ್ದು ನಾವು. ಅದರಿಂದ ನಾವು ಅದೇನ ಮೊದಲೇ ಅಲ್ಲಿಗೆ ಹಂಗೆ ಹೊರಟೋಯ್ತು. ನೀವು ಕನ್ನಡ ಬರೋರು
ನೀವೆಲ್ಲರೂ ಕೂಡ ಯುಗಾವತಾರ ಓದಿದ ಮೇಲೆ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನ ಓದಬೇಕು ಅಂತ ಹೇಳೋದಿಲ್ಲ, ಓದಲೇಬೇಕು. ಯಾಕೆ ಅಂತ ಇನ್ನು ಮುಂದುವರಿಸ್ತೇನೆ ನಾನು. ಆಮೇಲೆ ಇಂಗ್ಲಿಷ್ ಬಂದವರು ದ ಗ್ರೇಟ್ ಮಾಸ್ಟರ್ ಆ ಡಿವೈನ್ ಪ್ಲೇ ಇದನ್ನು ಇಟ್ಕೊಂಡು ಓದಬೇಕು. ಎಷ್ಟೋ ವಿಚಾರಗಳು ನಮಗೆ ಸಿಕ್ಕೋದಿಲ್ಲ. ಈಗ ಈ ಶಾರದಾಂಜಿ ಏನ್ ಬರೆದಿದಾರಲ್ಲ ಅದು ಭಾವ ಇಳಿದಿಲ್ಲ ಯುಗಾವತಾರದಲ್ಲಿ. ನಿಮಗೆ ಇದು ಅರ್ಥ ಆಗಬೇಕು ಅಂದ್ರೆ ಸಾಧನೆ ಜೊತೆಗೆ ತಗೊಂಡು ಹೋಗ್ಬೇಕು, ಅವೆಲ್ಲ ಇದೆಲ್ಲ ಅರ್ಥ ಆಗೋದು. ಶ್ರೀರಾಮಕೃಷ್ಣ ಪರಮಹಂಸರು ಅವತಾರ ಅಂತ ಹೇಳೋಕ್ಕೆ ಇವರೆಲ್ಲ ಯಾವುದು ಆಧಾರ, ಶಾಸ್ತ್ರ ಆಧಾರ ಎಲ್ಲಿದೆ ಅಂತ ಭೈರವಿ ಬ್ರಾಹ್ಮಣಿಯಿಂದನೇ ವಿಚಾರ ಶುರುವಾಯಿತು. ಮಥುರ ಭಾವನು ಈ ಪ್ರಶ್ನೆ ಮಾಡಿದ್ದ. ನಮ್ಮ ಭೈರವಿ ಬ್ರಾಹ್ಮಣಿ 2 ಉದಾಹರಣೆಯನ್ನು ಕೊಡ್ತಾಳೆ ಇವತ್ತು ಪ್ರಸ್ತುತ. ಭಾಗವತದಲ್ಲಿ 24 ಅವತಾರಗಳು ವರ್ಣಿತವಾಗಿದೆ. ಅವತಾರಾಹ ಅಸಂಖ್ಯಾಹ ಅಂತ ಹೇಳಿ ಬಿಟ್ಟು ಬಿಡುತ್ತೆ. ಆಮೇಲೆ 24 ವರ್ಣನೆ ಆದ್ಮೇಲೆ ಮುಂದಕ್ಕೇನು ಹೇಳುತ್ತೆ, ಅವತಾರಾಹ ಅಸಂಖ್ಯಾಹ. ಇದು ಹೇಳದೇ ಇದ್ರೆ ಶ್ರೀರಾಮಕೃಷ್ಣ ಅವತಾರ ಅಂತ ಸೇರಿಸಲಿಕ್ಕೆ ಆಗುವುದಿಲ್ಲ. ಅದರಿಂದ ಒಂದು ಭಾಗವತ, ಇನ್ನೊಂದು ಭಗವದ್ಗೀತೆ. ಯದಾ ಇದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಮೋಸ್ಟ್ ಫೇಮಸ್ ಸ್ಟೇಟ್ಮೆಂಟ್. ಅದಕ್ಕೆ ಅರ್ಥ ಇಲ್ಲ ಅಂತ ಆಗ್ತದಲ್ರಿ. ಈ ದಶಾವತಾರದ ಕಾನ್ಸೆಪ್ಟು ನಮ್ಮದಲ್ಲ, ಇದು ಅರ್ಥ ಮಾಡ್ಕೋಬೇಕು ನೀವು. ಈ ವಿಚಾರಗಳೇ ಅರ್ಥ ಆಗೋದಿಲ್ಲ. ಅದಕ್ಕೆ ನೀವು ಋಷಿಗಳು ಬರೆದಿದ್ದಾರೆ ಓದ್ಲಿಲ್ಲ ಅಂತಂದ್ರೆ ಇದು ಅರ್ಥ ಆಗೋದಿಲ್ಲ. ದಶಾವತಾರ ಒಂದು ಹಂತಕ್ಕೆ ಒಂದು ಸೀಮಿತಕ್ಕಷ್ಟೇ. ಹಾಗಾದ್ರೆ ದಶಾವತಾರ ಮಾತ್ರ ಅವತಾರ ಅಂತ ನಾವು ತೆಗೆದುಕೊಂಡ್ರೆ ನಾವು ಬೇರೆ ಧರ್ಮದ ತರ ಒಂದೇ ತತ್ವ, ಒಂದೇ ಗ್ರಂಥ, ಒಂದೇ ದೇವ್ರು ಹೇಳ್ದಂಗೆ ಆಗ್ತದದು. ಹಾಗಾದ್ರೆ ಈಗ ನಮ್ಗೆ ಯಾರು ಬರೋದಿಲ್ವನ್ರಿ? ಬರ್ಬೇಕಲ್ಲ. ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತು ಭಾರತ. ಹಾಗಾಗ್ಬೇಕು ಅಂದ್ರೆ ಅವನು ಅವಾಗ ಬರಲೇಬೇಕು. ಅವಾಗ ಬರ್ಬೇಕಂದ್ರೆ 10ಕ್ಕೆ ಹೇಗೆ ನಿಲ್ಲಿಸ್ತೀರಿ? ಹಾಗೆ ನಿಲ್ಸಕ್ಕಾಗೋದಿಲ್ಲ ಅದು. ಆದ್ರಿಂದಲೇ ಇದು ಶಾರದಾ ಅಂದ್ರೂ ಕೂಡ ಇದನ್ನೆಲ್ಲ ವರ್ಣನೆಯನ್ನು ಮಾಡ್ತಾರೆ ಲೀಲಾ ಪ್ರಸಂಗದಲ್ಲಿ ಅಲ್ಲಲ್ಲಿ. ಅಂದ್ರೆ ನೀವು ಓದೋ ಹೊತ್ತಿಗೆ ಒಂದು ಸಲ ಓದ್ಬೇಕು, 2ನೇ ಸಲ ನಿಧಾನಕ್ಕೆ ಓದಾಗ್ಲಿ ಎಲ್ಲೆಲ್ಲಿ ಏನೇನು ನೆನಪಾಗುತ್ತೆ, ಇಲ್ಲಾಂದ್ರೆ ಒಟ್ಟಿಗೆ ಹೇಳಕ್ ಆಗುದಿಲ್ಲ. ಅದೇ ಒಂದು. ಅದಕ್ಕೆ ಈ 2 ಆಧಾರದ ಮೇಲೆ ನಮಗೆ ಈ ಶ್ರೀರಾಮಕೃಷ್ಣ ಪರಮಹಂಸ ಅವತಾರ ಹೌದು ಅನ್ನೋಕ್ಕೆ ಯಾವ ಸಂಶಯವೂ ಇಲ್ಲ. ಒಂದು ಭಾಗವತ, ಇನ್ನೊಂದು ಭಗವದ್ಗೀತೆ. ಈ ಲೀಲಾ ಪ್ರಸಂಗ ಇದೆಯಲ್ಲ, ಶಾರದಾಂಜಿ ಬರಿಬೇಕಾದ್ರೆ ಅಥವಾ ಬರೆದ ಮೇಲೆ 1-2 ಅಂಶಗಳನ್ನಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತೇನು? ಪರಮಹಂಸರ ಸಂಪರ್ಕಕ್ಕೆ ಬಂದಾಗ ಕೆಲವರ ವಿಚಾರ ಏನಿತ್ತು, ಪರಮಹಂಸರನ್ನ ಅನುಸರಿಸಿ ಬರ್ತಾ ಇದ್ದಾರೆ. ಪರಮಹಂಸರು ಹೆಸರು ಬಂದಾಯ್ತು, ಈಗ ಸ್ವಲ್ಪ ಕೇಶವನ ಹತ್ರ ಇಲ್ಲ, ಈಗ ಜನ ಬರ್ತಾ ಇದ್ದಾರೆ. ಬಂದಾಗ ಪರಮಹಂಸರ ಬಳಿಗೆ ಯಾಕೆ ಹೋಗ್ತಾ ಇದ್ರು ಜನ? ಇದನ್ನ ಶಾರದಾಂಜಿ ಬರೀತಾರೆ. ಕೆಲವರು ಹೋಗ್ತಾ ಇದ್ದಿದ್ದು, ಈ ಪರಮಹಂಸ ನನ್ನ ಮನಸ್ಸಿಗೆ ಅನುಕೂಲವಾಗಿ ಮಾತಾಡ್ತಾನೆ, ಇವನು ನಾನು ಏನು ಅನ್ಕೊಂಡೋ ಅದನ್ನೇ ಹೇಳ್ತಾ ಇದ್ದಾನಲ್ಲ ಇವನು ಅಂತ, ಅದನ್ನ ಕೇಳಲಿಕ್ಕೆ ಆಪ್ಯಾಯ, ವೆರಿ ಪ್ಲೆಸೆಂಟ್ ಟು ಹಿಯರ್. ಯಾಕೆ ನಾನು ಅರ್ಥ ಮಾಡ್ಕೊಂಡು ನಂಗೆ ಹೇಳ್ತಾ ಇದ್ದಾರಲ್ಲ, ಅದಕ್ಕಾಗಿ ಹೋಗ್ತಾ ಇದ್ರು. ಇವ್ರನ್ನ ಒಂದು ಕ್ಯಾಟಗರಿ ಮಾಡ್ತಾರೆ. ಬಂದಂತ ಪರಮಹಂಸರನ್ನ ಅರಸಿ ಬಂದಂತವರಲ್ಲೂ ಕೂಡ ದೀಸ್ ಆರ್ ಆಲ್ ಸೆಲ್ಫಿಶ್ ಪೀಪಲ್. ಮೇ ಬಿ ಎ ಮೋಟಿವ್, ಅಂದ್ರೆ ಒಳ್ಳೆ ಉದ್ದೇಶ ಇಟ್ಕೊಂಡೇ ಬರ್ತಿರ್ಬೋದು ಪರಮಹಂಸನ ನೋಡ್ಲಿಕ್ಕೆ. ಇಂಥ ಬಂದಂತ ಉದ್ದೇಶದಲ್ಲೂ ಈ ಭಕ್ತರನ್ನ ಸೆಲ್ಫಿಶ್ ಅಂತ ಶಾರದಾಂಜಿ ಹೇಳ್ತಾರೆ. ಇವರಲ್ಲಿ ಕೆಟಗರಿ ಇದೆ. ಇವ್ರು 1ನೇ ಹಂತ. 2ನೇ ಹಂತ ಸೆಲ್ಫಿಶ್ನೆಸ್ ಇದೆ, ಸ್ವಲ್ಪ ಕಡಿಮೆ. 2ನೇ ಹಂತದವರು ಅವ್ರೇನ್ ಹೇಳ್ತಾರೆ, ಇವರು ಇಷ್ಟೊಂದು ದೇವದೇವಿಯರ ಬಗ್ಗೆ ಎಲ್ಲ ಮಾತಾಡ್ತಾರಲ್ಲ, ಆ ದೇವದೇವಿಯರ ಬಗ್ಗೆ ನಾನು ಕೇಳಬೇಕು ಅಂತಿದ್ದೇನೆ ಅಂತ ಬರ್ತಾರೆ ಇವರು. 2ನೇ ಹಂತದವರು. ಇದೆಲ್ಲ ಎಷ್ಟು ಅನಲೈಸ್ ಮಾಡಿದೆ ಗೊತ್ತಾ? ಶಾರದಾಂಜಿ ಇಸ್ ಮೋಸ್ಟ್ ವಂಡರ್ಫುಲ್. ಅವ್ರಿಗಾಗದೆ ಇನ್ಯಾರಿಗಾಗತ್ತೆ? ವಿವೇಕಾನಂದರು ಕೂಡ ಆಗ್ಲಿಲ್ಲ ಬರೀಲಿಕ್ಕೆ. 2ನೇ ಕ್ಯಾಟಗರಿ ಇವರು ಕೂಡ ಸೆಲ್ಫಿಶ್ ಅಂತೆ. ಸ್ವಲ್ಪ ಪರವಾಗಿಲ್ಲ, ಆದ್ರೂ ಸೆಲ್ಫಿಶ್. 3ನೇ ಹಂತದವ್ರು ಯಾರು ಗೊತ್ತೇನೋ? ಪರಮಹಂಸರನ್ನ ಅವಾಗ ಭಾವ ಸಮಾಧಿ ಹೋಗ್ತಾ ಇದ್ರಲ್ಲ, ನಮಗೂ ಯಾರೋ ನೋಡಿದ್ರೆ ಒಂದ್ ಸ್ವಲ್ಪ ಖುಷಿ ಆಗುತ್ತೆ. ನಮ್ಮ ಆಸೆಗಳೇನೇ ಇರಲಿ, ನಮಗೂ ಒಂದು ಅನುಭವ ಈಗಾದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಸುತ್ತಲ್ಲ ಇಲ್ವಾ? ಆದ್ರೆ ಅದಕ್ಕೆ ಬೇಕಾದಂತಹ ತಪಸ್ಸನ್ನ ಮಾಡ್ಲಿಕ್ಕೆ ಸದ್ಯಕ್ಕಂತೂ ಮನಸ್ಸು ತಯಾರಿಲ್ಲ. ಆಸೆ ಇರ್ಬೋದು, ತುಂಬಾ ಆಸೆಗಳಿದೆ ಜೀವನದಲ್ಲಿ, ಎಲ್ಲವೂ ಆಗೋದಿಲ್ವಲ್ಲ. ಅದರಿಂದ ಏನೋ ಆಸೆಗಳಿದ್ದಕ್ಕೆ ನೆನ್ನೆಲ್ಲ ಕತ್ರಿ ಆಗೋಗ್ಬಿಟ್ಟಿದೆ. ಎಷ್ಟೆಷ್ಟೋ ಏನೋ ಆಸೆ ಇತ್ತು, ಅವರೆಲ್ಲ ಕತ್ರಿ ಆಗೋಗಿದೆ ಈಗ. ಅದಕ್ಕೆ ಈ ಆಸೆಗಳೇನೋ ಇದೆ. ಈ ಭಾವ ಸಮಾಧಿ, ಈ ಪರಮಹಂಸ ಹತ್ರ ಹೋದ್ರೆ ಆ ಭಾವ ಸಮಾಧಿ ನೋಡ್ಬೋದಪ್ಪ ನಾವು,
ನಾನೂ ನಿರ್ವಿಕಲ್ಪ ಸಮಾಧಿಯನ್ನೆಲ್ಲ ಹೊಂದಬೇಕು, ನನಗೆ ಅದೇ ಬೇಕು ಸಮಾಧಿ, ಅದ್ರ ಯೋಗ, ಅದಕ್ಕೆ ಹಾದಿ, ಇದು ಬೇಕು ನನಗೆ ಪರಮಹಂಸ ಅಂತ ಅರಸಿ ಅರಸಿ ಬರ್ತಾ ಇದ್ದ. ಇವನು ಕೂಡ ಸೆಲ್ಫಿಶ್. ಸ್ವಲ್ಪ ಒಳ್ಳೆಯವನು ಪರವಾಗಿಲ್ಲ, ನಿರ್ವಿಕಲ್ಪ ಸಮಾಧಿ ಕೇಳ್ತಾ ಇದ್ದಾನೆ, ಅದು ಸೆಲ್ಫಿಶ್. ಯಾರು ನಾವು ಹೇಳಕ್ಕಾಗಲ್ಲ, ಶಾರದಾಂಜಿ ವಿವೇಕಾನಂದ ಮಾತ್ರ ಹೇಳ್ಬೋದು ಈ ಪದ. ಸರಿ, ಹಾಗಾದ್ರೆ ಪ್ರಶ್ನೆ ನೆಕ್ಸ್ಟ್ ಮುಂದಕ್ಕೋರ್ಸಿ ಇವ್ರು ಹೇಳ್ತಾರೆ, ನಾವು ಯಾತಕ್ಕೆ ಹೋಗಿದ್ದು, ಎಷ್ಟು ಚೆನ್ನಾಗಿ ತಗೊಂಡ್ಬರ್ತಾರೆ ಅಂದ್ರೆ ಮೋಸ್ಟ್ ವಂಡರ್ಫುಲ್ ಇದು. ನಾವು ಯಾಕೆ ಪರಮಹಂಸರ ಸಂಪರ್ಕಕ್ಕೆ ಹೋಗಿದ್ದು, ಪರಮಹಂಸರನ್ನ ಅರಸಿ ನಾವು ಯಾಕೆ ಹೋದ್ವಿ? ಶಾರದಾಂಜಿ ಕಂಟಿನ್ಯೂ ಮಾಡ್ತಾರೆ ಇದನ್ನ. ಅದಕ್ಕೆ ಹೇಳಿದ್ರು ಇದು ಬೇರೆ ಯಾವ ಪುಸ್ತಕದಲ್ಲಿ ಸಿಗಲ್ರಿ, ಇದು ಇದರಲ್ಲಿ ಮಾತ್ರ ಸಿಗೋದು. ಅದಕ್ಕೆ ಹೇಳಿ ಲೀಲಾ ಪ್ರಸಂಗ ಓದಲೇಬೇಕು. ಶಾರದಾಂಜಿ ಹೇಳ್ತಾರೆ, ನಾನು ನರೇಂದ್ರ ಅಂದ್ರೆ ವಿವೇಕಾನಂದ, ಶಾರದಾಂಜಿ ಇವರೆಲ್ಲ ಯುವಕರಾಗಿದ್ದಾಗ ಜೀವನದ ಕಲ್ಪನೆ ಏನು ಇಟ್ಕೊಂಡಿದ್ರು, ಆದರ್ಶವಾದ ಒಂದು ಜೀವನ ಇರಬೇಕು ಅಂತ ಇವ್ರ ಕಲ್ಪನೆ ಚಿಕ್ಕ ವಯಸ್ಸಲ್ಲಿ. ಇವರೆಲ್ಲ ನೋಡಿ ದೊಡ್ಡ ದೊಡ್ಡ ಋಷಿಗಳ್ತಾರೆ, ನಮ್ಮ ಥರನೇ ಸಣ್ಣ ಪುಟ್ಟ ಅಲ್ಲಿ ಗೊಣ್ಣೆ ಸುಸ್ಕೊಂಡು ಆಮೇಲೆ ಕಷ್ಟಪಟ್ಕೊಂಡು ಆಮೇಲೆ ಮಠಕ್ಕೆ ಬಂದು ಆಮೇಲೆ ಯಾವಾಗಲೂ ಅರ್ಥ ಮಾಡ್ಕೊಂಡು ಹಂಗೆ ಬರಲಿಲ್ಲ ಅವರೆಲ್ಲ. ಅವ್ರು ಬಂದಿದ್ದು ಬೇರೆ ರೀತಿ. ನಮ್ಮ ವಯಸ್ಸು ಕೂಡ ವಯಸ್ಸು ತುಂಬ ದೊಡ್ಡದೆ. ಆಧ್ಯಾತ್ಮಿಕ ಜೀವನಕ್ಕೆ ಪ್ರಹ್ಲಾದನ ಥರನೇ ಬಂದ್ಬಿಡ್ಬೇಕು. ಅದರಿಂದ ಇಲ್ಲಿ ಅವರೆಲ್ಲ ಬಹಳ ಸಣ್ಣ ವಯಸ್ಸಲ್ಲೇ ಬಂದ್ಬಿಟ್ಟಿದ್ರು. ಅವಾಗ ಬಂದಾಗ ಏನಿತ್ತು, ಇವರೊಳಗೆ ಆಲ್ರೆಡಿ ಬಿಫೋರ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಶ್ರೀರಾಮಕೃಷ್ಣ ಆಲ್ರೆಡಿ ಅವ್ರಿಗೇನಿತ್ತು, ಒಳಗಡೆ ಪರಿಪೂರ್ಣವಾದ ಜೀವನದ ಒಂದು ಕಲ್ಪನೆಯನ್ನು ಇಟ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ. ಏನು ಪರಿಪೂರ್ಣ ಅಂದ್ರೇನು, ಅವ್ರಿಗೂ 100 ಮಟ್ಟದ ವಿವೇಕ ಇರಬೇಕು. ಒಬ್ಬ ಪುರುಷ ಅಂತಂದ್ರೆ ಅವನು ವಿವೇಕ ಇದ್ರೆ 100%, ವೈರಾಗ್ಯ 100%, ಜ್ಞಾನ 100%. ಅಥವಾ ಕನ್ನಡದಲ್ಲಿ ಹೇಳೋದಿದ್ರೆ ಪರಿಪೂರ್ಣವಾದ ವೈರಾಗ್ಯ, ಪರಿಪೂರ್ಣವಾದ ಜ್ಞಾನ, ಪರಿಪೂರ್ಣವಾದ ವಿವೇಕ. ಇದು ಒಬ್ಬ ಆದರ್ಶ ವ್ಯಕ್ತಿಯ ಲಕ್ಷಣ. ಇದು ವ್ಯಕ್ತಿ ಅಂತಂದ್ರೆ ಅಂತ ನರೇಂದ್ರನಿಗೆ, ತಾರಕನಿಗೆ, ಶಾರದಾಂಜಿಗೆ ಇವ್ರಿಗೆಲ್ಲ ಇತ್ತು ಆಲ್ರೆಡಿ ದೇವರ. ಸೊ ಅವ್ರಿಗೆಲ್ಲ ಬ್ರಾಹ್ಮ ಸಮಾಜದ ಮೂಲಕ ಇಲ್ಲೊಬ್ಬ ಈ ತರ ಇದ್ದಾನೆ ಅಂತಂದ್ರೆ ಇವನು ಹೇಗಿದ್ದಾನೆ ಅಂತ ಬಂದದ್ದು. ಇವ್ರೇನ್ ಹೇಳಿದ್ದು, ದೇವದೇವರ ಬಗ್ಗೆ ಮಾತಾಡ್ತಾನಂತೆ, ನಾನು ತಿಳಿದಂತೆ ಇವನು ಹೇಳ್ತಾನಂತೆ, ಇವನ್ ಸಮಾಧಿ ನನಗೆ ಬೇಕಂತೆ ಅಂತ ಬಂದದ್ದು. ಇವ್ರು ಬಂದದ್ದು ಅದಕ್ಕಲ್ಲ, ನನ್ನ ಒಂದು ಆದರ್ಶದ ಕಲ್ಪನೆಗೆ ಇವನು ಹೇಗಿದ್ದಾನೆ ಅಂತ ಬಂದದ್ದು. ಹೆಂಗಿದೆ ನೋಡಿದ್ದ. ಅದಕ್ಕೆ ಈ ವ್ಯಕ್ತಿಗಳೇ, ಅದಕ್ಕೆ ಯಾಕೆ ಇವರೆಲ್ಲ ವ್ಯಕ್ತಿಗಳು ಬರ್ತಾರೆ ನಮ್ಮಂತವ್ರು ದಾರಿ ತೋರಿಸಲಿಕ್ಕೆ ಹೀಗೆ ಬರೋದು. ಅದೇ ದಿವ್ಯ ಭಾವದ ಮೂಲ ಉದ್ದೇಶ. ಅದಕ್ಕೆ ಬಂದಾಗ ಇವ್ರಿಗೇನು ಗೊತ್ತಾಯ್ತು, ನಾವು ಅನ್ಕೊಂಡಿದ್ದು 100, ಇವನ್ 250+. ಇವನಿಗೇನು ಹೇಳಕ್ಕೆ, ಇವನ್ ವಿವೇಕಕ್ಕೆ ಇಟ್ಸ್ ಇನ್ಫಿನಿಟ್, ಇವನ್ ವೈರಾಗ್ಯ ಇನ್ಫಿನಿಟ್, ಇವನ್ ತ್ಯಾಗ ಇನ್ಫಿನಿಟ್, ಇವನ್ ಜ್ಞಾನ ಇನ್ಫಿನಿಟ್. ನಾವು ಅರ್ಥ ಮಾಡ್ಕೊಂಡಿದ್ದು ಇವನ್ ಮುಂದೆ ಏನೂ ಇಲ್ಲ. ಆಮೇಲೆ ನಿಮ್ಗೇನು ಅನಿಸ್ತು, ನಾನು ಹೇಳಲಾರೆ ಅಂತಾರೆ ಶಾರದಾಂಜಿ. ಆಮೇಲೆ ನಿಮ್ಗೂ ಅವನ್ಗೆ ಏನ್ ಅನಿಸ್ತು, ನಾನು ಹೇಳಲಾರೆ, ಅಲ್ಲಿಗೆ ನಿಂತೋಯ್ತು ನನ್ಗೆ, ಆಮೇಲೆ ಹೇಳಕ್ ಆಗೋದಿಲ್ಲ ಅಂತಾರ ಅವರು. ಅದು ಈ ಸ್ಟ್ರೈಕಿಂಗ್ ಪಾಯಿಂಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸುಮ್ಮನೆ ಪುಸ್ತಕ ಓದಕ್ಕೂ ಇದು ಆಲೋಚನೆ ಮಾಡಕ್ಕೆ. ಈಗ ನೋಡಿ ಎಷ್ಟು ಜನ ಓದಿರ್ತಾರೆ. ನಾನು ಕೇಳಿದ್ದೀನಿ, ನಾನು ತುಂಬ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ, ಯಾರೋ ಎಲ್ಲೋ ಅಪರೂಪಕ್ಕೆ ಮಾತ್ರ ಸರಿಯಾಗಿ ಕ್ಲಾಸ್ ತಗೊಳ್ಳೋದು. ಯಾಕೆ ನಾವು ಕ್ಲಾಸು ಸ್ವಾಮಿಗಳು ಕೆಳಗೂ ಕ್ಲಾಸ್ ಮಾಡಿದಿರಲ್ಲ, ಎಲ್ಲೋ ಕೆಲವು ಸ್ವಾಮಿಗಳು ಮಾತ್ರ ಈ ತರ ಕೋಣಗಳನ್ನ ಬೆಳಕನ್ನು ತೋರಿಸ್ತಾರೆ, ಎಲ್ಲರೂ ತೋರಿಸೋದಿಲ್ಲ. ಬೇಕಾದ್ರೆ ಪರೀಕ್ಷೆ ಮಾಡಿ. ನಮಗೂ ಸಿಕ್ಕಿದ್ದು ಹಿರಿಯ ಸನ್ಯಾಸಿಗಳಿಂದ, ನಮ್ಮಿಂದ ಅಂತ ಹೇಳ್ತಾ ಇಲ್ಲ. ನಮಗೆ ಹಿರಿಯ ಸನ್ಯಾಸಿಗಳು ಕೆಲವರು ನಮ್ಮ ಅದೃಷ್ಟಕ್ಕೆ. ಅಂದ್ರೆ ಏನ್ ಬೇಕು, ನಿಮ್ಗೆ ಬೇಕು ಅಂತಿರ್ಬೇಕು, ಫಸ್ಟ್ ಬಯಕೆ ಇರಬೇಕು. ಇಲ್ಲ ಸುಮ್ ಮನೆ ಬಂದೆ ಯಾರು ಬಂದು ಬಾಗಿಲು ತಟ್ಟೋದಿಲ್ಲ, ತಟ್ಟಿದ್ರು ಅರ್ಥವಾಗೋದಿಲ್ಲ. ಪರಮಹಂಸ ಇದ್ದಾಗ ಎಷ್ಟು ಜನಕ್ಕೆ ಅರ್ಥ ಆಯ್ತು, ಈಗ ವಿವೇಕಾನಂದ ಬಂದದ್ದು ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವೇ? ಹಾಗೇನೆ ಅದರಿಂದ ಇವನು ಒಂದು ಆದರ್ಶ ಜೀವನ ಇಟ್ಕೊಂಡ್ ಬಂದ್ರು, ಇವನು ಅದಕ್ಕೂ ಮೀರು ನಿಂತಿದ್ದಾನಲ್ಲಪ್ಪ ಇವನು ಅಂತ ಇವ್ರಿಗೆ ಅರ್ಥ ಆಯ್ತು ಶಾರದಾಂಜಿಗೆ. ಅದಕ್ಕೆ ಈ ಲೌಕಿಕದಲ್ಲಿ ಆಧ್ಯಾತ್ಮ ಬಿಟ್ಟು ನಮ್ಮ ಕಲ್ಪನೆ ಏನೇನೋ ಒಂದು ಸುಖವಾದ ಜೀವನ ಅಂತ ನಾವು ಕಲ್ಪಿಸ್ಕೊಂತೀವಲ್ಲ, ಸುಖ ಸಿಕ್ಕಿದ ಮೇಲೆ ನಾವು ಅಂದ್ಕೊಂಡಿದ್ದಕ್ಕೂ ಸಿಕ್ಕಿದ್ದಕ್ಕೂ ಯಾವ್ದು ಕಡಿಮೆ ಇರ್ತದೆ. ಯಾವಾಗಲೇ ವಿಚಾರ ಮಾಡಿ ನೋಡಿ, ನಾವು ಸುಖದ ಕಲ್ಪನೆಗಳು 108 ಮಾಡಿರ್ತೀವಲ್ಲ, ನಿಮಗೆ ಅನುಭವಕ್ಕೆ ಬಂದಾಗ, ಅನುಭೂತಿ ಆದಾಗ ಯಾವುದು ಕೂಡ ನಮ್ಮ ಕಲ್ಪನೆಗೆ ಹತ್ರ ಹೋಗೋದಿಲ್ಲ. ಅದಕ್ಕೆ ಮತ್ತೆ ಅನುಭವಿಸಕ್ಕೆ ಹೋಗುತ್ತೆ, ಮತ್ತೆ ಇರ್ಬೋದೇನೋ ಅಂತ ಹೊಡ್ತಾ ತಿಂದ್ಮೇಲೆ ಸಾಕು ಅಂತ ಬರೋದು ಆ ವೈರಾಗ್ಯ. ಆಮೇಲೆ ಅದು ಸಿಕ್ಕೋದಿಲ್ಲ ಅಂತ ಅರ್ಥ ಆದ್ಮೇಲೆ, ಆದ್ರೆ ಸಿಕ್ಕತ್ತೆ ಅಂತ ತಿಳಿಯೋವರೆಗೂ ನಮ್ಮ ಆದರ್ಶಕ್ಕೆ ಕಲ್ಪನೆಗೆ ಇದು ಬರೋದೇ ಇಲ್ಲ. ಅದು ಯಾಕೆ ಅದು ಆಗೋದಿಲ್ಲ. ಅದು ಇಲ್ಲಿ ಉಲ್ಟಾ, ಏನೋ ಇವ್ರ ಕಲ್ಪನೆಗಿಂತ ಅವನು ಎಲ್ಲವನ್ನು ಮೀರಿದ್ದಾನೆ. ಇದನ್ನ ಶಾರದಾಂಜಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಅದಕ್ಕೆ ಜಿಜ್ಞಾಸೆ ಅಂತ ಒಂದು ಶಾಸ್ತ್ರೀಯ ಪದ,
ವೇದಾಂತದಲ್ಲಿ ತುಂಬ ಉಪಯೋಗಿಸ್ತದೆ. ಒಂದು ಮುಮುಕ್ಷತ್ವ, ಇನ್ನೊಂದು ಜಿಜ್ಞಾಸೆ. ಜಿಜ್ಞಾಸೆನೆ ಜ್ಞಾತು ಮಿಚ್ಛ, ತಿಳಿಯಬೇಕು ಎಂಬ ಹಂಬಲ, ಇದನ್ನ ಜ್ಞಾತು ಮಿಚ್ಛ. ಅದಕ್ಕೆ ಇಲ್ಲಿ ಅರ್ಥ ಏನು ಹೇಳ್ತಾರೆ ಗೊತ್ತೇನು? ಜ್ಞಾತು ಮಿಚ್ಛ ಎಲ್ಲಿವರೆಗೂ? ಈಗ ನೋಡಿಯಪ್ಪ, ಕೆಲವರು ಉಪನಿಷತ್ತನ್ನು ಓದಿದ್ದಾರೆ, ಪರಬ್ರಹ್ಮದ ವಿಚಾರ ಬೌದ್ಧಿಕವಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಪ್ರಾಪ್ತವಾಗಿದೆಯೇ? ಇಲ್ವಲ್ರಿ. ಪರಮಹಂಸರ ಜೀವನವನ್ನು ಓದಿದ್ದೀರಾ? ಓದಿದ್ದೀನಿ. ಅರ್ಥ ಮಾಡ್ಕೊಂಡಿದ್ದೀರಾ? ಬೌದ್ಧಿಕವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಪ್ರಾಪ್ತವಾಗಿದೆಯೇ? ಇನ್ನು ಗೊತ್ತಾಗಿಲ್ಲ, ಬೇಕಾ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಹಾಗಾದ್ರೆ ಜ್ಞಾತುಮಿಚ್ಛ ಇದಕ್ಕೆ ಹೇಗೆ ಹೇಳುವುದು? ಡಿಸೈರ್ ಟು ನೋ ಟಿಲ್ ಇಟ್ ಇಸ್ ರಿಯಲೈಸ್ಡ್ ಈಸ್ ಜಿಜ್ಞಾಸ. ಎಲ್ಲಿವರೆಗೆ ಪಡೆದಿಲ್ವೋ ಅಲ್ಲಿವರೆಗೂ ಬೇಕು ಅನ್ನೋದು ಜಿಜ್ಞಾಸೆ. ಬರೀ ಪದಾರ್ಥ ಜ್ಞಾತುಮಿಚ್ಛ ಅಂತ ನಮ್ಮ ಶಾಸ್ತ್ರ ಇಷ್ಟೇ ಹೇಳ್ಬಿಡ್ತದೆ, ಬಟ್ ನಮ್ಗೆ ಅಷ್ಟರಿಂದ ಅರ್ಥ ಆಗಿರಲಿಲ್ಲ. ಈಗೀಗ ಅರ್ಥ ಆಗ್ತಾ ಇದೆ. ಎಲ್ಲಿವರೆಗೆ ಪಡೆದಿಲ್ವೋ ಅಲ್ಲಿವರೆಗೂ ಬೇಕು, ತಿಳಿಯಬೇಕು ಎಂದು ತಿಳಿದುಕೊಳ್ಳುವುದೇ ಜಿಜ್ಞಾಸೆ. ಶಂಕರಾಂಜಿ ಮಹಾರಾಜು ಯಾರಿಗೇ ಮಂತ್ರ ದೀಕ್ಷೆ ಕೊಡ್ಬೇಕಾದ್ರೆ ಮೊದಲು ಹೇಳ್ತಾ ಇದ್ದು, ಲೀಲಾ ಪ್ರಸಂಗ ಪೊಡ್ತೊಯ್ ಹೋಬೆ. ಲೀಲಾ ಪ್ರಸಂಗ ಓದ್ದೇ ಇದೆ, ಅವ್ರು ಬ್ರಹ್ಮಾಂಡ ಡಿಸೈಪಲ್ ಬೇರೆ. ಲೀಲಾ ಪ್ರಸಂಗ ಪೊಡ್ತೊಯ್ ಹೋಬೆ ಅಂತ ಹೇಳ್ತಾ ಇದ್ರು. ಅದಿಲ್ಲದೆ ಇದ್ರೆ ಅವರು ಒಪ್ತಾನೆ ಇರಲಿಲ್ಲ, ಅಲ್ಲಿ ಬೇರೆ ಏನಾದ್ರು ಓದ್ಲಿ. ಯಾಕಂದ್ರೆ ಅವಾಗ ಈ ಶ್ರೀರಾಮಕೃಷ್ಣ ಪುಂತಿ, ಆಮೇಲೆ ರಾಮಚಂದ್ರ ಬರೆದಿದ್ದು ಇವ್ರದೆಲ್ಲ ಪುಸ್ತಕಗಳು ಓಡಾಡ್ತಾ ಇತ್ತು. ಅದು ಓದಿದ್ದೀನಿ ಅಂದ್ರು. ಅದು ಓದಿದ್ರೆ ಸಾಲದು, ನೀನು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಪೊಡ್ತೊಯ್ ಹೋಬೆ ಅಂತ ಶಂಕರಾಂಜಿ ಮಾತು ತುಂಬ ಸಲ ಒತ್ತಿ ಹೇಳೋರು. ಇಲ್ಲಿ ಈಗ ಒಂದು ನಮ್ಮ ವೇದಾಂತ ದೃಷ್ಟಿಯಿಂದ ಇದು ಒಂದು ಕ್ರಮ, ಇದೇ ಕ್ರಮ ಅಂತ ತಿಳ್ಕೊಬೇಡಿ, ಇದೂ ಒಂದು ಕ್ರಮ. ಈಗ ನೀವು ಅದ್ವೈತ ವೇದಾಂತ ದೃಷ್ಟಿಯಿಂದ ಒಂದು ಪ್ರಕರಣ ಗ್ರಂಥಕ್ಕೆ ಪ್ರವೇಶ ಮಾಡಿದಿರಿ, ಸಬ್ಸಿಡಿಯರಿ ಟ್ರೀಟೈಸ್ ಪ್ರಕರಣ ಗ್ರಂಥ. ಪ್ರಕರಣ ಗ್ರಂಥ ಏನು ನೋಡಪ್ಪ, ನಮಗೆ ಬ್ರಹ್ಮ ತತ್ವ ಅದೆಲ್ಲ ತಕ್ಷಣಕ್ಕೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಇಂಟ್ರಡಕ್ಷನ್ ಯಾವ್ದಾರ ಮೂಲಕ ಕೊಡಿ, ಅರ್ಥ ಮಾಡ್ಕೊಂಡು ನಾನು ವೇದಾಂತ ಅರ್ಥ ಮಾಡ್ಕೊಳ್ತೇನೆ ಅಂಥದ್ದಕ್ಕೆ ಶಂಕರಾಚಾರ್ಯರು ಪ್ರಕರಣ ಗ್ರಂಥಗಳನ್ನ, ಈ ದುರ್ದೃಶ್ಯ ವಿವೇಕ, ವಿವೇಕ ಚೂಡಾಮಣಿ, ಇದೆಲ್ಲ ಪ್ರಕರಣ ವೇದಾಂತ ಸಾರ, ಇವೆಲ್ಲ ಪ್ರಕರಣ ಗ್ರಂಥಗಳು. ಇದನ್ನು ಸ್ವಲ್ಪ ಓದಿದಾಗ ನಿಮಗೆ ಉಪನಿಷತ್ತಲ್ಲಿ ಪರಬ್ರಹ್ಮ ತತ್ವಗಳನ್ನ ಭಾಷ್ಯದ ಮೂಲಕ ಅಥವಾ ಹಾಗೆ ಕೂಡ ಅನುಭಾಷ್ಯ, ಟೀಕೆ ಇದ್ರ ಮೂಲಕ ಅರ್ಥ ಮಾಡ್ಕೋಬಹುದು. ಅದಕ್ಕೆ ಬರೀತಾರೆ, ಏನು ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಅನುಬಂಧ ಚತುಷ್ಟಯ ಅಂತ ಕರೀತಾರೆ. ಏನು ಅನುಬಂಧ ಚತುಷ್ಟಯ? ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ, ಈ 4ಕ್ಕೆ ಅನುಬಂಧ ಚತುಷ್ಟಯ. ಇದು ಒಂದು ಕ್ರಮ ನಾನು ಹೇಳ್ತಾ ಇರೋದು. ಲೀಲಾ ಪ್ರಸಂಗ ಓದೋದಕ್ಕೆ ಯಾವಾಗಲೂ ಅಷ್ಟೇ ಆಧ್ಯಾತ್ಮಿಕ ಗ್ರಂಥಗಳನ್ನ ಓದೋದು ತರಂಗ ಸುಧಾ ಓದಾಗ ಅಲ್ಲ. ನೀವು ಈ ಸ್ವಾಮಿಗಳು ಹೀಗೆ ಹೇಳ್ತಾರಂದ್ರೆ ನಾನು ಹಾಗೆ ಹೇಳಬೇಕಾಗತ್ತೆ. ಯಾಕಂದ್ರೆ ಇದು ಸುಮ್ಮನೆ ಯಾರೂ ಕಲ್ಪನೆಯಿಂದ ಆಗ್ತದಿಲ್ರಿ. ಇಷ್ಟು ಸೀರಿಯಸ್ನೆಸ್ ಇಲ್ಲದೆ ಯು ವಿಲ್ ಗೈನ್ ನಥಿಂಗ್. ಅದಕ್ಕೆ ವೈ ಡು ಯು ವೇಸ್ಟ್ ಟೈಮ್? ಸಮಯ ಯಾಕ್ರಿ ಹಾಳು ಮಾಡ್ತೀರಿ? ಮನುಷ್ಯ ಜನ್ಮ ಅದ್ಭುತ ರೀ. ವೈ ಡು ಯು ವೇಸ್ಟ್ ಟೈಮ್? ಇಟ್ಸ್ ವೆರಿ ಪ್ರೆಷಿಯಸ್. ಆ ಪ್ರಿಷಿಯಸ್ನೆಸ್ ಯು ಅಂಡರ್ಸ್ಟ್ಯಾಂಡ್ ವೆನ್ ಯು ಸ್ಟಡಿ ಆಲ್ ದೀಸ್ ಬುಕ್ಸ್. ಅದಕ್ಕೆ ಅವರು ಸುಮ್ಮನೆ ಬರ್ದಿಲ್ಲ. ಅದಕ್ಕೆ ಈ ಕ್ರಮದಲ್ಲಿ ಹೋದ್ರೆ ಮಾತ್ರ ಬುದ್ಧಿ ಜಾಗೃತ ಆಗುತ್ತೆ, ಇಲ್ಲ ಅಂದ್ರೆ ಹಾಗೇ ತಮಸ್ಸನ್ನು ಕೂತ್ಬಿಟ್ಟಿರ್ತದೆ. ಅದಕ್ಕೆ ನಾನು ಹಾಗೆ ಹೇಳ್ದಪ್ಪ, ನಿಮಗೆ ಇದು ಇಷ್ಟೊಂದೆಲ್ಲ ಹೇಳ್ತಾರೆ ಅಂತಂದ್ರೆ ಅದು ಹಾಗೆ ಹೇಳ್ಬೇಕು. ಇದು ನಾನು ಕೂಡ ತಿಳಿ ಇದು ಬಹಳ ತಿಳಿ ಗ್ರಾಸ್ ಎಷ್ಟು ನಾನು ಹೇಳ್ತಾ ಇರೋದು. ಮಾಸ್ ಸ್ಪೀಕಿಂಗ್ ಅಲ್ಲಿ ಇನ್ನೆಷ್ಟು ಒಳಗೆ ಹೋಗಕ್ಕಾಗತ್ತೆ, ಇಲ್ಲಿ ಇಷ್ಟೇ ಒಳಗೆ ಹೋಗೋದು, ಇದನ್ನ ಒಳಗೆ ಹೋಗಕ್ ಆಗುದಿಲ್ಲ. ಅಧಿಕಾರಿ ಯಾರು? ವೇದಾಂತದಲ್ಲಿ ಅಧಿಕಾರಿ ಅಂತ ಹೇಳಿದ ತಕ್ಷಣ ವಿವೇಕ ಇರಬೇಕು, ವೈರಾಗ್ಯ ಇರಬೇಕು, ಶಮದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ, ಈ ಷಟ್ಕ ಸಂಪತ್ತಿ ಇರಬೇಕು, ಮುಮುಕ್ಷತ್ವ ಇರಬೇಕು ಅಂತ ಹೇಳುತ್ತೆ. ಇದು ವೇದಾಂತ ಸಾಲ ಬರುತ್ತೆ. ಇದೆಲ್ಲ ಏನು ಟೆನ್ಷನ್ ಮಾಡ್ಕೊಂಡ್ಬಿಡಿ, ಸುಮ್ಮನೆ ವಿಚಾರ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಮುಮುಕ್ಷತ್ವ, ಈ 4 ಇದ್ರೆ ಆಮೇಲೆ ವೇದಾಂತವನ್ನ ಓದ್ಲಿಕ್ಕೆ ಪ್ರವೇಶ ಮಾಡುವಂತ ಇದನ್ನ ಅಧಿಕಾರಿ ಯಾರು? ವಿವೇಕ, ಇಹಾಮೂತ್ರ ಫಲಭೋಗ ವಿರಾಗ, ಅದನ್ನ ಹೇಳ್ತದ್ದೆ. ಅದಕ್ಕೆ ಪ್ರತಿಯೊಂದಕ್ಕೂ ವರ್ಣನೆ ಇದೆ. ವಿವೇಕ ಇರಬೇಕು, ವೈರಾಗ್ಯ ಇರಬೇಕು. ವೈರಾಗ್ಯ, ಇಹಾಮೂತ್ರ ಫಲ ವಿವೇಕ, ವಸ್ತು ಸ್ಥಿತಿ, ನಿತ್ಯಾನಿತ್ಯ ವಸ್ತು ವಿವೇಕ. ವಿವೇಕ ಅಂದ್ರೆ ಯಾವುದು ನಿತ್ಯ, ಯಾವುದು ಅಸತ್ಯ ಅನ್ನೋದು ವಿವೇಕ ಇರಬೇಕು. ಇಲ್ಲಾಗ್ಲಿ ಸ್ವರ್ಗದಲ್ಲಾಗ್ಲಿ ಯಾವ ಸುಖವೂ ಬೇಡ ಅನ್ನೋದು ವೈರಾಗ್ಯ. ಇಲ್ಲೇನೋ ಅಡ್ಜಸ್ಟ್ ಮಾಡ್ಕೊಂಡೆ ಸತ್ಮೇಲೆ ಸ್ವರ್ಗ ಸಿಗ್ಬೋದು ಅಂತ ಕೂಡ ಆಸೆ ಇಡುವಾಗಿಲ್ಲ, ಅದು ವೈರಾಗ್ಯ. ಆಮೇಲೆ ಶಮಾದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ, ಈ 6 ಗುಣಗಳು ಅವನಲ್ಲಿರಬೇಕು. ಇಂದ್ರಿಯ ನಿಗ್ರಹ ಇತ್ಯಾದಿಗಳೆಲ್ಲ ಇಷ್ಟು ಇಟ್ಕೊಂಡು ಆಮೇಲೆ ಮುಮುಕ್ಷತ್ವ, ಏನು ನನಗೆ ಮೋಕ್ಷ ಬೇಕು ಅಂತ ಇದ್ರೆ ವೇದಾಂತಕ್ಕೆ ಪ್ರವೇಶ. ಅಲ್ರಿ, ಯಾವಾಗ ಸಿಗೋದು, ಯಾವಾಗ ಅಧ್ಯಯನ ಮಾಡೋದು? ಇಷ್ಟು ಆಗಕ್ಕೆ ಜನ್ಮಾಂತರಗಳು ಬೇಕಾಗುತ್ತೆ. ಇದು ವಸ್ತುಸ್ಥಿತಿ ಹೀಗೆ. ಆದ್ರೆ ಇನ್ನೊಂದು ರೀತಿ ಏನು ಹೇಳ್ತಾರೆ, ಓದ್ಕೊಂಡು ಹೋಗಪ್ಪ, ಇದೆಲ್ಲ ಬರ್ತದೆ ಪರಮಹಂಸರ ರೀತಿ.
ಇದು ಪರಮಹಂಸ ಹೇಳಿದಾಗಲೇ ಇದಕ್ಕೆ ಅರ್ಥ ಸಿಕ್ಕೋದು. ಪರಮಹಂಸ ಏನ್ ಹೇಳ್ತಾರೆ ನೋಡಪ್ಪ, ಉತ್ತರಗಳ ಹೋದಾಗ ದಕ್ಷಿಣ ತಾನಾಗಿ ಹಿಂದುಳಿಯಲ್ವೇನ? ಹಾಗೇನೆ ನೀನು ವೇದಾಂತ ಓದ್ಲಿಕ್ಕೆ ಪ್ರವೇಶ ಮಾಡು, ಜ್ಞಾನ ವಿವೇಕ ವೈರಾಗ್ಯ ಬರ್ತದೆ, ದಕ್ಷಿಣ ತಾನಾಗಿ ಹಿಂದುಳಿಯುತ್ತೆ. ಎಷ್ಟು ಸಲೀಸಾಗಿ ನೀವು ಇಷ್ಟು ಸುತ್ತು ಬಳಸಿದ್ಮೇಲೆ ನಾನು ಅದಕ್ಕೆ ಹೇಳಿದೆ, ಯಾಕೆ ಶಾಸ್ತ್ರ ಓದಕ್ಕೂ ಪರಮಹಂಸರು ವ್ಯತ್ಯಾಸ ಅದಕ್ಕೆ ಹೇಳಿದ್ದಿಲ್ಲಿ. ಇಲ್ಲಿ ಅದಕ್ಕೆ ಯಾರು ಅಧಿಕಾರಿ? ಈ ಶ್ರೀ ರಾಮಕೃಷ್ಣ, ನಾನು ಈ ಪದಾರ್ಥಕ್ಕೂ ಹೋಗ್ತೀನಿ. ರಾಮಕೃಷ್ಣ ಲೀಲಾ ಪ್ರಸಂಗ ಅಂದ್ರೆ ಯಾಕೆ ಈ ಹೆಸರಿಟ್ಟಿದ್ದಾರೆ? ಶ್ರೀರಾಮಕೃಷ್ಣ ಜೀವನ ಚರಿತ್ರೆ ಅಂತ ಇಡ್ಬೋದಿತ್ತಲ್ಲ. ಲೀಲಾ ಪ್ರಸಂಗ ಅಂತ ಯಾಕೆ ಹೆಸರಿಟ್ರು ಶಾರದಾಂಜಿ? ಅದಕ್ಕೂ ಒಂದು ಅರ್ಥ ಇದೆ, ಅದು ಮುಂದಕ್ಕೆ ಬರ್ತೇನೆ. ಅದಕ್ಕೆ ಹೋಗಕ್ಕೆ ಇದು ಪೀಠಿಕೆ ಬೇಕು. ಅದಕ್ಕೆ ಇಲ್ಲಿ ಅಧಿಕಾರಿ ಯಾರ್ರೀ? ಅಧಿಕಾರಿ ಲೀಲಾ ಪ್ರಸಂಗ ಓದ್ಲಿಕ್ಕೆ ಯಾರೆಲ್ಲ ಹೆಸರು ಗೊತ್ತಿದ್ದೋ ಗೊತ್ತಿಲ್ಲದೆ ಕೇಳಿ ಬಂದಿಯಾರೋ ಅವರೆಲ್ಲ ಅಧಿಕಾರಿಗಳೇ. ಈಗ ಇಲ್ಲಿ ಎಲ್ಲ ಬಂದಿದ್ರಲ್ಲ, ನೀವೆಲ್ಲ ಅಧಿಕಾರಿನೇ. ಇದು ಈ ಶ್ರೀ ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಪ್ರವೇಶ ಮಾಡಲಿಕ್ಕೆ ಯಾರು ಕಡೆ ಪಕ್ಷ ಹೆಸರು ಕೇಳಿದಾರೋ ಅವರೆಲ್ಲ ಅಧಿಕಾರಿ. ಮಠಕ್ಕೆ ಬರಬೇಕು ಅಂತ ನಮ್ಮ ನಿಯಮ ಏನಿಲ್ಲ. ಪರಮಹಂಸಂತೂ ಮತ್ತೆ ಕೇಳೋದೇ ಇಲ್ಲ. ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಪರವಾಗಿಲ್ಲ, ನನಗೆ ಒಂದು ಪ್ರಾಮಾಣಿಕವಾದ ಜೀವನ ಬೇಕು ಅಂತಿದ್ರೆ ಅವರೆಲ್ಲರೂ ಶ್ರೀ ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಅಧ್ಯಯನ ಮಾಡಲಿಕ್ಕೆ ಅಧಿಕಾರಿ, ಯೋಗ್ಯ. ವಿಷಯ ಇದು ಶ್ರೀರಾಮಕೃಷ್ಣ ಅವತಾರ ತತ್ವವೇ ಇದರ ವಿಷಯ. ಮುಂದೆ ಬರ್ತದೆ, ಅದಕ್ಕಿನ್ನು ಹಿಡ್ಕೊಳಕ್ ಹೋಗಲ್ಲ, ಇಷ್ಟೇ ಸಾಕು. ಸಂಬಂಧ ಅಂತ ಹೇಳಿದ್ರೆ ಸಂಬಂಧ ಬರಕ್ಕಿಂತ ಪ್ರಯೋಜನಕ್ಕೆ ಹೋಗಿ ಆಮೇಲೆ ಸಂಬಂಧಕ್ಕೆ ಬರಬೇಕು. ಅದು ನಿಯಮ ಹಾಗೆ. ಪ್ರಯೋಜನ ಏನ್ರಿ? ಈ ಲೀಲಾ ಪ್ರಸಂಗ ಓದೋದಕ್ಕೆ ಏನು ಪ್ರಯೋಜನ, ಅಥವಾ ಓದೋದ್ರಿಂದ ಏನು ಪ್ರಯೋಜನ? ಈಚ್ ಮ್ಯಾನ್ ಹ್ಯಾಸ್ ಟು ಬಿಕಮ್ ಪರ್ಫೆಕ್ಟ್. ಪ್ರತಿಯೊಬ್ಬ ವ್ಯಕ್ತಿಯು ಪರಿಪೂರ್ಣನಾಗುವುದೇ ಈ ಗ್ರಂಥದ ಮೂಲ ಉದ್ದೇಶ. ಇದೇ ಇದರ ಪ್ರಯೋಜನ. ಇದಕ್ಕೆ ಸಂಬಂಧ ಹೇಗೆ ಅಂತ ಹೇಳೋದು, ಹೌ ಟು ಗೈನ್ ದಟ್ ಪರ್ಫೆಕ್ಷನ್ ಥ್ರೂ ದಿಸ್ ಬುಕ್ ಕಾಲ್ಡ್ ಶ್ರೀ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ. ಈ ಸಂಬಂಧದಲ್ಲಿ ಅದ್ವೈತ ವೇದಾಂತ ಏನ್ ಹೇಳ್ತದೆ? ಶ್ರವಣ ಮನನ ನಿಧಿಧ್ಯಾಸನ. ಕೇಳು, ಮನನ ಮಾಡು, ಧ್ಯಾನ ಮಾಡು, ನೀನೇ ಅದನ್ನಾಗು ಅಂತ ಹೇಳ್ತದೆ ವೇದಾಂತ. ಶ್ರವಣ ಅಂದ್ರೆ ಏನು ಅದು ಅರ್ಥ ಮಾಡ್ಕೋಬೇಕು. ಶ್ರವಣ ಅಂದ್ರೆ ಏನು? ಬರೀ ಕೇಳೋದಾ? ಖಂಡನ 40 ವರ್ಷದಿಂದ ಕೇಳ್ತಿಲ್ವೇನು? ಏನಾಯ್ತು? ಆಗಿಲ್ಲ ಅಂತ ಹೇಳ್ತಿಲ್ಲ, ಮುಕ್ತಿ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಏನೂ ಆಗಿಲ್ಲ ಅಂತ ಹೇಳಕ್ ಸಾಧ್ಯವೇ ಇಲ್ಲ. ಏನಾದ್ರು ಹಾಗೆ ಆಗ್ಲೇಬೇಕದು. ಅದಕ್ಕೆ ಪ್ರತಿನಿತ್ಯ ಬರುತ್ತಿರುತ್ತಾನೆ. ಇಲ್ಲಾಂದ್ರೆ ಯಾಕೆ ಬರೀ ಯಾವತ್ತೋ ಬಿಟ್ಟು ಹೋಗ್ತಿದ್ರು. ಏನಾಗಬೇಕೋ ಪರಿಪೂರ್ಣತೆ ಆ ಮಟ್ಟಕ್ಕೆ ಬರಲಿಲ್ಲ, ಆದ್ರೂ ಶ್ರವಣ ಆಗ್ತಾ ಇದೆಯಲ್ಲ. ಹಾಗಾದ್ರೆ ಶ್ರವಣ ಅಂದ್ರೇನು? ಶ್ರವಣ ಅಂತಂದ್ರೆ ಭಕ್ತಿ ಶಾಸ್ತ್ರದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಗೋಪಿಕಾ ಸ್ತ್ರೀ ನಿಂತಾಗ ಯಾರೊಬ್ರು ಬಂದು ಕೃಷ್ಣನ ಹೆಸರು ಕಿವಿಲಿ ಹೇಳಿತ್ತು. ಕಿವಿಯಿಂದ ಹೋದಂತ ಶಬ್ದ ಹೃದಯದೊಳಗೆ ಭೇದಿಸಿ ಆತನನ್ನು ನೋಡಬೇಕು ಎಂಬ ಇಚ್ಛೆ ಜಾಗೃತ ಆಯ್ತಂತೆ. ಅದು ಶ್ರವಣ. ಇದು ಅರ್ಥ ಆಗ್ತಾ ಇದೆ ಅಂತ ಕಾಣುತ್ತೆ. ನಾನು ಸೀರಿಯಸ್ನೆಸ್ ಐ ಥಿಂಕ್. ಕೇಳೋದ್ರಿಂದ ಹೃದಯದಲ್ಲಿ ಬೇಕು ಅನ್ನೋದೊಂದು ಜಾಗೃತಿ ಆಗ್ಬೇಕು, ಅದು ಶ್ರವಣ. ಈ ಲೀಲಾ ಪ್ರಸಂಗ ಆ ಕೆಲಸ ಮಾಡಬೇಕು. ನೀವು ಓದಿದ್ರೆ ಅದಾಗಬೇಕದು. ಪರಮಹಂಸ ಬೇಕು. ಯಾವ ಪರಮಹಂಸ ಆಮೇಲೆ ಹೇಳ್ತೀನಿ ಮುಂದೆ. ಈ ಗಡ್ಡಧಾರಿ ಪರಮಹಂಸ ಅಂತ ಅರ್ಥ ಮಾಡ್ಕೊಬಿಡಿ ದಯವಿಟ್ಟು. ಅದು ಶ್ರವಣ, ಇದೇ ಅದರ ಸಂಬಂಧ. ಇದನ್ನು ಹೇಗೆ ಪಡ್ಕೊಳ್ಳೋದು? ಈ ಶ್ರವಣದ ಮೂಲಕ ಆ ಪರಿಪೂರ್ಣನಾಗುವುದು. ಯು ಬಿ ಪರ್ಫೆಕ್ಟ್ ಲೈಕ್ ದ ಫಾದರ್ ಇನ್ ದ ಹೆವೆನ್ ಹೂ ಇಸ್ ಪರ್ಫೆಕ್ಟ್. ಬೈಬಲ್. ನೀನು ಹೇಗೆ ಪರಿಪೂರ್ಣನಾಗಬೇಕು ಅಂದ್ರೆ ಸ್ವರ್ಗದಲ್ಲಿಂತ ಪರಮಾತ್ಮ ಹೇಗೆ ಪರಿಪೂರ್ಣನೋ ನೀನು ಹಾಗೆ ಪರಿಪೂರ್ಣನಾಗಬೇಕು. ಆ ಪರಿಪೂರ್ಣತೆಯನ್ನು ಇಟ್ಕೊಂಡೆ ಶ್ರೀಮಾತೆಯವರು ಚಂದ್ರನಲ್ಲೂ ಕೂಡ ಇದಿದೆ. ಆದ್ರೆ ಆ ಚಂದ್ರಲ್ಲಿರೋ ಆ ಮಚ್ಚೆಗಳು ಕೂಡ ನನ್ನ ಮನಸ್ಸಲ್ಲಿ ಇರಬಾರ್ದು. ಯಾಕೆ? ಶಿ ವಾಂಟ್ಸ್ ಟು ಬಿ ಪರ್ಫೆಕ್ಟ್ ಅಂಡ್ ಹರ್ ಚಿಲ್ಡ್ರನ್ ಆಲ್ಸೋ ಟು ಬಿ ಪರ್ಫೆಕ್ಟ್. ದಟ್ಸ್ ಹರ್ ವಿಶ್. ಅದು ಈ ಶ್ರೀ ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗದ ಮೂಲ ಉದ್ದೇಶ. ಪರಿಪೂರ್ಣನಾಗುವುದು ನಾವೆಲ್ಲರೂ. ಅದೇ ಆಗಲೇಬೇಕು. ಅದೇ ಉದ್ದೇಶ. ಇನ್ನು ಗೊತ್ತಿಲ್ಲದೆ ಈ ಉದ್ದೇಶ ಇಟ್ಕೊಂಡು ನಾಳೆ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿ. ಈಗ ಕೆಲವರು ಪ್ರಶ್ನೆ ಇತ್ತು. ಶಾರದಾಜಿ ಮಹಾರಾಜು ಇದ್ದಾಗಲೇ ಸಶರೀರಿಯಾಗಿ ಬರೀ ಪ್ರಾರಂಭ ಆದ ಮೇಲೇನೆ ಅವರು ನಿಮ್ಗೆ ಗೊತ್ತಿರಬೇಕು, ಉದ್ಬೋಧನ್ನಲ್ಲಿ ಆರ್ಟಿಕಲ್ ರೂಪದಲ್ಲಿ ಬರಿತಾ ಹೋದ್ರು. ಜೀವನ ಅಂತ ಶುರು ಮಾಡಲಿಲ್ಲ ಅವರು ಆಗಾಗ ಒಂದಷ್ಟು ಲೇಖನಗಳನ್ನ ಬರಿತಾ ಹೋದ್ರು. ಉದ್ಬೋಧನ್ ಮ್ಯಾಗಝೈನ್ ಅಲ್ಲಿ, ಪತ್ರಿಕೆ. ಅದನ್ನ ನೋಡಿ ಕೆಲವರು ವಿಚಾರ ಕೇಳಿದ್ರು, ಏನು ನೀವು ಈ ಗ್ರಂಥವನ್ನು ಯಾಕೆ ಬರಿತಾ ಇದ್ದೀರಿ? ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಯಾಕೆ ಬರಿತಾ ಇದ್ದೀರಿ? ಶಾರದಾಂಜಿ ಮಹಾರಾಜು ಅವರಾಗೆ ಕೆಲವು ಕಡೆ ಹೇಳಿದ್ದಾರೆ, ಜೀವನದಲ್ಲೂ ಬರುತ್ತೆ. ಏನ್ ಬರುತ್ತೆ ಅಲ್ಲಿ ಉದಾಹರಣೆ? ಸಾಮಾನ್ಯವಾದ ಏನು ಇದೆ ಅಲ್ಲಿ ವಿಚಾರ ನೋಡಿಯಪ್ಪ. ಉದ್ಬೋಧನ ಕಟ್ಟಲಿಕ್ಕೆ
ಶ್ರೀಮಾತೆಯವರು ಕಲ್ಕಟಾ ನಗರದಲ್ಲಿ ಬಂದಾಗ ಆಕೆಗೆ ಒಂದು ಇರ್ಲಿಕ್ಕೆ ಒಂದು ಸ್ಥಾನ, ಶಾಶ್ವತವಾದ ಸ್ಥಾನ ಬೇಕು ಅಂತ ಹೇಳೋದಕ್ಕೋಸ್ಕರ ಇವರು ಲೋನ್ ಮಾಡಿ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿದ್ರು. ಈಗ ಲೋನ್ ತೀರಿಸ್ಬೇಕಲ್ಲ, ಹೇಗೆ ತೀರಿಸೋದು? ಈ ಲೇಖನಗಳನ್ನು ಬರೆದು ಪತ್ರಿಕೆಗಳನ್ನು ಮಾರಿ ಬರುವ ಹಣದಿಂದ ಲೋನ್ ಅನ್ನು ತೀರಿಸೋದು ಅಂತ ಬಹುಶಃ ಯಾಕೆ ಶಾರದಾಂಜಿ ಹೇಳಿದ್ರು. ಈ ಮಾತಂತೂ ಪ್ರಚಲಿತವಾಗಿತ್ತು, ಇದು ಜೀವನದಲ್ಲೂ ಬರುತ್ತದು. ನೀವು ಜೀವನವನ್ನು ಓದಿದ್ರೆ ಅಲ್ಲೂ ಸಿಗತ್ತೆ ನಿಮಗೆ ಈ ವಿಚಾರ. ಆದರೆ ನೀವು ಸ್ವಲ್ಪ ಪಕ್ಕಕ್ಕೆ ಬನ್ನಿ, ಇದು ವಿಚಾರ ತಿಳ್ಕೊಂಡ್ರಲ್ಲ, ಈಗ ಆಲೋಚನೆ ಮಾಡಿ, ಯಾರಾದರೂ ಆಧ್ಯಾತ್ಮಿಕ ಗ್ರಂಥವನ್ನ ಹಣಕ್ಕಾಗಿ ಬರೀತಾರಾ? ಓದೋ ಹೊತ್ತಿಗೆ ನಾವು ಓದ್ಕೊಂಡು ಹೋಗ್ಬಿಡ್ತೀವಿ, ಆಲೋಚನೆ ಮಾಡೋದಿಲ್ಲ. ಆದರೆ ಈಗ ನಾವು ಮುಕ್ತಿ ಬೇಕು ಅಥವಾ ನಾವು ಪರಿಪೂರ್ಣರಾಗಬೇಕು ಅಂತೆಲ್ಲ ವಿಚಾರ ಬಂದಾಗ, ಇದೇನ್ರಿ ಅವ್ರು ಬರೆದದ್ದೇ ಲೋನ್ ತೀರ್ಸಕ್ಕಂತೆ ಅಂತ ಅಂದ್ಬಿಟ್ರೆ ಎಂತ ಆಭಾಸ ಆಗೋಗುತ್ತೆ. ಅದು ಜೀವನದಲ್ಲಿ ಇದೆ, ಶಾರದಾಂಜಿ ಕೂಡ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಏನಾಯ್ತು ಅಂತಂದ್ರೆ, ಭಾಸ್ಕರೇಶ್ವರಾಂಜಿ ಮಹಾರಾಜು ನಮ್ಮ ನಾಗ್ಪುರ್ ಸೆಂಟರ್ ಅನ್ನ ಪ್ರಾರಂಭ ಮಾಡಿದ್ದೆ ಭಾಸ್ಕರೇಶ್ವರಾಂಜಿ ಮಹಾರಾಜ್. ಅವರು ಈ ವಾಸ್ ದ ಡಿಸೈಪಲ್ ಆಫ್ ಮಹಾಪುರುಷ ಶಿವಾನಂದ ಡಿಸೈಪಲ್ ಭಾಸ್ಕರೇಶ್ವರಾಂಜಿ ಮಹಾರಾಜ್. ಬಹಳ ದೊಡ್ಡ ವೇದಾಂತಿ, ಬಹಳ ದೊಡ್ಡ ವೇದಾಂತಿ, ಬಹಳ ಅದ್ಭುತವಾದ ಸ್ವಾಮಿ. ಅವರು ಮತ್ತೆ ನಮ್ಮ ಸ್ವಾಮಿ ಯತೀಶ್ವರಾಂಜಿ ಮಹಾರಾಜ್ ಕ್ಲೋಸ್, ಇದು ಇಂಟಿಮೇಟ್ ಇದು. ಅದಕ್ಕೋಸ್ಕರ ನಾಗ್ಪುರ್ಗೆ ಅವಾಗ ಯತೀಶ್ವರಾಂಜಿ ಮಹಾರಾಜ್ ಮಂತ್ರ ದೀಕ್ಷಕರು, ನಮ್ಮ ಬೆಂಗಳೂರವರು ಎಷ್ಟೋ ಜನ ನಾಗ್ಪುರ್ಗೆ ಹೋಗಿ ತಗೊಂಡಿದ್ದಾರೆ ಮಂತ್ರ ದೀಕ್ಷೆ ಯತೀಶ್ವರಾಂಜಿ ಮಹಾರಾಜ್ ಹತ್ರ. ಇವರು ಕಾಲೇಜ್ ಸ್ಟೂಡೆಂಟ್ ಅವಾಗ ಕಲ್ಕಟಾನಲ್ಲಿ. ಅವ್ರಿಗೆ ಈ ವಿಚಾರ ಗೊತ್ತಾಯ್ತು, ಈ ಶಾರದಾಂಜಿ ಮಹಾರಾಜು ಈ ತರ ಇದಕ್ಕಾಗಿ ಬರೆದಿದ್ದಾರಂತೆ. ಇದೇನು ಇದ್ದೀರಿ, ಹಣಕ್ಕಾಗಿ ಪುಸ್ತಕ ಬರೀ ಸರಿ ಇಲ್ಲ. ಇದು ಯುವಕರು ನೋಡಿ ಸ್ವಲ್ಪ ಜೋರಾಗಿರ್ತಾರ ಅವರು. ಅದು ಅದಕ್ಕೆ ಅವ್ರೇನ್ ಮಾಡಿದ್ರು, ಶಾರದಾಂಜಿ ಹತ್ರ ಹೋಗ್ತಾ ಇದ್ರು ಅವಾಗ ಅವ್ರೋಗಿ ಶಾರದಾಂಜಿ ಚಿಕ್ಕವನಲ್ವಾ, ಶಾರದಾಂಜಿ ಹತ್ರ ಕೇಳಿದ್ರು, ಏನ್ ಸ್ವಾಮೀಜಿ ಈ ತರ ಒಂದು ಕೇಳಿದೆ, ಅಲ್ಟೀರಿಯರ್ ಮೋಟಿವ್ ಇಟ್ಕೊಂಡು ಯಾರಾದ್ರೂ ಆಧ್ಯಾತ್ಮಿಕ ಗ್ರಂಥ ಬರೀತಾರ? ವಾಟ್ ಎ ಮೀನ್ ಐಡಿಯಾ, ಏನ್ರಿ ಹೀಗೆಲ್ಲ ಆಲೋಚನೆ ಇಟ್ಕೊಂಡು ಬರೀತೀರಿ ಗ್ರಂಥ, ನೀವು ಯಾಕೆ ಬರ್ದಿದ್ದು ನೀವೇ ನೇರವಾಗಿ ಹೇಳಿ ಅಂತ ಶಾರದಾಂಜಿನೇ ಕೇಳ್ತಾರೆ ಭಾಸ್ಕರೇಶ್ವರಾಂಜಿ. ಅದಕ್ಕೆ ಶಾರದಾಂಜಿ ಬಿಕೇಮ್ ವೆರಿ ಸೀರಿಯಸ್ ಅಂಡ್ ಟೋಲ್ಡ್, ಐ ವಾಂಟ್ ಪೀಪಲ್ ಆಫ್ ಆಲ್ ದ ಡಿನಾಮಿನೇಷನ್ಸ್ ಟು ಸಿ ಲೈಟ್ ಇನ್ ದೇರ್ ಲೈಫ್. ಜಗತ್ತಿನ ಪ್ರತಿಯೊಬ್ಬ ಪ್ರಾಮಾಣಿಕ ಸಾಧಕನು ತನ್ನ ಜೀವನದಲ್ಲಿ ಬೆಳಕನ್ನ ಕಾಣಬೇಕು ಎಂಬ ಉದ್ದೇಶದಿಂದ ಈ ಗ್ರಂಥವನ್ನು ಬರೆದಿದ್ದೇನೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಈ ವಿಚಾರಗಳು ಕೂಡ ನಾವು ಎಷ್ಟೋ ವರ್ಷಗಳಾದ್ಮೇಲೆ ನಮ್ಗೆ ಇವೆಲ್ಲ ಒಂದೊಂದೇ ಅರ್ಥ ಆಗ್ತಾ ಬರ್ತಾ ಇದೆ. ಹೇಳದೇ ಇದ್ರೆ ಅಟ್ಲೀಸ್ಟ್ ಯಾರಾದ್ರೂ ಪ್ರಾಮಾಣಿಕವಾಗಿರ್ತಾರಲ್ಲ ಅವರಾದ್ರೂ ತೆಗೆದುಕೊಂತಾರೆ. ಇದು ಗೊತ್ತಿರೋದಿಲ್ಲ ನಮಗೆ, ಉದ್ದೇಶಗಳೇ ಗೊತ್ತಿರೋದಿಲ್ಲ, ಗ್ರಂಥಗಳ ಉದ್ದೇಶ. ಅದಕ್ಕೆ ಅಧಿಕಾರಿ ಯಾರು ಅಂತ ಪ್ರಶ್ನೆ ಮಾಡೋದು ಮೊದಲು, ನಿನಗೆ ಆಗತ್ತಪ್ಪ ಓದಿಲ್ಲ ಸುಮ್ಮನಿರು ಅಂತಾನೆ ಹೇಳೋದು ವೇದಾಂತ. ಯಾರೇ ಇಲ್ಲಿ ಜಾತಿ ಮತ ಕುಲ ಭೇದ ಇಲ್ಲ, ಪ್ರಾಮಾಣಿಕತೆ ಒಂದೇ ನಿನ್ನ ಅಪೇಕ್ಷೆ ಪಡ್ತಾ ಇರೋದು. ಯಾರ್ಯಾರಿದ್ದಾರೆ ಜಗತ್ತಿನಲ್ಲಿ ಅವರೆಲ್ಲರಿಗೂ ಕೂಡ ಬೆಳಕನ್ನ ಕೊಡ್ಲಿಕ್ಕೆ ಈ ಗ್ರಂಥವನ್ನ ನಾನು ಬರೆದಿದ್ದು ಅಂತ ಶಾರದಾಂಜಿ ಹೇಳ್ತಾರೆ. ಇವ್ರಿಗೆ ಯಾರು ಈಗ ಶಾರದಾಂಜಿ ಸುಮ್ಮನೆನಾ? ಹಿ ವಾಸ್ ಎ ಬ್ರಹ್ಮಜ್ಞಾನಿ. ಅವನು ಬ್ರಹ್ಮಜ್ಞಾನಿಯಾಗಿ ಈ ಗ್ರಂಥವನ್ನ ರಚನೆ ಮಾಡಿದ್ರು. ಯಾವ ಮಟ್ಟದ ಬ್ರಹ್ಮಜ್ಞಾನಿ ಗೊತ್ತೇನೋ? ನೀವು ನೋಡಿ, ಇದು ಬರಿಬೇಕಾದ್ರೆ ಅವರು ಹಿ ವಾಸ್ ದ ಜನರಲ್ ಸೆಕ್ರೆಟರಿ ಆಫ್ ರಾಮಕೃಷ್ಣ ಮಠ್ ಅಂಡ್ ಮಿಷನ್. ನೂರಾರು ಕೆಲಸಗಳು. ಈಗ ನಮ್ಮಲ್ಲೇ ಕೂತು ಏನು ಆಫೀಸಲ್ಲಿ ಕೆಲಸ ಸ್ವಾಮೀಜಿ, ಈ ಕೆಲಸ ಎಲ್ಲರೂ ಮಾಡ್ತಾರ್ರಿ. ಈ ಕೆಲಸದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬಿಡ್ರಿ. ಕೆಲಸ ಮಾಡೋ ಜೀವನದ ಉದ್ದೇಶ ಅಲ್ಲ, ಹೇಗೋ ನಡೀತದೆ ಜೀವನ ಒಳಗೆ ಹೇಗಿದೆ ಅದು ವೆರಿ ಇಂಪಾರ್ಟೆಂಟ್. ಈಗ ನಾನಿಲ್ವ ಇನ್ನೊಬ್ಬರು ಬಂದು ಆಫೀಸ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಮಠ ನಡೆಯುತ್ತೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಬಟ್ ಹೌ ಯು ಮ್ಯಾನೇಜ್ ವಿತ್ ದಟ್ ಕೆಲಸ ಟು ರಿಯಲೈಸ್ ಗಾಡ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ಇಷ್ಟು ಕೆಲಸದ ಬಂದೆ ಹೇಗೆ ಗೊತ್ತಿರಿ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಓದೋದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ, ಕೆಲಸಕ್ಕೇನು ಸಂಬಂಧ ಇಲ್ಲ. ಇಲ್ಲಿ ನಮ್ಮ ಶಾರದಾಂಜಿ ಮಹಾರಾಜು ಜನರಲ್ ಸೆಕ್ರೆಟರಿ ಆಫ್ ರಾಮಕೃಷ್ಣ ಮಠ್ ಅಂಡ್ ಮಿಷನ್ ಒಂದು. ಎರಡನೇದು, ಶ್ರೀಮಾತೆ ಶಾರದಾದೇವಿಯರ ಸೇವಕ. ನೆನಪಿಟ್ಕೊಳ್ಳಿ, ಒಬ್ರು ಸ್ತ್ರೀಯರನ್ನ ನೋಡ್ಕೊಳ್ಳೋದು ಒಬ್ಬ ಸನ್ಯಾಸಿಗೆ ಸುಲಭದ ಮಾತಲ್ಲ. ಕೆಳಗಡೆ ಇರ್ತಾ ಇದ್ರು, ಮೇಲೆಲ್ಲ ಸ್ತ್ರೀ ಸಂತಾನ ಮೇಲ್ಗಡೆ, ಇವನೊಬ್ಬನ್ ಬಿಟ್ಟಲ್ಲಿ. ಆದ್ರೂ ಕೂಡ ಶ್ರೀಮಾತೆಯವ್ರಿಗೆ ಯಾವಾಗ ಏನು ಬೇಕು, ರಾತ್ರಿ 1 ಆಗಲಿ 2 ಆಗಲಿ 3 ಆಗಲಿ 5 ಆಗಲಿ ಎಲ್ಲ ಸಮಯ ಜಾಗೃತವಾಗಿ ಕೂತಿದ್ದ. ಎನಿ ಮೂಮೆಂಟ್ ಹಿ ವಾಸ್ ರೆಡಿ ಟು ಸರ್ವ್. ಎಷ್ಟೋ ಸಲ ಜಯರಾಮ್ ಪಾಟೀಲ್ ಶ್ರೀಮಾತೆ ಶಾರದಾದೇವಿನ ಹೇಳ್ತಾರೆ, ನಿಮ್ಗೆ ಯಾರಿಗೂ ಆಗಲ್ಲಪ್ಪ, ಷರತ್ತಿಗೆ ಪತ್ರ ಬರಿ, ಕರಿ ಅವನ್ನ ಇಲ್ಲಿಗೆ ಬರಲಿ.
ಎಷ್ಟೋ ಅವರ ಅಣ್ಣ ಪ್ರಸನ್ನ, ವರದ ಇವರೆಲ್ಲ ಜಗಳ ಆಡಿದ್ದು ಇತ್ಯರ್ಥ ಮಾಡಕ್ಕೆ ಶಾರದಾಂಜಿ ಜಯರಾಮ್ ಬಾಟಿಯವರೆಗೂ ಹೋಗಿ ಲೆಕ್ಕಪತ್ರ ಮಾಡಿ ವಾಪಸ್ ಕಲ್ಕಟ್ಟಾಗಿ ಬರ್ತಾ ಇದ್ರು. ಮಾತೆಯವ್ರಿಗೆ ಆಗ್ತಿರ್ಲಿಲ್ಲ ಅದು. ಶಾರದಾಂಜಿ ಯೂಸ್ ಟು ಸಪೋರ್ಟ್ ಹೋಲಿ ಮದರ್ ಇನ್ ಆಲ್ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್. ಈ ಸಂದರ್ಭ ಬೇರೆ ಇತ್ತು. ಇದು ಬಿಟ್ಟು ಕಲ್ಕಟಾನಲ್ಲಿ 11 ಸೊಸೈಟಿಗೆ ಹಿ ವಾಸ್ ಎ ಚೇರ್ಮನ್. ಈ ಸಂದರ್ಭದಲ್ಲಿ ಲೀಲಾ ಪ್ರಸಂಗ ಬರೆದಿತ್ತು. ಅವರು ತಪಸ್ಸು ಮಾಡದಿದ್ದಾಗ ಬರೆದಿದ್ದಲ್ಲ, ಪರಮಹಂಸರ ಸಂಪರ್ಕದಲ್ಲಿದ್ದಾಗ ಬರೆದಿದ್ದಲ್ಲ. ಶ್ರೀರಾಮಕೃಷ್ಣ ಮಠ್ ಅಂಡ್ ಮಿಷನ್ ಜನರಲ್ ಸೆಕ್ರೆಟರಿ, ಹೋಲಿ ಮದರ್ಗೆ ಸೇವಕು ಮತ್ತು 11 ಸೊಸೈಟಿಗೆ ಪ್ರೆಸಿಡೆಂಟ್ ಅಂಡ್ ಚೇರ್ಮನ್ ಆಗಿದ್ದಾಗ ಈ ಲೀಲಾ ಪ್ರಸಂಗವನ್ನು ಬರೆದದ್ದು. ಅದಕ್ಕೆ ತಿಳಿದಿರಬೇಕು ನಮಗೆ. ಓದಕ್ಕೆ ಸಮಯ ಇಲ್ಲ, ಮಲಗಲಿಕ್ಕೆ ಸಮಯ ಇಲ್ಲ, ಹೇಳಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾರಲ್ಲ, ಅವರೆಲ್ಲ ಇದನ್ನ ನೆನಪಿಟ್ಕೋಬೇಕು. ಸಮಯ ಮನಸ್ಸಿಗಿಲ್ಲ ಅಷ್ಟೇ, ಸಮಯ ಜಗತ್ತಿನಲ್ಲಿದೆ. ಈ ಸಂದರ್ಭದಲ್ಲಿ ಯಾವ ರೀತಿ ಬರಿತಿದ್ರು ಅಂತ ಗೊತ್ತೇನೋ? ಇವು ನಮ್ಮ ಶಾರದಾಂಜಿ ಮಹಾರಾಜು ಬರಿಬೇಕಾದ್ರೂ ಕೂಡ ಯಾವ ರೀತಿ ಬರಿತಿದ್ರು ಅಂತಂದ್ರೆ, ಅವರು ಆಗ ಪೆನ್ನು, ಪೆನ್ಸಿಲು, ಬಾಲ್ ಪೆನ್ನು, ಪಾರ್ಕರ್ ಪೆನ್ನು ಯಾವುದೂ ಇರಲಿಲ್ಲ. ಮಸಿಯಲ್ಲಿ ಅದ್ದಿ ಬರಿಬೇಕಾಗಿತ್ತು. ಮಸಿನಲ್ಲಿ ಅದ್ದಿ ಬರಿಬೇಕಾದ್ರೂ ಕೂಡ ಆ ಒಂದು ಲೇಖನಿ ಏನಿದೆಯೋ ಅದು ಶುದ್ಧವಾಗಿ ಇಟ್ಕೊಂಡಿರಬೇಕು. ಬರೆಯಕ್ಕಿಂತ ಮುಂಚೆ ಅವ್ರು ಏನ್ ಮಾಡ್ತಾ ಇದ್ರು, ತಮ್ಮ ಡೆಸ್ಕು, ಕಾಗದ, ಪತ್ರ, ಮಸಿ ಮತ್ತು ಲೇಖನ ಎಲ್ಲವನ್ನು ತೊಳೆದಿಡ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವಿಗ್ರಹವನ್ನು ಹೇಗೆ ತೊಳಿತಾರೋ ಹಾಗೆ ತೊಳೆದಿಟ್ಟು ಜಾಗನ್ನ ಆಮೇಲೆ ಆ ಕೂತ ಜಾಗದಲ್ಲಿ ಧ್ಯಾನಕ್ಕೆ ಕೂರ್ತಾ ಇದ್ರು. ಧ್ಯಾನ 3:15 ಗಂಟೆ 3 ಗಂಟೆ ಹೋಗ್ತಾ ಇತ್ತು. ಎಲ್ಲಿವರೆಗೆ ಅವರಿಗೆ ಸಂಪೂರ್ಣ ಆಯ್ತು ಬರಿಬಹುದು ಅಂತ ಸೂಚನೆ ಬರ್ತಿರ್ಲಿಲ್ವೋ ಅಲ್ಲಿವರೆಗೂ ಧ್ಯಾನದಿಂದ ಹೇಳ್ತಿರ್ಲಿಲ್ಲ. ಆಮೇಲೆ ಆ ಸೂಚನೆ ಬಂದ ಮೇಲೆ ಕಣ್ ತೆರೆದು ಬರೀಲಿಕ್ಕೆ ಪ್ರಾರಂಭ ಮಾಡ್ತಿದ್ರು. ಭಾಸ್ಕರೇಶ್ವರಾಂಜಿ ಅವ್ರ ಜೊತೆ ಇದ್ರು. ಅವ್ರು ಬರಿಬೇಕಾದ್ರೆ ಅವ್ರು ಹೇಳ್ತಾರೆ, ಇಟ್ ವಾಸ್ ಆಸ್ ಥೋ ಹಿ ವಾಸ್ ಡೂಯಿಂಗ್ ಪೂಜಾ, ಹಿ ವಾಸ್ ಪ್ರಿಪೇರಿಂಗ್ ಫಾರ್ ಪೂಜಾ. ನಾವು ಪುಸ್ತಕ ಪೂಜೆಗೆ ಯಾವಾಗ ಹೂವು ಹಣ್ಣು ಎಲ್ಲವನ್ನು ತಯಾರು ಮಾಡಿ ಪೂಜೆಗೆ ತಯಾರು ಮಾಡ್ತೀವೋ ಅದಕ್ಕೆ ಕೆಲವು ಸಲ ಹೇಳ್ತಾರೆ, ತಯಾರು ಮಾಡಬೇಕಾದ್ರೆ ಕೂಡ ಭಾವ ಜಾಗೃತ ಮಾಡ್ಕೋ ಪೂಜೆ ಮಾಡ್ತಾ ಇದೀನಿ ಅಂತ. ಎಷ್ಟೋ ಸಲ ಏನ್ ಮಾಡ್ತಾರೆ, ಈ ಹೂವು ಹಣ್ಣು ಎಲ್ಲ ಇಡೋ ಹೊತ್ತಿಗೆ ಮಾತಾಡ್ಕೊಂಡಾಗ ಮಾಡೋ ಪರಮಹಂಸರು ಕೂಡ ಬೇಡ ಅಂತ ಹೇಳ್ತಾರೆ. ಯಾಕೆ? ಮಾತಿನ ಕಡೆ ಮನ್ಸಿಟ್ಟರೆ ಪೂಜೆಗಾಗಿ ಅಂತ ಭಾವನೆ ಹಾಕ್ರಿ ಬರುತ್ತೆ. ಪೂಜೆ ಕೂತಾಗ ಮನ್ಸು ನಿಲ್ಲೋದಿಲ್ಲ. ಅದ್ರ ತಯಾರ ಜೊತೆಗೆ ಶುರು ಮಾಡಬೇಕು ಪೂಜೆಗೆ. ಇವರು ಆ ಲೇಖನಿ, ಪುಸ್ತಕ, ಕಾಗದಗಳನ್ನೆಲ್ಲ ಬರೀ ಇಟ್ಕೊಂತಿದ್ದು ಹ್ಯಾಕ್ ಕಾಣ್ತಾ ಇತ್ತು ಅಂದ್ರೆ, ಇಟ್ ವಾಸ್ ಆಸ್ ಥೋ ಹಿ ವಾಸ್ ಸಿಟ್ಟಿಂಗ್ ಫಾರ್ ಸಮ್ ಗ್ಲೋರಿಯಸ್ ಡಿವೈನ್ ಪೂಜಾ. ಹಾಗಿಟ್ಕೊಂಡು ಆಮೇಲೆ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾ ಇತ್ತು. ಇದೆಲ್ಲ ಪತ್ರದಲ್ಲಿ ಬರೆದಿಲ್ಲ ಇದೆಲ್ಲ ನೋಡಿದವ್ರ ಮಾತಿಂದ ಮಾತ್ರ ಕೇಳಿದ್ದು. ಇಷ್ಟೆಲ್ಲ ಆದ್ಮೇಲೆ ಹಿ ವಾಸ್ ಅಬ್ಸಲ್ಯೂಟ್ಲಿ ಪೀಸ್ಫುಲ್. ನೋ ಸಿಚುಯೇಷನ್ ಇನ್ ದ ವರ್ಲ್ಡ್ ಕುಡ್ ಶೇಕ್ ಶಾರದಾಂಜಿ, ಇನ್ಕ್ಲೂಡಿಂಗ್ ಸ್ವಾಮಿ ವಿವೇಕಾನಂದ ಕುಡ್ ನಾಟ್ ಶೇಕ್ ಶಾರದಾನಂದ. ಏನೇ ಪ್ರಾಬ್ಲಮ್ ಬಂತು ಅಂತಂದ್ರೆ ವಿವೇಕಾನಂದ ತುಂಬಾ ಕಷ್ಟ, ಅವ್ರ ಹತ್ರ ಬ್ರಹ್ಮಾನಂದ ಹೋಗ್ತಿರ್ಲಿಲ್ಲ. ಅವ್ರ ಹತ್ರ ತುಂಬಾ ಕಷ್ಟ ಆಯ್ತು. ಈಗ ವಿವೇಕಾನಂದ ಮಾತಾಡ್ಸಕ್ ಆಗ್ತಿರ್ಲಿಲ್ಲ ಅಂದ್ರೆ ಶರತ್ತನ್ನು ಕಳಿಸ್ಬಿಡು. ಶಾರದಾಂಜಿ ಹೋಗಿ ನಿಂತ್ಕೊಂಡು ಅವ್ನು ಎಷ್ಟು ಸ್ವಾಮೀಜಿ ಎಷ್ಟು ಬೈತಾ ಇದ್ರು ಎಲ್ಲ ಬೈಸ್ಕೊಂಡು ಅರ್ಧ ಗಂಟೆ 3/4 ಗಂಟೆ ಆದ್ಮೇಲೆ ಶಾರದಾಂಜಿ, ಯು ಕೋಲ್ಡ್ ಬ್ಲಡೆಡ್ ಫೆಲೋ, ಯು ವಿಲ್ ಹ್ಯಾವ್ ನಥಿಂಗ್, ಯು ಗೆಟ್ ಔಟ್ ಅಂದ್ಬಿಡು ಸ್ವಾಮೀಜಿ. ಏನ ಇಷ್ಟೆಲ್ಲ ಬೈತಾ ಏನೂ ಆಗ್ತಾನೆ ಇಲ್ಲ ನಿನ್ಗೆ, ಯು ಕೋಲ್ಡ್ ಬ್ಲಡೆಡ್ ಫೆಲೋ ಅಂತ ಕರೆಯೋರು ಸ್ವಾಮೀಜಿ ಶಾರದಾಂದ್ರಿಗೆ. ಆ ಮಟ್ಟದ ಪೀಸ್ಫುಲ್. ಅದಕ್ಕೆ ಗಿರೀಶ್ ಚಂದ್ರ ಘೋಷ್ ವಿವೇಕಾನಂದನ್ ಕೇಳ್ತಾನಲ್ಲ, ಸ್ವಾಮೀಜಿ ನೀವ್ಯಾಕೆ ಗ್ರಂಥವನ್ನು ಬರಿಬಾರ್ದು? ಸ್ವಾಮೀಜಿ ಏನ್ ಹೇಳಿದ್ರು, ನಾ ಶಿವನನ್ನ ಬರೀಲಿಕ್ಕೆ ಹೋದ್ರೆ ಕೊನೆಗೆ ಮಂಗವಾಗ್ಬಿಡುತ್ತೆ. ಸ್ವಾಮೀಜಿ ಮಾತಿಗೆ ಹೇಳಿತು. ಆದ್ರೆ ಅವ್ರ ಪರಿಸ್ಥಿತಿ ಹೇಗಿತ್ತು, ಅವನು ತುಂಬಾ ಭಾವಕ, ಹೊರಗಡೆ ಜ್ಞಾನಿ ಒಳಗಡೆ ಭಕ್ತ. ಪರಮಹಂಸ ಹೊರಗಡೆ ಭಕ್ತ ಒಳಗಡೆ ಜ್ಞಾನಿ, ಇವನು ಒಳಗಡೆ ಭಕ್ತ ಹೊರಗಡೆ ಜ್ಞಾನಿ ವಿವೇಕಾನಂದ. ಇದು ಶಾರದಾಂಜಿ ಹೇಳ್ತಾರೆ ಲೀಲಾ ಪ್ರಸಂಗದಲ್ಲಿ. ಅದರಿಂದ ಇವನ್ಗೆ ಏನಾದ್ರೂ ಪರಮಹಂಸರ ಮೇಲೆ ಬರಿಬೇಕು ಅಂತ ಧ್ಯಾನ ಆದ್ರೆ ಇವನೇ ಪರಮಹಂಸ ಆಗ್ಬಿಡ್ತಿದ್ದ ವಿವೇಕಾನಂದ್ರ. ಹಿ ಕುಡ್ ನಾಟ್ ಕಂಟ್ರೋಲ್ ಹಿಮ್ಸೆಲ್ಫ್ ಅಂಡ್ ರೈಟ್. ಅದಕ್ಕೆ ಆ ಕಥೆಯಲ್ಲಿ ನೀವು ಸಮುದ್ರನ ಬೇಕಾದ್ರೆ ಕುಡಿ ಅಂತ ಹೇಳಿ ಬೆಟ್ಟವನ್ನು ಪುಡಿ ಮಾಡು ಅಂತ ಹೇಳ್ತಿ ಮಾಡ್ತಂದ್ರೆ ಇದನ್ನು ಬರೆಯಕ್ಕಾಗಲ್ಲ ಅಂತ ಆ ದೃಷ್ಟಿಯಿಂದ ಉಪಮೇಯ ಕೊಟ್ಟು ಹೇಳಿತು. ಆಮೇಲೆ ಏನ್ ಹೇಳಿದ್ರು, ಶರತ್ ಸಾಲ ಲಿಖ್ಬೆ. ಇದು ವಿವೇಕಾನಂದ ಮಾತಿದ್ದು, ಶರತ್ ಸಾಲ ಲಿಖ್. ತುಂಬಾ ಆತ್ಮೀಯರಲ್ಲಿ ಈ ಪದ ನೀವು ಉಪಯೋಗಿಸಂಗಿಲ್ಲ, ಜಾಗ್ರತವಾಗಿ ಕಪಾಳ ಕೊಡ್ಸ್ಕೊಂತೀರಿ. ಆಮೇಲೆ ಬೆಂಗಾಲಿ ಬಂದು ಅಂತ ಹೇಳ್ಬಿಟ್ರೆ ಇದು ನಾನು ಇಲ್ಲಿ ವಿಚಾರ ಗೊತ್ತಿರಲಿ ಅಂತ ಹೇಳ್ತೀನಿ ಅಷ್ಟೇ. ಎಷ್ಟೋ ಪದಗಳು ನೀವು ಉಪಯೋಗಿಸೋಕೆ ಪರ್ಮಿಷನ್ ಇಲ್ಲ ಕೆಲವೆಲ್ಲ. ನಾನು ಒಂದ್ಸಲ ಎಲ್ಲ ಆಫೀಸು ಅಂಗಡಿ ಅಂತ ಹೇಳಿದ್ದೆ, ನಮ್ಮ ಅಂಗಡಿ ತೆಗೆ ಹೋಗ್ಬೇಕು ಅಂತ. ಯಾರೋ ಅದೇ ಪದ ಉಪಯೋಗಿಸ, ನಾನು ಹೇಳಿದೆ, ನೋ, ಯು ಹ್ಯಾವ್ ನೋ ರೈಟ್ ಟು ಯೂಸ್ ದಟ್ ವರ್ಡ್, ಬಿಕಾಸ್ ನಾವೊಂದು ಇದು ರಾಮಕೃಷ್ಣ ಮಠ ಪರಮಹಂಸರ ಒಂದು ಇದು ಶರೀರ ಅದು. ಮತ್ತೆ ಇದು ವಿವೇಕಾನಂದನ್ ಸ್ಥಾಪಿತವಾದಿತ್ತು. ಇಟ್ಸ್ ಆಲ್ ಗ್ಲೋರಿ ಅಂಡ್ ಡಿವೈನ್. ಎವ್ರಿ ಮಟ್ಟ, ಎವ್ರಿ ಟ್ರೀ ಅಂಡ್ ಎವ್ರಿ ಪ್ಲಾಂಟ್ ಅಂಡ್ ಎವ್ರಿ ಡಸ್ಟ್, ದೇರ್ ಆರ್ ಗ್ಲೋರಿ ಅಂಡ್ ಡಿವೈನ್. ನಾನು ಹೇಳೋ ಒಂದು ಆತ್ಮೀಯನ ಒಳಗಿರ್ತೀನಿಲ್ಲ, ಒಂದು ತಮಾಷೆಗೆ ಅಂಗಡಿ ತೆಗೆಗೆ ಹೋಗ್ತೀನಿ ಅಂತ ಹೇಳ್ತೀನಿ. ನೀವು ಆ ಪದ ಉಪಯೋಗಿಸಿಲ್ಲ, ಬಿಕಾಸ್ ಎವ್ರಿಥಿಂಗ್ ಇಸ್ ಗ್ಲೋರಿಫೈಡ್ ಇದೆ. ಡಿವೈನ್ ಪ್ರೆಸೆನ್ಸ್ ಇದೆ ನಮ್ಮ ಮಠದಲ್ಲಿ.
ಅದರಿಂದ ದಿವ್ಯತೆ ನಮ್ಮೊಳಗೂ ಅದು ಅದು ಎಲ್ಲ ಕಡೆ ಇರೋದ್ರಿಂದ ಅದನ್ನ ಹಾಗೆ ಭಾವಿಸ್ಬೇಕು. ಅದಕ್ಕೆ ಇನ್ನೊಂದು ಕೇಳೋದು ನಾವು ತಮಾಷೆ ಹಾಗೆ ಇದು ವಿವೇಕಾನಂದ ಮಾತ್ರ ಹೇಳ್ತು, ಶರತ್ ಸಾಲ ಲಿಖ್ಬೆ ಅಂತಂದ್ರೆ ಅವನಿಗೆ ಮಾತ್ರ ಇದು ಬರ್ಲಿಕ್ಕೆ ಸಾಧ್ಯ, ಇನ್ಯಾರಿಗೂ ಬರ್ಲಿಕ್ಕೆ ಆಗಲ್ಲ. ಇವನು ಯಾವ ಮಟ್ಟದ ಜ್ಞಾನಿ ಗೊತ್ತೇನೋ, ಒಂದ್ ದಿವಸ ಇವರು ರೈಲ್ವೆ ಸ್ಟೇಷನ್ಲಿ ಟ್ರೈನ್ಗೆ ಕಾಯ್ತಾ ಇದ್ದಾರೆ, ಟ್ರೈನ್ ಹತ್ತಬೇಕು ಅಂತ ಕಾಯ್ತಾ ಇದ್ದಾರೆ. ಆಗ ಟ್ರೈನ್ ಇನ್ನೂ ಬಂದಿಲ್ಲ, ಸ್ವಲ್ಪ ವಯಸ್ಸಾಗಿದೆ. ಆಮೇಲೆ ಅವ್ರಿಗೆ ಸ್ವಲ್ಪ ಹೋಗ್ತಾ ಹೋಗ್ತಾ ತುಂಬಾ ಶರೀರ ದೊಡ್ಡದಲ್ವಾ, ಕಾಲೆಲ್ಲ ಊದ್ಕೊಳ್ಳೋ ತುಂಬಾ ಹೊತ್ತು ಧ್ಯಾನಕ್ಕೆ ಕೂತ್ಕೊಳ್ಳೋರೆಲ್ಲ ಶರೀರ ಸ್ವಲ್ಪ ಕಾಲು ಅದ್ರದ್ದೆಲ್ಲ ತೊಂದರೆ ಇತ್ತು. ಅದಕ್ಕೆ ನಿಂತ್ಕೊಂಡೇ ಇದ್ರು, ಕೂತಿರ್ಲಿಲ್ಲ. ಅಲ್ಲಿ ಒಬ್ರು ಬ್ರಹ್ಮಚಾರಿಗಳು ಅನ್ಕೊಂಡು ಸ್ವಲ್ಪ ವಯಸ್ಸಾಗಿದೆ, ಸ್ವಲ್ಪ ಬಿದ್ದಿದ್ಬಿಟ್ರೆ ಅದಕ್ಕೆ ಹೇಳಿದ್ರು, ಸ್ವಾಮೀಜಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ನಿಂತಿದ್ದೀರಿ ಪ್ಲಾಟ್ಫಾರ್ಮ್ ಮೇಲೆ, ಸ್ವಲ್ಪ ಹಿಂದಕ್ಕೆ ಬಂದು ಎಲ್ಲರೂ ಕೂತ್ಕೊಳ್ಳಿ ಅಂತ ಬ್ರಹ್ಮಚಾರಿಗಳು ಸ್ವಾಮೀಜಿನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅದಕ್ಕೆ ಶರತ್ ಮನಸ್ ಕೇಳ್ತಾರೆ, ಇಲ್ಲಿ ನಿಂತ್ರೆ ಏನು ತಪ್ಪು? ಅದಕ್ಕೆ ಹೇಳ್ತಾರೆ, ಸ್ವಾಮೀಜಿ ನೀವು ಬಿದ್ದೋಗ್ಬಿಟ್ರೆ ಬಿದ್ದೋದ್ರೆ ಏನಾಗುತ್ತೆ, ಟ್ರೈನ್ ಬಂದ್ಬಿಟ್ರೆ ಬಂದ್ರೆ ಏನಾಗುತ್ತೆ, ನಿಮ್ಮೇಲೆ ಹೋದ್ರೆ ಏನಾಗುತ್ತೆ, ಸ್ವಾಮೀಜಿ ಸತ್ತೋಗ್ತೀರಿ ಹೋದ್ರೆ ಏನಾಗುತ್ತೆ, ಈ ಶರೀರದಿಂದ ಏನು ಪಡಿಬೇಕೋ ಪಡೆದಾಯ್ತು, ಸತ್ರು ನನಗೇನು ಚಿಂತೆ ಇಲ್ಲ ಅಂತಾರೆ. ಬ್ರಹ್ಮಜ್ಞಾನಿ ಬಂದ್ಮೇಲೆ ಶರೀರ ಜಗತ್ಗಾಗಿರುತ್ತೆ. ತೋತಾಪುರಿ ಕೂಡ ಬಿಡಕ್ ಹೋದ್, ನೀರ ಗಂಗೆಯಲ್ಲಿ ಬಿಡಕ್ ಹೋದ್ನಲ್ಲ ಅವನು, ಆಗ್ಲಿಲ್ಲ. ಅದರಿಂದ ಐ ಹ್ಯಾವ್ ಅಟೈನ್ಡ್ ವಾಟ್ ಹ್ಯಾಸ್ ಟು ಬಿ ಅಟೈನ್ಡ್ ಟು ದಿಸ್ ಬಾಡಿ ಅಂಡ್ ಮೈಂಡ್. ಅವ್ರ ಎಕ್ಸ್ಪೀರಿಯನ್ಸಸ್ ಇದೆ. ಆಶೇಷ ಅಂದ್ರೂ ಕೂಡ ಒಂದೆರಡು ಕಡೆ ಹಿಂಟ್ ಮಾಡಿದ್ದಾರೆ, ಡೈರಿ ಇದೆ, ಇಟ್ ಈಸ್ ನಾಟ್ ರಿಟನ್ ಕಂಪ್ಲೀಟ್ಲಿ. ಕೊನೆಯ ದಿವಸದಲ್ಲಿ ಪ್ರತಿ ದಿವಸ ಅವ್ರಿಗೆ ಪರಮಹಂಸಗೆ ಯಾಕೆ ಕಾಳಿ ದರ್ಶನ ಆಗ್ತಾ ಇತ್ತು, ಅವ್ರಿಗೂ ಕೊನೆಯಲ್ಲಿ ಕಾಳಿ ದರ್ಶನ ಆಗ್ತಾ ಇತ್ತು. ಅವ್ರ ಎಕ್ಸ್ಪೀರಿಯನ್ಸಸ್ ಎಲ್ಲ ತಮ್ಮ ಡೈರಿಯಲ್ಲಿ ಬರೆದಿದ್ದಾರೆ. ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಪಬ್ಲಿಷ್ಡ್. ಅದಕ್ಕೆ ಶಾರದಾ ಅಂತ ಹೇಳ್ತಾರೆ, ಐ ಹ್ಯಾವ್ ಅಟೈನ್ಡ್ ಬ್ರಹ್ಮಜ್ಞಾನ. ವಾಟ್ ಹ್ಯಾಸ್ ಟು ಬಿ ಅಟೈನ್ಡ್ ಹ್ಯಾಸ್ ಟು ಬಿ ಅಟೈನ್ಡ್, ನಥಿಂಗ್ ಮೋರ್ ಟು ಬಿ ಅಟೈನ್ಡ್ ಇನ್ ದಿಸ್ ಲೈಫ್. ಅವನು ಈಗ ನಮ್ಮ ಅಟೈನ್ಮೆಂಟ್, ನಾವೆಲ್ಲ ಬಂದಿದ್ದೀವಿಲ್ಲ, ಈಗ ನಮ್ಮ ಒಂದು ಪರಿಪೂರ್ಣತೆಗೆ ಈ ಒಂದು ಲೀಲಾ ಪ್ರಸಂಗವನ್ನು ಬರೆದದ್ದು. ಇಲ್ಲಿ ಲೀಲಾ ಪ್ರಸಂಗ ಬರೆಯಕ್ಕಿಂತ ಮುಂಚೆ ಹೇಳಲ್ಲ, ಈ ಪುಂತಿ ಇದೆಲ್ಲ ಬರೆದಿತ್ತು. ಇದರ ಕೆಲವು ನೋಟ್ಸ್ ಅನ್ನು ತೆಗೆದುಕೊಂಡು ಮ್ಯಾಕ್ಸ್ ಮುಲ್ಲರ್ ದ ಗ್ರೇಟ್ ಮಹಾತ್ಮನ್ ಅಂತ ಒಂದು ಆರ್ಟಿಕಲ್ ಬರೆದಿದ್ದಾನೆ ಪರಮಹಂಸರ ಮೇಲೆ. ದ ಗ್ರೇಟ್ ಮಹಾತ್ಮನ್ ಅಂತ ಇಂಗ್ಲಿಷ್ ಒಂದು ಆರ್ಟಿಕಲ್. ಈ ವಾಸ್ ಎ ಜರ್ಮನ್ ಬೇಸಿಕಲಿ ಮ್ಯಾಕ್ಸ್ ಮುಲ್ಲರ್. ಆಮೇಲೆ ಅಮೆರಿಕ ಅಲ್ಲೆಲ್ಲ ಒಂದು ದೊಡ್ಡ ಫಿಲಾಸಫರ್ ತಾನವನು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕರ್ಕೊಂಡ್ಬಂದಿತ್ತಾನ ಅವನ್ನ ಭಾರತಕ್ಕೆ. ಅವನು ಪುಸ್ತಕ ಋಗ್ವೇದನ ಟ್ರಾನ್ಸ್ಲೇಟ್ ಮಾಡಕ್ಕೆ ಈತ ಬರೆದ ಆರ್ಟಿಕಲ್ ಅನ್ನು. ಇದನ್ನು ನೋಡಿ ವಿವೇಕಾನಂದ ಅವನಿಗೊಂದು ಪತ್ರ ಬರೀತಾರೆ, ನೋಡು ನೀನು ಪರಮಹಂಸರ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ಯಾ, ಬಹಳ ಚೆನ್ನಾಗಿ ಬರೆದಿದ್ಯಾ, ಐ ಎಕ್ಸ್ಪೆಕ್ಟ್ ಯು ಟು ರೈಟ್ ಎ ಬುಕ್ ಆನ್ ಶ್ರೀರಾಮಕೃಷ್ಣ ಪರಮಹಂಸ. ಯಾಕಂದ್ರೆ ಅವನು ಪಾಶ್ಚಾತ್ಯನು, ಅನುಕೂಲ ಆಗುತ್ತೆ, ಬೇರೆ ಜನಕ್ಕೂ ತಿಳಿಯೋಳಿಕೆ ಬರುತ್ತೆ ಅನ್ನೋದ್ರಿಂದ ಮ್ಯಾಕ್ಸ್ ಮುಲ್ಲರ್ನ ಪತ್ರದ ಮೂಲಕ ರಿಕ್ವೆಸ್ಟ್ ಮಾಡ್ತಾನೆ. ಇವನು ಹೇಳಿದ ಸಣ್ಣ ಪುಟ್ಟ ಕೆಲವು ವಿಚಾರಗಳು ಗೊತ್ತಿತ್ತು, ಅದನ್ನೇ ಇಟ್ಕೊಂಡು ಪುಸ್ತಕ ಬರೆದಿದ್ದ. ಈಗ ಅವನು ವಿವೇಕಾನಂದ ಪತ್ರ ಬರೆದು ಕೇಳ್ತಾನೆ, ವೇರ್ ಆರ್ ದ ಮೆಟೀರಿಯಲ್ಸ್ ಟು ಪಬ್ಲಿಷ್ ದ ಹೋಲ್ ಬುಕ್. ನನಗೆ ಕಂಟೆಂಟ್ ಬೇಕು, ಸುಮ್ಮನೆ ಬರೀಲಿಕ್ಕಾಗಲ್ಲ, ಐ ನೀಡ್ ಕಂಟೆಂಟ್. ಅಷ್ಟೊತ್ತಿಗೆ ಸ್ವಾಮಿ ಶಾರದಾ ಅಂದು ಇಂಗ್ಲೆಂಡಿಗೆ ಕರೆಸಿದ್ರು ವಿವೇಕಾನಂದ, ಬಾ ಇಲ್ಲಿ ಪ್ರಚಾರ ಮಾಡೋದು, ನೀನು ಇಲ್ಲಿ ಬಂದು ಇಲ್ಲಿ ಏನೋ ಮಾಡು, ಆಯ್ತು ಭಾರತ ಸಾಕು, ಬಾ ಇಲ್ಲಿ ಅಂತ ಅವನು ಇಂಗ್ಲೆಂಡಿಗೆ ಕರೆಸಿದ್ರು. ನಾರದ ಭಕ್ತಿ ಸೂತ್ರ ಅವನು ಇವನ್ ಜೊತೆ ಇಟಿ ಸ್ಟಡಿ ಜೊತೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರು. ಅವಾಗ ವಿವೇಕಾನಂದರು ಶಾರದಾಂಜಿಗೆ ಹೇಳ್ತಾರೆ, ಮ್ಯಾಕ್ಸ್ ಮುಲ್ಲರ್ನ ಮೀಟ್ ಮಾಡಿ ನೀವು ಒಂದಷ್ಟು ಕಂಟೆಂಟ್ಸ್, ಪರಮಹಂಸರಿಗೆ ಸಂಬಂಧಪಟ್ಟಂತ ಕಂಟೆಂಟ್ಸ್ ಅವನು ಕೊಡಿ, ಒಂದು ಪುಸ್ತಕ ಬರ್ಸು ಅಂತ ಶಾರದಾಂಜಿಗೆ ಗೊತ್ತು. ಸ್ವಾಮೀಜಿಗೆ ಯಾರಿಗೆ ಹೇಳಬೇಕು ಅಂತ ಗೊತ್ತಿತ್ತು. ಶಾರದಾಂಜಿಗೆ ಹೇಳ್ತಾರೆ, ಯು ಸಪ್ಲೈ ಹಿಮ್ ಆಲ್ ದ ಕಂಟೆಂಟ್ಸ್ ಟು ರೈಟ್ ದ ಬುಕ್. ಇವ್ರೇನ್ ಮಾಡಿದ್ರು, ಸಾಕಷ್ಟು ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡಿ ಮ್ಯಾಕ್ಸ್ ಮುಲ್ಲರ್ಗೆ ಕಳಿಸ್ಕೊಟ್ರು. ಮ್ಯಾಕ್ಸ್ ಮುಲ್ಲರ್ ಏನ್ ಮಾಡ್ದ, ಪೂರ್ತ ಪುಸ್ತಕ ಓದ್ದ. ಪುಸ್ತಕ ಓದ್ಮೇಲೆ ಜಾಸ್ತಿ ಆ ಕಡೆ ಈ ಕಡೆ ಮಾಡಲಿಲ್ಲ. ಇವನ್ಗೆ ಎಲ್ಲೆಲ್ಲಿ ಸಂಶಯ ಬಂದಿದೆಯೋ, ಇವನ್ಗೆ ಅರ್ಥ ಆಗ್ಲಿಲ್ವೋ ಅದಕ್ಕೆಲ್ಲ ಫುಟ್ ನೋಟ್ ಆಡ್ ಮಾಡಿ ಪುಸ್ತಕ ಪಬ್ಲಿಷ್ ಮಾಡ್ದ. ಅದ್ರಲ್ಲಿ ಒಂದು ಪ್ರಸಂಗ ಬರುತ್ತೆ. ಇಲ್ಲಿ ಈ ಶರತ್ತು ಶಶಿ ಎಲ್ಲ ಬಂದಾಗ ಶ್ರೀರಾಮಕೃಷ್ಣ ಪರಮಹಂಸ ಏನ್ ಮಾಡ್ತಾರೆ, ಬೈಬಲ್ ಇಂದ ತೆಗೆದು ಓದಿರ್ತಾರೆ. ಬೈಬಲ್ ಇಂದ ತೆಗೆದು ಓದಿದಾಗ ಆಮೇಲೆ ಮಾಸ್ಟರ್ ಮಹಾಶಯನ್ ಕೂಡ ಗಾಸ್ಪಲ್ ಆಫ್ ಶ್ರೀರಾಮಕೃಷ್ಣ 2-3 ಸಂದರ್ಭದಲ್ಲಿ ಕ್ರಿಸ್ತನ ಜೀವನದಲ್ಲೂ ಹೀಗೆ ಆಗಿತ್ತು ಅಂತ ಬರೀತಾರೆ. ಲೀಲಾ ಪ್ರಸಂಗದಲ್ಲೂ ಕ್ರಿಸ್ತನ ಜೀವನದಲ್ಲಿ ನಡೆದಕ್ಕೂ ಪರಮಹಂಸರ ಜೀವನದಲ್ಲಿ ನಡೆದಕ್ಕೂ ತಾರತಮ್ಯವನ್ನ, ಅಂದ್ರೆ ಸಿಮಿಲಾರಿಟಿ, ಇದನ್ನು ತೋರಿಸಿ ಬರೆದಿದ್ದಾರೆ. ಇದನ್ನು ನೋಡಿ ಮ್ಯಾಕ್ಸ್ ಮುಲ್ಲರ್ ಏನ್ ಬರೀತಾನೆ ಗೊತ್ತೇನು, ಪರಮಹಂಸರ ಸಂಪರ್ಕಕ್ಕೆ ಬಂದಂತ ಯುವಕರು ಪಾಶ್ಚಾತ್ಯರಿಂದ ವಿದ್ಯಾಭ್ಯಾಸ ಶಿಕ್ಷಣ ಪಡೆದವರಾದ್ದರಿಂದ ಇದು ಆಗದಿದ್ದರೂ ಆಗಿದೆ ಅಂತ ಬರೆದಿದ್ದಾರೆ ಅಂತ ಫುಟ್ ನೋಟ್ ಸೇರಿಸ್ತಾನೆ. ಇದಕ್ಕೆ ಉತ್ತರವಾಗಿ ಅದಕ್ಕೆ ಯಾಕೆ ಬರೆದಿದ್ದಾರೆ, ಇದೆಲ್ಲ ಕಂಟೆಂಟ್ಸ್ ಆರ್ ಸೋ ಇಂಪಾರ್ಟೆಂಟ್.
ಗ್ರೇಟ್ ಮಾಸ್ಟರ್ ಬರೀಬೇಕಾದ್ರೆ ಲೀಲಾ ಪ್ರಸಂಗವನ್ನ ಶಾರದಾಂಜಿ ಆ ಫುಟ್ ನೋಟಿಗೆ ಉತ್ತರ ಇಲ್ಲಿ ಕೊಡ್ತಾರೆ. ಪಾಪ ಗೊತ್ತಿಲ್ಲ ಮ್ಯಾಕ್ಸ್ ಮುಲ್ಲರ್ಗೆ, ಅವನು ಹೇಳ್ತಾ ಇದ್ದಾನೆ ಹೀಗೆ ಅಂತ. ಮ್ಯಾಕ್ಸ್ ಮುಲ್ಲರ್ ಅಂತ ಹೆಸರು ಬರೆದಿಲ್ಲ ಅವರು, ಕೆಲವರು ವಿದ್ವಾಂಸರು ಅಂತ ಬರೆದಿದ್ದಾರೆ. ಏನು ಅಂತಂದ್ರೆ ಈ ಪ್ರಸಂಗಗಳು ನಾವು ಬರೆದದ್ದಲ್ಲ, ಪಾಶ್ಚಾತ್ಯ ಶಿಕ್ಷಣ ಬರೆದಂತ ನಾವು ಯುವಕರು ಬರೆದದ್ದಲ್ಲ. ಈ ಕಾಮಾರ್ಪುಕದಲ್ಲಿ ಇದ್ದಂತ ಹಳ್ಳಿ ಹೆಂಗಸರು ಹೇಳಿದ್ದು. ಅವರು ಇಂಗ್ಲಿಷ್ ವಿದ್ಯಾಭ್ಯಾಸವನ್ನೇ ಪಡೆದಿಲ್ಲ. ಇನ್ನು ಇವ್ರಿಗೆ ಬೈಬಲ್ ಕ್ರಿಸ್ತನ್ ಕತೆ ಎಲ್ಲಿ ಕೇಳಿರ್ತಾರೆ? ಅವ್ರು ಹೇಳಿದ್ದು ನಾವು ಆಮೇಲೆ ಹೇಳಿದ್ದು. ಇದನ್ನ ವಿ ಹ್ಯಾವ್ ನಾಟ್ ರಿಟರ್ನ್ ಎನಿಥಿಂಗ್ ಅಂತ ಶಾರದಾಂಜಿ ಅದಕ್ಕೆ ಫುಟ್ ನೋಟ್ ಬರೆದು ಇದಕ್ಕೆ ಗ್ರೇಟ್ ಮಾಸ್ಟರ್ ಸೇರಿಸ್ತಾರೆ. ಈಗ ಪ್ರಯೋಜನ ಏನು? ನಾವು ಪರಿಪೂರ್ಣರಾಗಬೇಕು, ಇದು ಪ್ರಯೋಜನ. ಹೇಗ್ರಿ ಆಗತ್ತೆ? ಲೀಲಾ ಪ್ರಸಂಗ ಓದೋದ್ರಿಂದ ನಾವು ಹೇಗೆ ಪರಿಪೂರ್ಣರಾಗುತ್ತೇವೆ? ಇದು ಪ್ರಶ್ನೆ. ಎಲ್ಲವನ್ನೂ ಪ್ರಶ್ನೆ ಮಾಡಬೇಕು. ವೇದಾಂತದ ಹೇಳಿ ಪ್ರಶ್ನೆ ಮಾಡುತ್ತೆ. ಅದಕ್ಕೆ ಭಗವದ್ಗೀತೆ 4ನೇ ಅಧ್ಯಾಯದ 9 ಮತ್ತು 10ನೇ ಶ್ಲೋಕ. ಜನ್ಮ ಕರ್ಮಚಮೇ ದಿವ್ಯಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ವೀತರಾಗ ಭಯಕ್ರೋಧ ಮನ್ಮಯ ಮಾಂಪಾಷಿತಃ ಬಹವೋ ಜ್ಞಾನದ ತಪಸಾ ಪೂತ ಮದ್ಭಾವಂ ಆಗತಾಹ. ಇದು ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ನೋಡಿ. ಯಾರು ನನ್ನ ದಿವ್ಯವಾದ ಜನ್ಮ ಮತ್ತು ಕರ್ಮ ಇದನ್ನ ತಿಳಿದು ಯಾವ ರೀತಿ ತತ್ವತಃ ಯೋ ವೇತ್ತಿ ತತ್ವತಃ ಮೂಲವಾಗಿ ತತ್ವತಃ ನನ್ನ ಜನ್ಮ ಅದು ಯಾವುದು ದಿವ್ಯವಾದ ಜನ್ಮ ಮತ್ತು ದಿವ್ಯವಾದ ನನ್ನ ಕರ್ಮವನ್ನ ಈ ಅವತಾರ ಕರ್ಮವನ್ನ ಯಾರು ಅರಿತಾರೋ ಅವರು ಶರೀರ ಬಿಟ್ಟ ಮೇಲೆ ಮತ್ತೆ ಪುನರ್ಜನ್ಮ ಬರುವುದಿಲ್ಲ, ನನ್ನನ್ನು ಪಡೆಯುತ್ತಾರೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಇದು ಹೇಗಾಗತ್ತೆ? ವೀತರಾಗ ಭಯಕ್ರೋಧ. ಯಾವ ರೀತಿ? ಮನ್ಮಯ ಮಾಮುಪಾಶ್ರಿತಾಹ. ಯಾವ ರೀತಿ ಅಂತಂದ್ರೆ ಅವರು ಈಗ ನನ್ನ ದಿವ್ಯವಾದ ಜನ್ಮ ಮತ್ತು ಕರ್ಮವನ್ನು ಅರಿತಾರಲ್ಲ, ಅರಿತಾಗ ಏನ್ ಮಾಡ್ತಾರೆ? ನನ್ನನ್ನು ಧ್ಯಾನಿಸ್ತಾರೆ. ಧ್ಯಾನಿಸಿದಾಗ ಏನಾಗುತ್ತೆ? ಕೀಟ ಭ್ರಮರ ನ್ಯಾಯ. ಏನು? ಒಂದು ಕೀಟವನ್ನ ಒಂದು ಭ್ರಮರ ಹಿಡಿದು ಆಹಾರಕ್ಕೆ ತೆಗೆದುಕೊಂಡು ಹೋಗಿ ಗೂಡ್ನಲ್ಲಿಡ್ತು. ಗೂಡ್ನಲ್ಲಿ ಇಟ್ಟ ಮೇಲೆ ಏನಾಯ್ತು? ಭ್ರಮರ ಬರ್ತೆ ತಿನ್ನತ್ತೆ, ಭ್ರಮರ ಬರ್ತೆ ತಿನ್ನತ್ತೆ, ಭ್ರಮರ ಬರ್ತೆ ತಿನ್ನತ್ತೆ ಅಂತ ಹೇಳ್ತಿತ್ತು. ಭ್ರಮರ ಬಂದಾಗ ಏನಾಯ್ತು? ಕೀಟ ಇರಲಿಲ್ಲ, ಭ್ರಮರವೇ ಇತ್ತು. ಯಾಕೆ? ಭ್ರಮರ ಅಲ್ಲ, ಕೀಟ ಭ್ರಮರದ ಮೇಲೆ ಧ್ಯಾನಿಸಿ ಭ್ರಮರವೇ ಆಗಿತ್ತು. ಹಾಗೆ ದಿವ್ಯವಾದ ಜನ್ಮ ಕರ್ಮವನ್ನ ನಾನು ಧ್ಯಾನಿಸಿದಾಗ ನನ್ನ ಜನ್ಮ ಮತ್ತು ಕರ್ಮವು ಕೂಡ ದಿವ್ಯವಾಗ್ತದೆ. ದಿವ್ಯವಾಗದಾಗ ಏನಾಗುತ್ತೆ? ನನ್ನಲ್ಲಿ ಕಾಮಕ್ರೋಧಗಳು ವೀತ ಅಂದ್ರೆ ಬಿಟ್ಟು ಹೋಗ್ತದೆ. ಯಾವ ಬಿಟ್ಟು ಹೋದಾಗ ಅವನಲ್ಲೇ ನನ್ನ ಮನಸ್ಸು ಮತ್ತು ನನ್ನ ಇದು ಭಾವ ಅವನಲ್ಲೇ ಆಶ್ರಿತ ಆಗಿ ಈ ಜ್ಞಾನ ತಪಸ್ಸಿಂದ ತಪ್ತರಾಗಿ ಅಂದ್ರೆ ಬೇಯಿಸಿ ಅಥವಾ ಕರೆದು ಈ ಜ್ಞಾನ ತಪಸ್ಸಲ್ಲಿ ಎಲ್ಲರೂ ತಪ್ತರಾಗಿ ನನ್ನ ಭಾವದಲ್ಲಿ ನೆಲೆಸಿರ್ತಾರೆ. ಕೃಷ್ಣ ಹೇಳೋದು ಇದನ್ನ ಈಗ ಲೀಲಾ ಪ್ರಸಂಗಕ್ಕೆ ಜೋಡಿಸಿ. ಶಾಸ್ತ್ರವನ್ನು ಯಾಕ್ರಿ ಓದಬೇಕು ಅಂತಂದ್ರೆ ಇದಕ್ಕೆ ಓದಬೇಕು. ಸುಮ್ಮನೆ ಯಾರು ಏನು ಹೇಳೋದಿಲ್ಲ. ಕಲ್ಕತ್ತಾನಲ್ಲಿ ಒಬ್ರು ಬ್ಯಾಂಕ್ ಆಫೀಸರ್, ನಮ್ಮ ಸ್ವಾಮಿಗಳು ಒಬ್ರು ಹೇಳಿದ ಕಥೆ ಇದು. ಬ್ಯಾಂಕ್ ಆಫೀಸರ್ ಇದ್ರು, ಅವರು ರಿಟೈರ್ಡ್ ಆದ್ರು 58 ಇಯರ್ಸ್, ಈಗ 60 ಕೆಲವು ಗೌರ್ಮೆಂಟ್ ಸರ್ವಿಸ್. ರಿಟೈರ್ಡ್ ಆದಾಗ ಅವ್ರು ಹೇಳಿದ್ರು ತನ್ನ ಸ್ನೇಹಿತರಿಗೆ, ರಿಟೈರ್ಮೆಂಟ್ ಆಗ್ತಾ ಏನಪ್ಪ, ಸೆಂಡ್ ಆಫ್ ಪಾರ್ಟಿ ಇದೆ, ನೀವೆಲ್ಲ ಪ್ರೆಸೆಂಟ್ ಕೊಡ್ಬೇಕಾದ್ರೆ ದಯವಿಟ್ಟು ಅದು ಇದು ಏನೋ ಕೊಡಕ್ಕೆ ಹೋಗ್ಬೇಡಿ, ಮನೇಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಏನೋ ಕೊಡದಿದ್ರೆ ಪುಸ್ತಕ ಕೊಡಿಯಪ್ಪ. ಇಡೀ 58 ವರ್ಷ ಸರ್ವೀಸಲ್ಲಿ ಬರೀ ಲೆಕ್ಕ ಬರ್ದಿದ್ದಾಯ್ತು, ಇನ್ನು ಸಾಕು. ಅವನಿಗೆ ಅಷ್ಟಾದ್ರು ಅನಿಸ್ತಾಳೆ, ಇನ್ನು ಸಾಕು, ನಾನು ಇನ್ಮೇಲೆ ನನ್ನ ಸಮಯವನ್ನು ಓದೋದಕ್ಕೆ ಕೊಡ್ತೇನೆ. ಈ ಡಿಗ್ರಿ ಓದೋತ್ತಿಗೂ ಸರಿಗೆ ಓದಿಲ್ಲ ಹೆಚ್ಚಿನ ಜನ, ಎಲ್ಲರೂ ಅಲ್ಲ ಹೆಚ್ಚಿನ ಜನ. ಆಮೇಲೆ ಕೇಳ್ತಾರೆ ಇದೆಲ್ಲ ಎಲ್ರಿ ಅಂತ ಓದ್ಲಿಲ್ವ ಅವಾಗ? ಅಲ್ಲಿ ಸರಿಗೆ ಓದ್ತಾ ಇದ್ರೆ ನಾನು ಮುಂದಕ್ಕೆ ಮತ್ತೆ ಓದಬೇಕಾಗತ್ತೆ. ಅದಕ್ಕೆ ಇಲ್ಲಿ ಅವನು ಹೇಳ್ದ ಅದೆಲ್ಲ ಓದಕ್ಕಾಗ್ಲಿಲ್ಲ ಸಮಯದಲ್ಲಿ, ರಿಟೈರ್ಡ್ ಆದ್ಮೇಲೆ ನಾನೇನ್ ಮಾಡ್ತೀನಿ, ಬರೀ ಓದ್ತಾ ಇರ್ತೀನಿ. ಅದಕ್ಕೆ ದಯವಿಟ್ಟು ಪುಸ್ತಕಗಳನ್ನು ಕೊಡಿ ಅಂತ ಯಾರೋ ಬುದ್ಧಿವಂತರು ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗ ಇದನ್ನು ಪ್ರೆಸೆಂಟ್ ಮಾಡಿದ್ರು. ಅವನು ಕಂಪ್ಲೀಟ್ ವರ್ಕ್ಸ್ ಓದ್ದ ಅಂತ ಕಾಣುತ್ತೆ. ಆಮೇಲೆ ಲೀಲಾ ಪ್ರಸಂಗವನ್ನು ಓದ್ಲಿಕ್ಕೆ ಶುರು ಮಾಡ್ದ. ಆಮೇಲೆ ಅವನು ಹೇಳ್ತಂತೆ ಅಸಂಭವ್, ಈ ಜೀವನ ಅಸಂಭವ್, ಖೇಲಿಕೆಚೆ ಓ ಅಸಂಭವ್, ಹೀಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹೀಗೆ ಇರ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ದ. ಅಸಂಭವ್ ಅವನು ಉಪಯೋಗಿಸಿದ ಪದ ಅಸಂಭವ್. ಈಗ ಈ ಪುಸ್ತಕದ ಅರ್ಥಕ್ಕೆ ಬರ್ತೇನೀಗ. ರಾಮಕೃಷ್ಣ ಪದದಿಂದ ಶುರು ಮಾಡೋಣ, ಶ್ರೀ ಆಮೇಲೆ ತಗೊಳ್ಳೋಣ, ಲೀಲೆ ಆಮೇಲೆ ತಗೊಳ್ಳೋಣ, ಪ್ರಸಂಗ ಆಮೇಲೆ ಬರೋಣ. ಮೊದಲು ರಾಮಕೃಷ್ಣ.
ನಿಮಗೆ ಗೊತ್ತಿರೋದೇನು, ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ರಾಮಕೃಷ್ಣ. ಅದನ್ನ ಲೀಲೆ ಪದದ ಅರ್ಥದೊಂದಿಗೆ ಹೇಳ್ತೇನೆ, ಇಲ್ಲಿ ಬೇಡ ಅದು. ರಾಮಕೃಷ್ಣರು ಅಂದ್ರೆ ಏನು? ಶ್ರೀರಾಮಕೃಷ್ಣರ ಜೀವನದ ದೃಷ್ಟಿಯಿಂದ ರಾಮನೂ ಕೃಷ್ಣನೂ ರಾಮಕೃಷ್ಣನು ಅಂತ ಹೇಳಿದ್ರೆ, ರಾಮ ಏನು? ರಾಮ ಆದರ್ಶವಾನ್ ಪುರುಷ ಷೋಡಶ ಗುಣ ಸಂಪನ್ನ ಶ್ರೀರಾಮಚಂದ್ರ. ಏನು? ನಾನು ದಶರಥನ ಪುತ್ರನಾದ ಶ್ರೀರಾಮಚಂದ್ರ ಮಾನವನು ಅಂತ ಅವನು. ಇಡೀ ರಾಮಾಯಣದ ಮೂಲ ಉದ್ದೇಶವೇ ಆದರ್ಶ ಮಾನವ. ಅವನು ಹೇಳ್ತಾನೆ, ಈ ಋಷಿಗಳೆಲ್ಲ ಹೇಳ್ತಾರೆ, ನೀನು ಆ ಯೋಗಿ ಈ ಯೋಗಿ ಇಲ್ಲ, ನಾನು ಮಾನವನಾದ ದಶರಥನ ಪುತ್ರ ಅಂತ ನಾನು. ಆದರೆ ಷೋಡಶ ಗುಣ ಸಂಪನ್ನ ಶ್ರೀರಾಮಚಂದ್ರ ದಶರಥಸ್ಯ ಪುತ್ರ. ಅವನು ಏನ್ ಮಾಡ್ದ? 16 ಗುಣಗಳನ್ನ ಆದರ್ಶ ವ್ಯಕ್ತಿ ಹೇಗಿರಬೇಕು ಜಗತ್ತಿನಲ್ಲಿ ಅಂತ ವ್ಯಕ್ತಗೊಳಿಸ್ದ. ಇದು ಮುಖ್ಯ ಮತ್ತು ಗೌಣ ಅಂತ ಅರ್ಥ ಇದೆ. ಎಲ್ಲರಲ್ಲೂ ಅಷ್ಟೇ ಶಾಸ್ತ್ರದಲ್ಲಿ ಮುಖ್ಯ ಮತ್ತು ಗೌಣ ಅಂತಿದೆ. ಹಾಗಾದ್ರೆ ಒಂದು ಉಪದೇಶವನ್ನೇ ಮಾಡಲಿಲ್ಲ ರಾಮ, ಅಲ್ಲಲ್ಲಿ ಉಪದೇಶ ಮಾಡಿದ್ದಾನೆ. ಹೆಚ್ಚಿನ ಕಡೆ ಮಾನವನಾಗಿ ತೋರಿಸ್ಕೊಂಡಿದ್ದಾನೆ. ಆದ್ದರಿಂದ ಮುಖ್ಯ ದೃಷ್ಟಿಯಿಂದ ಅವನು ಆದರ್ಶವಾದ ಮಾನವ. ಗೌಣ ದೃಷ್ಟಿಯಿಂದ ಸಾಕಷ್ಟು ಉಪದೇಶವನ್ನು ಕೊಟ್ಟಿದ್ದಾನೆ. ಅವನು ಲಕ್ಷ್ಮಣಗೂ ಕೊಟ್ಟಿದ್ದಾನೆ, ಅಲ್ಲಿ ಇವ್ರಿಗೂ ಎಲ್ಲ ಕೊಟ್ಟಿದ್ದಾನೆ, ಸಾಕಷ್ಟು ಕಡೆ ಕೊಟ್ಟಿದ್ದಾನೆ ಉಪದೇಶ. ಅಲ್ಲಲ್ಲೂ ಸಣ್ಣ ಸಣ್ಣ ಗೀತೆಗಳು ಬರ್ತವೆ. ಆ ಆದರ್ಶ ಶ್ರೀರಾಮಚಂದ್ರ ಮಾನವ ಶ್ರೇಷ್ಠ ಶ್ರೀರಾಮಕೃಷ್ಣ. ಆಮೇಲೆ ಈ ಕೃಷ್ಣ ಯಾರ್ರೀ? ಆದರ್ಶ ಗುರು. ಅವನು ಮಾನವನಾಗಿದ್ದ, ಅವನು ಲೀಲೆ ನಡೆಸ್ದ. ಆದ್ರೆ ಅವನ ಅವತಾರದ ತತ್ವ ಅಥವಾ ಉದ್ದೇಶ ಆದರ್ಶ ಗುರು. ಈ ರಾಮಕೃಷ್ಣ ಆದರ್ಶ ಮಾನವನೂ ಹೌದು, ಆದರ್ಶ ಗುರುವೂ ಹೌದು. ಅದಕ್ಕೆ ಗುರುಭಾವೇ ಶ್ರೀರಾಮಕೃಷ್ಣ, ಸಾಧಕ ಭಾವೇ ಶ್ರೀರಾಮಕೃಷ್ಣ. ಲೀಲಾ ಪ್ರಸಂಗ ಓದಿದ್ರೆ ಮಾತ್ರ ಅರ್ಥ ಆಗುತ್ತೆ, ಬೇರೆ ಕಡೆ ಸಿಗೋದಿಲ್ಲ. ಇದು ಆದರ್ಶ ಭಾವೇ ಶ್ರೀರಾಮಕೃಷ್ಣ, ಆದರ್ಶ ಭಾವ ಗುರುಭಾವೇ ಶ್ರೀರಾಮಕೃಷ್ಣ, ದಿವ್ಯ ಭಾವೇ ಶ್ರೀರಾಮಕೃಷ್ಣ. ದಿವ್ಯ ಭಾವದಲ್ಲಿ ಎಲ್ಲವೂ ಸೇರ್ಕೊಳ್ಳುತ್ತೆ. ಆದ್ರಿಂದ ಈ ಕೃಷ್ಣನಾಗಿ ಅವನು ಜಗದ್ಗುರುವಾಗಿ ನಿಂತ. ಯಾಗೆ ಶಿಷ್ಯರು ಬರಕ್ ಶುರು ಮಾಡಿದ ಮೇಲೆ ಅಲ್ಲಿವರೆಗೂ ಅವನ ಆದರ್ಶ ಸ್ತ್ರೀಗೆ ಹೇಗಿದ್ದ ಅವನು ತನ್ನ ಶ್ರೀಮಾತೆ ಶಾರದಾ ದೇವರಿಗೆ. ಮಾತೆಯವರು ಏನ್ ಹೇಳ್ತಾರೆ? ಹುಲ್ಲಿಂದ ಅಲ್ಲ, ಹೂವಿಂದ ಕೂಡ ಹೊಡೆದಿಲ್ಲ ನನ್ನ ಯಜಮಾನ್ರು ನನಗೆ. ಯಾವತ್ತು ಪರಮಹಂಸರು ಲೌಕಿಕ ದೃಷ್ಟಿಯಿಂದ ಕೂಡ ನನ್ನನ್ನ ಅವನು ನೀನು ಅಂತ, ನೀವು ತಾವು ಅಂತಾನೆ ಉಪಯೋಗಿಸ್ತಾ ಇದ್ದ. ಅದಕ್ಕೆ ಒಂದ್ಸಲ ಲಕ್ಷ್ಮಿ ಬಂದಾಗ ತೂಯಿ ಅಂತ ಹೇಳಿ ಹೋಗಿ ನಾಗಬತ್ ಮುಂದೆ ಕ್ಷಮೆ ಕೇಳ್ತಾರೆ ಶ್ರೀಮಾತೆ. ಅಯ್ಯೋ, ನಾನು ಅವಳು ಅಂತ ಅರ್ಥ ಮಾಡ್ಕೊಂಡೆ, ದಯವಿಟ್ಟು ಕ್ಷಮಿಸು. ಯಾಕೆ ಕ್ಷಮಿಸ್ಬೇಕು? ಗಂಡನ ಪತಿ ದೇವರು ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಯಾರು ಅಪಾರ್ಥ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಇವನ ಭಾವ ಆದ್ದರಿಂದ ಇವನು ಆದರ್ಶವಾದ ಮಾನವನೂ ಹೌದು, ಆದರ್ಶವಾದ ಜಗದ್ಗುರು. ಬರೀ ಗುರು ಅಲ್ಲ, ಜಗದ್ಗುರುವೂ ಹೌದು. ಆದ್ದರಿಂದಲೇ ಅವನು ರಾಮಕೃಷ್ಣ, ಶ್ರೀರಾಮಕೃಷ್ಣ. ಅವನು ಇದ್ರದ್ದು ಕೆಲವು ಮತ್ತೆ ವಿಚಾರಗಳು ಬರ್ತಿರುತ್ತೆ. ಅಲ್ಲಲ್ಲಿ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಲ್ಲಿ ಮತ್ತೆ ನಾನು ಅದನ್ನ ವಿಶ್ಲೇಷಣೆ ಮಾಡಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಆಮೇಲೆ ಈಗ ಶ್ರೀರಾಮಕೃಷ್ಣ ಪದ ಅರ್ಥ ಇಷ್ಟಕ್ಕೆ ಸಾಕು. ಮುಂದಿನ ಪದ ಏನು? ಲೀಲೆ ಅಂತ ಉಪಯೋಗಿಸ. ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ. ಲೀಲೆ ಇದು ಟೆಕ್ನಿಕಲ್ ಪದ ರೇ, ಇದು ಸುಮ್ಮನೆ ಕನ್ನಡದ ಪದ ಅಲ್ಲ. ಲೀಲೆ ಅಂತಂದ್ರೆ ಇಟ್ ಇಸ್ ಎ ಶಾಸ್ತ್ರೀಯವಾದ ಪದ. ಇದು ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ಅರ್ಥ ಕೊಟ್ಟಿದೆ. ನಿತ್ಯ ಮತ್ತು ಲೀಲೆ ಪದ ಉಪಯೋಗಿಸಿದ ವಚನ ವೇದದಲ್ಲಿ ಶ್ರೀರಾಮಕೃಷ್ಣ ಆ ಅರ್ಥ ಇಲ್ಲಿ ಹಾಕಬೇಕು. ಅದನ್ನ ನಾವು ಓದಿದಾಗ ಅರ್ಥ ಆಗಿರಲಿಲ್ಲ ಅಂತ ತಿಳ್ಕೊಳ್ಳಿ. ಪರಮಹಂಸ ವಚನ ವೇದ ಎಲ್ಲ ಓದಿದ ಮೇಲೆ ಸ್ವಲ್ಪ ಸ್ವಾಮಿಗಳ ಸಂಪರ್ಕ ಎಲ್ಲರೂ ಬಂದ ಮೇಲೆ ಇದೆಲ್ಲ ಲೀಲೆ ಮತ್ತು ನಿತ್ಯ ಅಂತ ಹೇಳ್ತಾರೆ. ನಿತ್ಯದಲ್ಲಿ ಲೀಲೆ ಇಲ್ಲ, ಲೀಲೆಯಲ್ಲಿ ನಿತ್ಯತ್ವ ಇದೆ, ಆದರೆ ಲೀಲತ್ವ ಇರುವುದಿಲ್ಲ. ಲೀಲೆ ಅಂದ್ರೆ ಶ್ರೀರಾಮಕೃಷ್ಣ ಪರಮಹಂಸರು ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಶ್ರೀರಾಮಕೃಷ್ಣ ಪರಮಹಂಸರು ಏನ್ ಹೇಳ್ತಾರಪ್ಪ? ಆ ಪರಬ್ರಹ್ಮ ವಸ್ತು ತಾನೇ ತಾನಾದಾಗ ಅಲ್ಲಿ ಹೇಳಲಿಕ್ಕೆ ಕೇಳಲಿಕ್ಕೆ ಯಾರು ಇಲ್ಲ. ಅದೇ ಈ ಜಗತ್ತಿನಲ್ಲಿ ವ್ಯಕ್ತವಾಗಬೇಕು ಅಂತ ಅದು ಕರ್ಮವನ್ನ ಅಥವಾ ಎಲ್ಲಿ ವ್ಯಕ್ತತೆ ಮ್ಯಾನಿಫೆಸ್ಟೇಷನ್ ಕಾಣುತ್ತೋ ಆವಾಗ ಲೀಲೆ ಆರಂಭ ಆಗತ್ತೆ. ವೇದಾಂತ ದೃಷ್ಟಿ ಮಾಯೆ ಅಂತ ಹೇಳ್ತಿರೋ ಇದು ಲೀಲೆ. ಮಾಯೆ ತುಂಬಾ ಟೆಕ್ನಿಕಲ್ ಹೋಗ್ಬಿಡಿ, ಸುಮ್ಮನೆ ಒಂದು ಸಾಧಾರಣವಾಗಿ ಆ ಕಡೆ ಈ ಕಡೆ ಹೋಲ್ಸಿ ಹೇಳಿದ್ರೆ ಅದ್ವೈತ ವೇದಾಂತದ ಮಾಯೆ ಈ ಲೀಲೆ. ತುಂಬಾ ಹೇಳಕ್ ಹೋದ್ರೆ ಕಷ್ಟ ಆಗುತ್ತೆ. ಅದು ಎಷ್ಟು ಸಾಧ್ಯವೋ ಅಷ್ಟು ವರ್ಣನೆ ಮಾಡ್ಲಿಕ್ಕೆ ಹೋಗ್ತೇನೆ. ಎಷ್ಟು ಅರ್ಥ ಆಗುತ್ತೋ ಪರವಾಗಿಲ್ಲ. ಅವ್ನು ಮತ್ತೆ ಲೀಲಾ ಪ್ರಸಂಗ ಹೋಗ್ತೇವಲ್ಲ ನಾವು. ಇಲ್ಲಿ ಏನಾಗುತ್ತೆ, ನಮಗೆ ಆಕ್ಷನ್ಸ್ ಆರ್ ಹ್ಯೂಮನ್ ಬಟ್ ದ ಕಾನ್ಷಿಯಸ್ನೆಸ್ ಇಸ್ ಡಿವೈನ್. ನನಗೆ ಇಲ್ಲಿಯೂ ಮಾನವ ಒಬ್ಬ ಕಾಣ್ತಾ ಇದ್ದಾನೆ, ಪರಮಹಂಸ ಒಬ್ಬ ಮಾನವ ಮಾತ್ರ ಕಾಣ್ತಾ ಇದ್ದಾನೆ. ಆದ್ರೆ ಹಿಂದ್ಗಡೆ ಏನಿದೆಯಲ್ಲ ಅದು ಪರಬ್ರಹ್ಮ ವಸ್ತುವೇ.
ಇಲ್ಲಿ ಬ್ರಹ್ಮ ವಿವರ್ತವಾದ, ಬ್ರಹ್ಮ ಪರಿಣಾಮವಾದ ಅಂತ ಒಂದು ಸ್ಕೂಲ್ ಇದೆ, 2 ಸ್ಕೂಲ್ ಆಫ್ ವೇದಾಂತ. ಅಲ್ಲಿ ಏನು, ಪರಬ್ರಹ್ಮನೇ ಈ ಜಗತ್ತಾಗಿರೋದು, ಪರಬ್ರಹ್ಮ ಜಗತ್ತಾಗಿ ಬದಲಾಗಿಲ್ಲ. ಈ ಪದಗಳನ್ನ ಸರಿಯಾಗಿ ಫಾಲೋ ಮಾಡ್ಬೇಕು ನೀವು. ಪರಬ್ರಹ್ಮನೇ ಜಗತ್ತಾಗಿರೋದಲ್ಲ, ಜಗತ್ತಾಯ್ತು ಅಂದ್ರೆ ಪರಿಣಾಮ ಆದಾಗ ತನ್ನ ಮೂಲ ಸ್ವರೂಪ ಇರಲಿಲ್ಲ, ಹಾಗಾದ್ರೆ ಬದಲಾಯ್ತು. ಯಾವ್ದು ಬದಲಾಯ್ತು ಅದು ಶಾಶ್ವತ ಅಲ್ಲ, ಯಾವ್ದು ಶಾಶ್ವತ ಅಲ್ವೋ ಅದು ಸತ್ಯವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಪರಬ್ರಹ್ಮನೇ ಜಗತ್ತಾಗಿರೋದು, ಪರಬ್ರಹ್ಮ ಜಗತ್ತಾಗಿ ಪರಿಣಾಮ ಹೊಂದಿಲ್ಲ, ಪರಬ್ರಹ್ಮನೇ ಜಗತ್ತಾಗಿರೋದು. ಇದು ವಿವರ್ತವಾದ. ಪರಮಂಸು ವಿವರ್ತವಾದಿಗಳು ಅಂದ್ರೇನು, ಈ ಜಗತ್ತು ಏನು ಕಾಣ್ತಾ ಇದೋ ಇದೆಲ್ಲ ಪರಬ್ರಹ್ಮನ ಲೀಲೆ. ಇನ್ನು ಸಲೀಸಾಗಿ ಹೇಳ್ಬೇಕಂದ್ರೆ ಏನು, ಈ ಶಕ್ತಿಯಾಗಿ ಏನು ಕಾಣ್ತಾ ಇದೆಯಲ್ಲ ಇದೆಲ್ಲ ಪರಬ್ರಹ್ಮನ ಲೀಲೆ, ವ್ಯಕ್ತ ಸ್ವರೂಪ. ಇದು ಲೀಲೆ. ಇದು ವಿಶೇಷವಾಗಿ ಪ್ರಕಟವಾಗೋದು ಅವತಾರಗಳಲ್ಲಿ, ಅದು ವಿಶೇಷ ಲೀಲೆ. ಆದ್ದರಿಂದ ರಾಮಕೃಷ್ಣ ಲೀಲಾ. ಈಗ ರಾಮನಾಗಿದ್ನೋ ಕೃಷ್ಣನಾಗಿದ್ನೋ ಅದು ವಿವೇಕಾನಂದ ಪದವನ್ನು ಇಲ್ಲಿಗೆ ಸೇರಿಸಿ. ಈಗ ಏನು, ಯಾರು ರಾಮನಾಗಿದ್ದನೋ ಯಾರು ಕೃಷ್ಣನಾಗಿದ್ದನೋ ಅವನೇ ರಾಮಕೃಷ್ಣ ಅಂತ ಹೇಳಿದ್ದನ್ನೇ ಹೇಗೆ ಅರ್ಥ ಮಾಡ್ಕೋಬೇಕು, ರಾಮನಾದವನು ರಾಮಕೃಷ್ಣನಾಗಲಿಲ್ಲ, ಕೃಷ್ಣನಾದವನು ರಾಮಕೃಷ್ಣನಾಗಿಲ್ಲ. ರಾಮನಾಗಿ ಬಂದನಿದ್ದಲ್ಲ ಅವನು, ಕೃಷ್ಣನಾಗಿ ಇದ್ದವ ಅವನು ಈಗ ರಾಮಕೃಷ್ಣನಾಗಿದ್ದಾನೆ. ಅರ್ಥ ಆಯ್ತಾನೆ ಹೇಳಿದ್ದು? ಅಂದ್ರೆ ಈ ಶ್ರೀರಾಮಕೃಷ್ಣ ಪರಮಹಂಸ ಒಂದು ಪರ್ಸನಾಲಿಟಿ ಅಲ್ಲರಿ, ಅದು ಪರಬ್ರಹ್ಮ ತತ್ವ. ಇಟ್ ಈಸ್ ಹ್ಯೂಮನ್ ಇನ್ ಅಪಿಯರೆನ್ಸ್ ಬಟ್ ಈಸ್ ಆಲ್ವೇಸ್ ಡಿವೈನ್ ಅಂಡ್ ಬ್ರಹ್ಮನ್ ಇನ್ ಕಾನ್ಷಿಯಸ್ನೆಸ್. ಇದನ್ನ ಹೇಳಲಿಕ್ಕೆ ಹೋಗಿದ್ದು ಖಂಡನ ಭಾವ ಬರೆದ. ಇಷ್ಟೆಲ್ಲ ಹೇಳಕ್ಕಾಗಲ್ಲ ವಿವೇಕಾನಂದರಿಗೆ, ಅದಕ್ಕೆ ಖಂಡನ ಭಾವ ವಂದನ ಬರೆದಿದ್ದು. ಅದಕ್ಕೆ ನಾನು ಅರ್ಥ ಹೇಳಿ ಆ ಲೀಲಾ ಪ್ರಸಂಗಕ್ಕೆ ಬರ್ತಿದ್ದು ನಾನು. ಇಷ್ಟೆಲ್ಲ ಅರ್ಥ ಇರುತ್ತೆ ನೋಡಿ, ಸುಮ್ಮನೆ ಅಧ್ಯಯನ ಮಾಡೋದು ಅಂದ್ರೆ ಮತ್ತೆ ಅದಕ್ಕೆ ಇನ್ನು ಎಷ್ಟು ಆಳಕ್ಕೆ ಹೋಗೋದಿದೆ. ಇದೆಲ್ಲ ಬರೀ ಮೇಲ್ಮೇಲೆ ಹೇಳ್ತಾ ಇದ್ದೀನಿ ನಾನು. ಇದನ್ನ ಒಂದು ರೂಪದಲ್ಲೂ ಕೂಡ ಭಗವದ್ಗೀತೆಯಲ್ಲಿ ಆ ಆದಿಪುರುಷನಾದ ನಾರಾಯಣನು ಕೃಷ್ಣನ ಅಂಶನಾಗಿ, ವಸುದೇವನ ಸುತನಾಗಿ, ಕೃಷ್ಣನ ಅಂಶನಾಗಿ ಆ ಪರಬ್ರಹ್ಮ ಸ್ವರೂಪ ಇಲ್ಲಿ ವ್ಯಕ್ತನಾದ. ಪೂರ್ಣ ರೂಪದಲ್ಲಿ ಪರಬ್ರಹ್ಮನ ಯಾವ ಅವಸ್ಥೆಯೂ ಬದಲಾವೇ ಇಲ್ಲ, ಕೃಷ್ಣನಲ್ಲಿ ಪೂರ್ಣ ಬ್ರಹ್ಮತ್ವವೇ ಇರೋದು ಅಂತ ಶಂಕರರ ಒಂದು ಇದರಲ್ಲಿ ಭಗವದ್ಗೀತೆಯಲ್ಲಿ ಮೊದಲನೇ ಆ ಶ್ಲೋಕಕ್ಕೆ ಈ ಅರ್ಥವನ್ನು ಸೇರಿಸಿ ಹೇಳ್ತಾರೆ ಶಂಕರರು. ಅದರಿಂದ ಇದೇನ್ ಮಾಡ್ಬೇಕು, ಏನ್ ಅರ್ಥ ಮಾಡ್ಕೋಬೇಕು ಇವಾಗ, ಇದು ಯಾರ ಲೀಲೆ? ಪರಬ್ರಹ್ಮನ ಲೀಲೆ ಶ್ರೀರಾಮಕೃಷ್ಣ ರೂಪದಲ್ಲಿ. ಇದು ಶ್ರೀನೂ ಇಲ್ಲ, ರಾಮಕೃಷ್ಣ ಲೀಲಾ. ಶ್ರೀ ಅಂದ್ರೆ ಏನು? ಈ ಕನ್ನಡದಲ್ಲಿ ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗ, ಬೆಂಗಾಲಿ ಏನಿದೆ ಗೊತ್ತೇನು? ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗ. ಶ್ರೀ ಅಂದ್ರೆ ಶಕ್ತಿ, ಶ್ರೀ ಅಂದ್ರೆ ಲಕ್ಷ್ಮಿ, ಶ್ರೀ ಅಂದ್ರೆ ಗ್ಲೋರಿ ಅಂತನೂ ಕೂಡ. ದಿವ್ಯವಾದ ಪರಬ್ರಹ್ಮನ ಲೀಲೆ ರಾಮಕೃಷ್ಣ ರೂಪದಲ್ಲಿ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ. ಈ ಪ್ರಸಂಗ ಕೂಡ ಒಂದು ಅರ್ಥ ಇದೆ. ಪ್ರಸಂಗ ಅಂತ ಯಾಕೆ ಬರಿಬೇಕಾಗಿತ್ತು? ಸುಮ್ಮನೆ ಅದಕ್ಕೆ ಬ್ರಹ್ಮಜ್ಞಾನಿಗಳು ಪ್ರತಿಯೊಂದು ಪದಗಳು ಬರಿಬೇಕಾದ್ರೆ ಎಚ್ಚರವಾಗಿ ಬರೀತಾರೆ. ಪ್ರಸಂಗ ಅಂತಂದ್ರೆ ಏನು? ಇಂಗ್ಲಿಷ್ನಲ್ಲಿ ಎಪಿಸೋಡ್ ಅಂತ. ಕಥೆ ಇದು ಅಂತಲ್ಲ, ಡಿವೈನ್ ಪ್ಲೇ ಅಲ್ಲ ಅದು. ಇಟ್ಸ್ ನಾಟ್ ಎ ಡಿವೈನ್ ಪ್ಲೇ ಅಂತನೂ ಅರ್ಥ ಅಲ್ಲ ಅದು. ಈ ಪ್ರಸಂಗ ಅಂತಂದ್ರೆ ಅವ್ರು ಏನ್ ಮಾಡಿದ್ರು, ನಾನೇನು ಹೇಳ್ತೇನೆ ನೋಡಿಯಪ್ಪ, ಪರಮಹಂಸರ ಅವತಾರ ನಮ್ಮ ಮುಂದೆ ಕಣ್ಮುಂದೆ ಆಗಿದೆ, ಅವನ ಜೀವನದಲ್ಲಿ ಬಂದಂತ ಹಲವು ಪ್ರಸಂಗಗಳನ್ನ ಒಂದ್ ಕಡೆ ಹೇಳ್ತೇನೆ, ನೀವು ಓದಿ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಜೀವನ ಬರೆಯೋ ಪ್ರಯತ್ನ ಮಾಡೋದಿಲ್ಲ, ಯಾಕಂದ್ರೆ ಇಲ್ಲಿ ಮುಗಿತು ಅಲ್ಲಿ ಶುರುವಾಯ್ತು ಅಂತಿಲ್ಲ, ಅದು ಯಾವಾಗಲೂ ನಡೀತಿರುತ್ತೆ. ಇಲ್ಲಿ ವಿಶೇಷವಾಗಿ ವ್ಯಕ್ತ ಆಗ್ತಾ ಇದೆ. ಪರಬ್ರಹ್ಮ ಯಾವಾಗಲೂ ಇದ್ದಾನೆ, ಹೋದ ಬಂದ ಅಂತಿಲ್ಲ. ಈ ಯುಗಕ್ಕೆ ಇಲ್ಲಿ ಅವನು ಪೂರ್ಣ ಸ್ವರೂಪನಾಗಿ ವ್ಯಕ್ತನಾದ. ರಾಮನಿದ್ದನೋ ಕೃಷ್ಣನಾಗಿದ್ದನೋ ಅವನು ರಾಮಕೃಷ್ಣನಾಗಿದ್ದು. ಆ ಪರಬ್ರಹ್ಮನ ಲೀಲೆ ವಿತ್ ಡಿವೈನ್ ಕಾನ್ಷಿಯಸ್ನೆಸ್, ಬ್ಯಾಕ್ಗ್ರೌಂಡ್ ಬ್ರಹ್ಮನ್ ಕಾನ್ಷಿಯಸ್ನೆಸ್, ಅದು ಈ ವ್ಯಕ್ತ ರೂಪದಲ್ಲಿ, ಪರಮಹಂಸರ ಒಂದು ವ್ಯಕ್ತ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ. ದಿವ್ಯವಾದ ಆ ಪರಬ್ರಹ್ಮನ ಈ ಮಾಯಾ ರೂಪದ ವಿಶೇಷ ವ್ಯಕ್ತತೆ ಶ್ರೀರಾಮಕೃಷ್ಣ ರೂಪದಲ್ಲಿ, ಅಲ್ಲಲ್ಲಿ ಪ್ರಸಂಗ ರೂಪದಲ್ಲಿ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ. ಒಂದು 20-25 ನಿಮಿಷ ಹೇಳ್ತೀನಿ ರಾಮಕೃಷ್ಣ ಲೀಲಾ ಪ್ರಸಂಗ ಅಂದ್ರೆ ಏನು ಅಂತ. ಇಷ್ಟೆಲ್ಲ ಆಲೋಚನೆ ಮಾಡಿ ಓದ್ತಾರಂದ್ರೆ ಯಾರಾದರೂ? ಓದ್ಬೇಕ್ರಿ. ಹೀಗೆ ಓದೋದು ಅಂದ್ರೆ ಅದೇನು ಇದೆ ರೀ,
ಅದೇನಂತಂದ್ರೆ ಸುಮ್ಮನೆ ಅದಕ್ಕೆ ಸುಧಾ ತರಂಗ ಅಲ್ಲ ಇದು. ಈಗ ಅರ್ಥ ಹೇಳಿ ಆಯಿತು. ಇನ್ನೆರಡು ವಿಚಾರಗಳನ್ನು ಹೇಳಿ ಮುಂದಕ್ಕೆ ಹೋಗ್ತೇನೆ. ಹೇಳಿದ್ದೆಲ್ಲ ಸರಿ ಅಂತ ಹೇಳಕ್ಕೆ ಅವ್ರೇನು ಮಾಡಿದ್ರು ಗೊತ್ತೇನು? ಇಬ್ರು ವ್ಯಕ್ತಿ ಸಹಾಯ ತೆಗೆದುಕೊಂಡ್ರು. ಶಾರದಾಂಜಿಗೆ ಬರೆದಾಯ್ತು. ಬರ್ದಿದ್ದು ಸರಿನೋ ತಪ್ಪು ಅಂತ ಹೇಳಕ್ಕೆ ಅವ್ರು ಧ್ಯಾನ ಮಾಡಿ ಅದೆಲ್ಲ ಆಯ್ತು. ಆಬ್ಜೆಕ್ಟಿವ್ ಕರೆಕ್ಟ್ನೆಸ್, ಹೇಳಿದ ಪ್ರಸಂಗಗಳಿಗೆ ಎಷ್ಟು ಮಟ್ಟಿಗೆ ಸರಿ. ಬಹಳ ಕ್ರಿಟಿಕ್ ಯಾರು ಗೊತ್ತೇನೋ? ಆ ಪಂಗಡದಲ್ಲಿ ಯೋಗಿನ್ಮ. ಮಾತೇನೆ ಬಿಡ್ಲಿಲ್ಲ, ಇನ್ನು ಸುಮ್ಮನೆ ಬಿಡ್ತಾನೆ ಅವಳು. ಹೇಳಿದ್ದಕ್ಕೆಲ್ಲ ಒಂದು ತಕರಾರು ಹೇಳ್ತಾಳೆ ಅವಳು ಯೋಗಿನ್ಮ. ಅದಕ್ಕೆ ಶಾರದಾಂಜಿ ಏನ್ ಮಾಡ್ತಾರೆ ಗೊತ್ತೇನು? ಬರ್ದ ಮೇಲೆ ಯೋಗಿನ್ ಬಾಯಿಲಿ ಅಂತ ಎದುರುಗಡೆ ಕೂರಿಸಿ ಓದ್ತಾ ಇದ್ದಂತೆ. ಇಲ್ಲೇನೋ ತಪ್ಪಿದ್ರೆ ನಿನ್ನ ನೇರವಾಗಿ ಪ್ರಶ್ನೆ ಮಾಡ್ಬೋದು. ಆ ಕ್ರಿಟಿಕ್ ಇದಕ್ಕೆ ಯೋಗಿನ್ಮ. ಸರಿ ಇದೆಯೋ ತಪ್ಪಿದೆಯೋ ಅಂತ ಕೇಳಕ್ಕೆ ಯೋಗಿನ್ಮಾನ್ ಇಟ್ಕೊಂತಾಳೆ. ಇನ್ನೊಂದು ಕಡೆ ವೈಕುಂಠನಾಥ್ ಸನ್ಯಾಲ್. ವೈಕುಂಠನಾಥ್ ಸನ್ಯಾಲ್ ನರೇಂದ್ರನ್ ಜೊತೆಗೂ ಇರ್ತಾನೆ. ಆ ರಾಧೆಯ ಅನುಭವನ್ ವೈಕುಂಠನಾಥ್ ಸನ್ಯಾತ್ಗೆ ಹೇಳಿದ್ದು. ಮತ್ತು ಇವನು ಕೂಡ ವೈಕುಂಠನಾಥ್ ಸನ್ಯಾಲ್ ಮುಂದೆ ಸನ್ಯಾಸ ತಗೊಂಡು ಸ್ವಾಮಿ ಕೃಪಾನಂದ ಅಂತ. ಎಲ್ಲಿ ಕೃಪಾನಂದ ಅಂತ ಬಂದ್ರೆ ನೆನ್ಪಿಟ್ಕೊಳ್ಳಿ, ಅದು ವೈಕುಂಠನಾಥ್ ಸನ್ಯಾಲ್. ಆಮೇಲೆ ಮತ್ತವನು ಮನೆಗೆ ಹೊರಟೋಗ್ತಾನೆ, ಸನ್ಯಾಸ ಬಿಟ್ಟು ಮನೆಗೆ ಹೋಗ್ತಾನ ಅವನು. ಇವರಿಬ್ಬರನ್ನ ಇಟ್ಕೊಂಡು ಸ್ವಾಮಿ ಕೃಪಾನಂದ ಅಥವಾ ವೈಕುಂಠನಾಥ್ ಸನ್ಯಾಲ್, ಇವರಿಬ್ಬರನ್ನ ಮುಂದಿಟ್ಕೊಂಡು ಈ ಆಬ್ಜೆಕ್ಟಿವ್ ಕರೆಕ್ಟ್ನೆಸ್, ಬರೆದಿರೋ ಪ್ರಸಂಗಗಳು ಸರಿ ಇದೆಯೇ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಶಾರದಾಂಜಿ ಇಟ್ಕೊಂಡಿದ್ದು ಇವರು ಇಬ್ಬರನ್ನ. ಆಮೇಲೆ ಇದರಲ್ಲಿ ಇನ್ನೊಂದು 1/4 ಗಂಟೆ ಇದೆ. ಒಂದು ಘಟನೆ ಹೇಳಿಬಿಟ್ಟು ಮುಗಿಸ್ತೇನೆ. ನಾಳೆ ಇನ್ನೊಂದು ಚೂರು ಇದಕ್ಕೆ ಇನ್ನೊಂದು 5 ನಿಮಿಷದ ಇಂಟ್ರಡಕ್ಷನ್ ಕೊಡಬೇಕು. ಇನ್ನು ಮುಗಿದಿಲ್ಲ ನನ್ನ ಪೂರ್ತಿ. ಒಂದು 5 ನಿಮಿಷ ಹೇಳ್ಬಿಟ್ಟು ನಾನು ಆಮೇಲೆ ನಾಳೆ ದಿವ್ಯ ಭಾವಕ್ಕೆ ಹೋಗಕ್ಕಿಂತ ಮುಂಚೆ ಇನ್ನೊಂದು ಅರ್ಥ ಮಾಡ್ಕೋಕು, ಭಾವಮುಖ. ಈ ಭಾವಮುಖ ಅರ್ಥ ಮಾಡ್ಕೊಂಡ್ರೆ ದಿವ್ಯ ಭಾವ ಅರ್ಥ ಆಗೋದು. ಎಷ್ಟು ಲಿಂಕ್ ಇದೆ ನೋಡಿ. ಇದು ಲೀಲಾ ಪ್ರಸಂಗ ಅರ್ಥ ಮಾಡ್ಕೊಳಕ್ ಪದ ಅರ್ಥ ಹೇಳಾಯ್ತು. ದಿವ್ಯ ಭಾವಕ್ಕೆ ಹೋಗಾಗೋದಿಲ್ಲ, ಸುಮ್ಮನೆ ಭಾವಮುಖದ ಮೇಲಿದೆ ಅದು. ಭಾವಮುಖ ಅರ್ಥ ಮಾಡ್ಕೊಂಡು ಒಳಗೆ ಹೋಗ್ಬೇಕು. ಆಮೇಲೆ ದಿವ್ಯ ಭಾವಕ್ಕೆ ಸಮಯ ಇದ್ರೆ 5 ನೋಡೋಣ, ಆಮೇಲೆ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಈಗ ನಾನು ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗ ಹೇಳಿದ್ನಲ್ಲ, ಇದು ಪರಬ್ರಹ್ಮನ ಈ ಶರೀರದಲ್ಲಿ ಕಾಣುವಂತ ಪೂರ್ವ ಪರಬ್ರಹ್ಮನ ಲೀಲೆ ಅಂತ ಆಯ್ತು. ಇದಕ್ಕೆ ಒಂದು ಉದಾಹರಣೆ ಕೊಟ್ರೆ ಅದು ಸರಿಯಾಗಿ ಅರ್ಥ ಆಗುತ್ತೆ ನೋಡಿ. ತಾರಕ್ ಸ್ವಾಮಿ ಶಿವ ಅಂದ್ರು ಅಥವಾ ಮಹಾಪುರುಷ ಮಹಾರಾಜು, ಇವರು ಪರಮಹಂಸರ ಸಂಪರ್ಕಕ್ಕೆ ಬಂದಿದ್ದನ್ನ ಸಂಪೂರ್ಣವಾಗಿ ಒಂದೊಂದೇ ಹೆಜ್ಜೆ ನೋಡ್ತಾ ಬಂದ್ರೆ ಇದು ಸ್ವಲ್ಪ ಅರ್ಥ ಆಗ್ತದೆ. ಚಿಕ್ಕವನಿದ್ದಾಗ ಅವನಿಗೇನಿತ್ತು, ಶುದ್ಧವಾದ ಜೀವನ ನಡೆಸಬೇಕು ಅಂತ ಕಲ್ಪನೆ ಇದ್ದೇ ಇತ್ತು. ಅವನೇನ್ ಮಾಡ್ದ, ಸಣ್ಣ ವಯಸ್ಸಿನಲ್ಲೇ ಅವನು ಸಾಕಷ್ಟು ಧ್ಯಾನವನ್ನ ಮಾಡ್ತಾ ಇದ್ದ, ಅಭ್ಯಾಸ. ಆಮೇಲೆ 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 ಅವನಿಗೆ ಎಷ್ಟು ತೀವ್ರವಾಗಿ ಧ್ಯಾನ ಮಾಡಬೇಕು ಅಂತ ಅನಿಸ್ತು ಅಂತಂದ್ರೆ, ಅವನಿಗೆ ಯಾಕೋ ಗೊತ್ತಿಲ್ಲ, ನಿರ್ವಿಕಲ್ಪ ಸಮಾಧಿ ಹೊಂದಬೇಕು ಅಂತಾನೆ ಅವನ ಜೀವನದ ಉದ್ದೇಶ ಮತ್ತು ಆಸೆ. ಅದಕ್ಕಾಗಿಯೇ ಪ್ರಯತ್ನ. ಅವನು ಯುವಕನಾಗಿದ್ದಾಗಲೂ ಕೂಡ ರಾತ್ರಿ ಹೊತ್ತು ಮಲಗ್ತಾ ಇರಲಿಲ್ಲ. ಮಹಾಪುರುಷ ಮಲಗ್ತಾ ಇರಲಿಲ್ಲ. ಅವನು ರಾತ್ರಿಯೆಲ್ಲ ಧ್ಯಾನ ಮಾಡ್ತಾ ಇದ್ದ. ಅವನಿಗೆ ಈ ಧ್ಯಾನದಿಂದ ಈ ಕ್ಷಣ ಸಮಾಧಿಯನ್ನು ಹೊಂದಬೇಕು ಅಂತಾನೆ ಧ್ಯಾನ ಮಾಡ್ತಾ ಇದ್ದ ಅವನು. ಆದ್ರೂ ಆಗ್ತಾ ಇರಲಿಲ್ಲ. ಸರಿಯಾದ ಮಾರ್ಗ ಗೊತ್ತಿಲ್ಲ. ಹಂಬಲ ಇದೆ, ಪ್ರಯತ್ನ ಇದೆ, ಮಾರ್ಗ ಸರಿ ಇಲ್ಲ. ಇಷ್ಟೊತ್ತಿಗಾಗ್ಲೇ ಅವನು ಇದರಲ್ಲಿರ್ತಾನೆ. ಅಷ್ಟೊತ್ತಿಗೆ ಕಲ್ಕಟ್ಟಾಗಿ ಶಿಫ್ಟ್ ಆಗ್ತಾನೆ. ಮಹಾಪುರುಷ ಮದುವೆನೂ ಆಗಿರ್ತ ಅವನಿಗೆ. ಕಲ್ಕಟ್ಟಾಗಿ ಬಂದ್ಮೇಲೆ ಈ ಧ್ಯಾನದ ಹಂಬಲವನ್ನು ಪೂರ್ಣಗೊಳಿಸ್ಕೊಳ್ಳೋದೆಲ್ಲಿ? ಅವಾಗ ಯಾರು ಮೂವ್ಮೆಂಟ್ ಸ್ಟ್ರಾಂಗ್ ಆಗಿದ್ದು? ಬ್ರಹ್ಮ ಸಮಾಜ್. ಬ್ರಹ್ಮ ಸಮಾಜ್ ನರೇಂದ್ರನೂ ಹೋಗಿದ್ದು ಧ್ಯಾನ ಅಭ್ಯಾಸ ಮಾಡಕ್ಕೆ ಬ್ರಹ್ಮ ಸಮಾಜಿಗೆ. ಬ್ರಹ್ಮ ಸಮಾಜಕ್ಕೆ ಬಂದ್ರು ಮಹಾಪುರುಷ ಮಹಾರಾಜು. ಬಂದು ಅಲ್ಲೂ ಧ್ಯಾನ ಮಾಡಿದ್ರು. ಆದ್ರೂ ಹೃದಯಕ್ಕೆ ತೃಪ್ತಿ ಸಿಗ್ತಾ ಇಲ್ಲ. ಅವ್ರಿಗೇನು ಅಂದ್ಕೊಂಡ್ರು, ಸಿಗ್ತಾ ಇಲ್ಲ. ಅಷ್ಟೊತ್ತಿಗೆ ಏನಾಯ್ತು, ಬ್ರಾಹ್ಮ ಸಮಾಜಕ್ಕೆ ಬಂದ್ರು, ಧ್ಯಾನಾಭ್ಯಾಸ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ತೃಪ್ತಿ ಸಿಗ್ತಾ ಇಲ್ಲ. ಅದು ಒಂದು ಅದೃಷ್ಟ. ಕೇಶವ ಚಂದ್ರಸೇನ ಪರಮಹಂಸರ ಬಗ್ಗೆ ಮಾತಾಡ್ತಾ ಇದ್ದಾನೆ. ದಟ್ ವಾಸ್ ಎ ಸೇವಿಂಗ್ ಫ್ಯಾಕ್ಟರ್. ಸರಿ, ಇವನ್ಗೂ ಪರಮಹಂಸರ ಸರಿ ಇವ್ರಿಗೆ ಯಾರೋ ಒಂದ್ಸಲ ನೋಡ್ಬೇಕಲ್ಲ, ನನಗೆ ಸಮಾಧಿ ಬೇಕು, ನಿರ್ವಿಕಲ್ಪ ಸಮಾಧಿ ಬೇಕು. ಸರಿ, ಅಷ್ಟೊತ್ತಿಗೆ ಯಾರೋ ಒಂದಷ್ಟು ಹೋದಾಗೆ ಅಲ್ಲಿ ಯಾರೋ ಮಾತಾಡ್ತಾ ಇದ್ರು ಬ್ರಾಹ್ಮ ಸಮಾಜದಲ್ಲಿ. ಇವತ್ತು ರಾಮಚಂದ್ರ ದತ್ತನ ಮನೆಗೆ ಪರಮಹಂಸರು ಬರ್ತಾರಂತೆ. ಒಳ್ಳೆ ಕಾಯ್ತಾ ಇದ್ದೆ, ಸರಿಗೆ ಸಿಗ್ತಲ್ಲ. ಅವನೇನ್ ಮಾಡ್ದ, ಎಷ್ಟು ಚೆನ್ನಾಗಿರೋ ಸನ್ನಿವೇಶ. ಅವನು ಮಹಾಪುರುಷ ಮಹಾರಾಜು ಇವ್ರನ್ನ ಹುಡುಕಿಕೊಂಡು, ರಾಮಚಂದ್ರ ಭತ್ತನ ಮನೆಯನ್ನ ಹುಡುಕಿಕೊಂಡು ಒಳಗಡೆ ಪ್ರವೇಶ ಮಾಡ್ತಾನೆ. ಸಂಕೀರ್ತನೆ ಎಲ್ಲ ಮುಗಿದಿದೆ ಅಥವಾ ನಡೀತಿದೆ. ಪರಮಹಂಸರು ಸಮಾಧಿಯಲ್ಲಿ ನಿಂತಿದ್ದಾರೆ.
ಇವನೇನು ಹೇಳ್ದ, ಸಮಾಧಿ ಬೇಕು ಅಂತ ಬಂದದ್ದು. ಅವನು ಕೋಣೆ ಒಳಗೆ ಪ್ರವೇಶ ಮಾಡಿದಾಗ ಪರಮಹಂಸ ಸಮಾಧಿಯಲ್ಲಿ ನಿಂತಿದ್ದಾರೆ. ಅರಸಿದ್ದು ಒಬ್ಬ ವ್ಯಕ್ತಿಲಿ ಕಾಣ್ತಾ ಇದೆಯಲ್ಲ ಅಂತ ಅವನಿಗೆ ಅನಿಸ್ತು. ಆಮೇಲೆ ಸಮಾಧಿ ಬಾಹ್ಯ ಜ್ಞಾನ ಬರೋವರೆಗೂ ಕಾದ. ಆಮೇಲೆ ಸ್ವಲ್ಪ ಹೊತ್ತಾಯ್ತು, ಭಕ್ತರೆಲ್ಲ ಹೊರಟರು. 10-12 ಜನ ಮಾತ್ರ ಉಳ್ಕೊಂಡ್ರು. ಪರಮಹಂಸರಿಗೆ ಕೂತವರು ಮಾತಾಡ್ತಾ ಇದ್ದಾರೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಭಾವ ಸಮಾಧಿ ಮಾತಾಡಿ ನಿರ್ವಿಕಲ್ಪ ಸಮಾಧಿ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಇವನು ನಾನು ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ, ಇವನು ಅರಸಿ ಬಂದದ್ದು ಅದೇ, ಪರಮಹಂಸ ಹೇಳ್ತಿರೋದು ಅದೇ. ಇವನಿಗೆ ಬಹಳ ರೋಮಾಂಚನ ಆಯಿತು. ಹಾಗಾದ್ರೆ ಇವ್ರನ್ನ ದಕ್ಷಿಣೇಶ್ವರಲ್ಲಿ ಹೋಗಿ ಇನ್ನೂ ಹೆಚ್ಚು ತಿಳ್ಕೋಬೇಕಲ್ಲ. ಪರಮಹಂಸರು ಆ ಸಮಾಧಿಯಿಂದ ಇಳಿಬೇಕಾದ್ರೆ ಅವನಿಗೆ ಈಗ ಸಮಾಧಿ ಅಂತ ಹೇಗೆ ಅರ್ಥ ಆಯ್ತು? ಸಮಾಧಿ ಅಂತ ಪರಮಹಂಸರು ನಿಂತಿದ್ದಷ್ಟೇ ಕಾಣ್ತು. ಆಮೇಲೆ ಅವರು ಬರ್ತಾ, ನಾನು ಎಲ್ಲಿದ್ದೇನೆ, ನಾನು ಯಾರು ಅಂತ ಕೇಳ್ತಾರೆ. ಇವ್ನು ನೋಡ್ತಾನೆ, ಇವ್ರು ಯಾಕೆ ಹಿಂಗೆ ಕೇಳ್ತಾ ಇದ್ದಾರೆ? ಗಿರೀಶ ಕೂಡ ನೋಡ್ತಾನೆ. ಗಿರೀಶಂಗೂ ಸಮಾಧಿ ಅನುಭವ ಬರುತ್ತೆ. ಅವನೇನು ಹೇಳ್ತಾನೆ, ನಾನು 10 ಬಾಟ್ಲು ತೊಗೊಂಡ್ರೆ ಇವರು 1-2 ಜಾಸ್ತಿ ಹಾಕಿರ್ಬೇಕು ಅಂತ ಅಂತಾನೆ. ಇವ್ರ ಮೈ ಮೇಲೆ ಇವ್ರಿಗೆ ಇದಿಲ್ಲ, ಇವ್ರಿಗೆ ಏನು ನನಗೇನು ಉಪದೇಶ ಮಾಡ್ತಾನೆ ಹೊರಟಾನ. ಒಂದು ನಾಟಕ ರಂಗದಲ್ಲಿ ಇದ್ದು ಅಂತಾನೆ. ಇವನ್ ಧ್ಯಾನಸ್ಥಾನ, ಇವನು ಪ್ರತಿ ರಾತ್ರಿ ನಿದ್ದೆ ಮಾಡಿ ಧ್ಯಾನ ಮಾಡ್ದವನು ಇವನು. ಆದ್ರಿಂದ ಇವನಿಗೆ ಅರ್ಥ ಆಗ್ತಾ ಇದೆ. ಅವ್ರು ಹೊರಗಡೆ ಬರ್ತಾನೆ, ನಾನು ಎಲ್ಲಿದ್ದೀನಿ, ನಾನು ಯಾರು? ಮಹಾಶಯರೇ, ರಾಮನ್ ಮಲ್ಲಿ ಯಾವ ರಾಮ? ಆ ವೈದ್ಯ ಇದಾನಲ್ಲ ಆ ರಾಮ. ಓಹ್, ನಾನು ರಾಮನ್ ಮಲ್ಲಿದ್ದೀನಾ ಅಂತ ಪರಮಹಂಸ ಹೊರಗಡೆ ಬರ್ತಾರೆ. ಸಮಾಧಿಯಿಂದ ಕೆಳಗಿಳಿತಾರೆ. ಇವನಿಗೆ ಅದು ಒಂದು ರೋಮಾಂಚನ ಆಗಿದೆ. ಮಾತಾಡಿದ ಇನ್ನೊಂದ್ಸಲ ರೋಮಾಂಚನ ಆಯಿತು. ಆಮೇಲೆ ಬಂದ ದಕ್ಷಿಣೇಶ್ವರಕ್ಕೆ ಮುಂದಿನ ವಾರ ಶನಿವಾರ. ಪರಮಹಂಸರು ಒಳಗಡೆ ಕೂತಿದ್ರು. ಬಾಗಿಲ ಒಳಗಡೆ ಬಂದ. 4 ಜನ ಭಕ್ತರು ಮಾತ್ರ ಇದ್ರು. ಒಳಗಡೆ ಬಂದ ಒಂದು ಪರಮಹಂಸರು ನೋಡ್ತಾನೆ. ಪರಮಹಂಸರು ಇವನು ನೋಡಿದ ತಕ್ಷಣ ಅನಿಸ್ತು ಇವನು ದಿವ್ಯವಾದ ವ್ಯಕ್ತಿ. ಒಳಗಡೆ ಕರೀತಾರೆ. ಇವನು ಬಂದು ಪರಮಹಂಸರ ಮುಂದೆ ನಿಲ್ತಾನೆ. ನಿಂತು ಇವನಿಗೆ ಅನಿಸುತ್ತೆ ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಬೇಕು ಅಂತ. ಇದನ್ನೆಲ್ಲ ವಿಶ್ಲೇಷಣೆ ಮಾಡಬೇಕು ಒಂದೊಂದೇ ನಿಧಾನವಾಗಿ. ಘಟನೆಗಳಿಗೆ ಗೊತ್ತಿಲ್ಲ ಅಂತಲ್ಲ, ಎಷ್ಟೋ ಜನ ಓದಿರ್ತಾರೆ. ಆದರೆ ಇದು ಲೀಲೆಗೆ ಸೇರಿಸ್ಕೊಳ್ಳೋದು ಬಹಳ ಮುಖ್ಯ. ಪರಮಹಂಸರಿಗೆ ನಮಸ್ಕಾರ ಮಾಡಬೇಕು ಅಂತ ಬಗ್ತಾನೆ. ಬಗ್ಗಿದ ತಕ್ಷಣ ಇವನಿಗೆ ಏನು ಅನ್ಸೋದು ಗೊತ್ತೇನು? ಅಲ್ಲಿ ಅವನು ಕಂಡದ್ದು ಪರಮಹಂಸರನ್ನಲ್ಲ, ತನ್ನ ದಿವ್ಯವಾದ ತಾಯಿ ಈ ರೂಪದಲ್ಲಿ ಇದ್ದಾಳೆ ಅಂತ. ಅವನು ಬಂದದ್ದೇನು? ನಿರ್ವಿಕಲ್ಪ ಸಮಾಧಿ ಬಂದದ್ದು. ಇಲ್ಲಿ ಕಾಣ್ತಾ ಇದ್ದೇನು? ತನ್ನ ತಾಯಿ ಎದುರುಗಡೆ ಕೂತಿದ್ದಾಳೆ. ನನ್ನ ಎಟರ್ನಲ್ ಮದರ್, ಶಿ ಇಸ್ ಮೈ ಎಟರ್ನಲ್ ಮದರ್ ಅಂತ ಅವನಿಗೆ ಒಳಗಡೆ ಭಾವನೆ ಬರುತ್ತೆ. ತಕ್ಷಣ ನಮಸ್ಕಾರ ಮಾಡೋನು ತನ್ನ ತಲೆಯನ್ನು ಪರಮಹಂಸ ತೊಡೆ ಮೇಲೆ ಇಟ್ಬಿಡ್ತಾನೆ. ಅವತ್ತಿನಿಂದ ಮಹಾಪುರುಷ ಮಹಾರಾಜ್ ಭಾವನೆ, ಪರಮಹಂಸ ನನ್ನ ತಾಯಿ. ಪರಮಹಂಸ ಅವನ ತಲೆಯನ್ನು ಪೂರ್ತಿ ಸೌರಿ ಅವನಿಗೆ ಅದ್ಭುತವಾಗಿ ಆನಂದ ಅನುಭವಿಸ್ತಾನೆ. ಆಮೇಲೆ ಅವತ್ತಿನಿಂದ ಮಹಾಪುರುಷ ಮಹಾರಾಜಗೆ ಯಾವತ್ತೂ ಕೂಡ ಪರಮಹಂಸರು ತನ್ನ ತಾಯಿಯಾಗೆ ಅಲ್ಲಿ ನೋಡುವುದು. ಇದು ಪರಬ್ರಹ್ಮನ ಲೀಲೆ. ಇದು ಪರಮಹಂಸ ಶರೀರ ಅಲ್ಲ, ಅದು ಗಂಡಸು ಅಲ್ಲ, ಹೆಂಗಸು ಅಲ್ಲ. ಅದು ಪರಬ್ರಹ್ಮ ಎಂಬ ತತ್ವ ಪೂರ್ಣ ಸ್ವರೂಪ, ಅದು ವ್ಯಕ್ತ ರೂಪ. ಈ ಲೀಲೆಯ ಮೂಲಕ ರಾಮಕೃಷ್ಣ ಶರೀರದಲ್ಲಿ ನಾಮರೂಪ ಬಂದಾಗ ಅದು ಒಂದು ಉಪಾಧಿ. ನಾಮ ಮತ್ತು ರೂಪ ಬಿಟ್ರೆ ಏನಿದೆಯೋ ಅದೇ ತತ್ವ. ಆದ್ರಿಂದ ಇಲ್ಲಿ ಇನ್ನೊಂದು ವಾರ 2 ವಾರ ಆದ್ಮೇಲೆ ಇನ್ನು 3ನೇ ಭೇಟಿಗೆ ಪರಮಹಂಸ ಸಂಪರ್ಕಕ್ಕೆ ಮತ್ತೆ ಬರ್ತಾನೆ. ಅರಸಿ ಬರ್ತಾನೆ. ಪರಮಹಂಸರು ಅವನು ಬಂದಾಗ ಅವನ ಎದೆಯನ್ನ ಮುಟ್ತಾರೆ ಶ್ರೀರಾಮಕೃಷ್ಣರು. ಅವಾಗ ಇವನಿಗೆ ಏನಾಗುತ್ತೆ ಗೊತ್ತೇನು? ಬಾಹ್ಯಜ್ಞಾನ ಶೂನ್ಯನಾಗಿ ದೀರ್ಘವಾದ ಧ್ಯಾನಕ್ಕೆ ಹೋಗುತ್ತೆ. ಧ್ಯಾನಕ್ಕೆ ಹೋದಾಗ ಇವನಿಗೇನು ಅನುಭವ ಬರುತ್ತೆ? ತಾನು ಆತ್ಮಸ್ವರೂಪಿ, ಇವನು ಪೂರ್ಣ ಬ್ರಹ್ಮ, ಅವತಾರ ತತ್ವ, ಇವನ ಲೀಲೆ ನಡೆಯುತ್ತೆ. ನನ್ನದು ಆ ಲೀಲೆಯಲ್ಲಿ ಒಂದು ಪಾತ್ರ. ಅವನು ಪೂರ್ಣ ಚೈತನ್ಯ, ನಾನು ಒಂದು ಅಂಶ. ಅವನು ಪೂರ್ಣ ಜ್ಞಾನ, ನಾನು ಒಂದು ಅಂಶ ಜ್ಞಾನ. ಇದು ಅವನ ಜ್ಞಾನದಲ್ಲಿ ಅನುಭವ ಬರುತ್ತೆ. ನಿರ್ವಿಕಲ್ಪ ಸಮಾಧಿಯಿಂದ ಬಂದು ತಾಯ್ತನವನ್ನ ಕಂಡು ಆತ್ಮಸ್ವರೂಪಿಯಲ್ಲಿ ಸಮಾನ ಭಾವ. ಇದು ಎಲ್ಲಿ ಶರೀರದಲ್ಲಿ ಎಲ್ರಿ ಆರೋಪ ಮಾಡ್ತೀರಿ? ಇದೇ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ. ಇದೆಲ್ಲ ಪ್ರಸಂಗಗಳು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯಾರ ಲೀಲೆ? ಪರಬ್ರಹ್ಮನ ಪೂರ್ಣ ಲೀಲೆ ಇದು. ಆದ್ದರಿಂದ ಈ ಅರ್ಥದಲ್ಲಿ ಲೀಲಾ ಪ್ರಸಂಗವೊಂದಕ್ಕೆ ಯುಗಾವತಾರದಲ್ಲಿ ಈ ಚಾರ್ಮ್ ಇಲ್ಲ. ತಪ್ಪಲ್ಲ, ಅದು ಬೇರೆ ರೀತಿ ಬರೆದಿದ್ದು. ಅದಕ್ಕೆ ಅದನ್ನು ಓದಿ ಇದಕ್ಕೆ ಬರಬೇಕು. ಆವಾಗ ನಿಮಗೆ ಈ ಭಾವ. ಯಾಕೆ? ಪ್ರಯೋಜನ ಏನು? ನಾವೆಲ್ಲರೂ ಪೂರ್ಣರಾಗಬೇಕು. ಇದು ಈ ಗ್ರಂಥದ ಪ್ರಯೋಜನ.
ಅಧಿಕಾರಿ ಯಾರು? ನಾವೆಲ್ಲರೂ ಅಧಿಕಾರಿಯೇ. ಆದ್ದರಿಂದ ಈ ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಈ ಗ್ರಂಥಕ್ಕಿಟ್ಕೊಂಡು ನಾಳೆ ಇದರಿಂದ ಮುಂದಕ್ಕೆ ಹೋಗೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.